ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಕೃಷ್ಣ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಟೆಕ್ಸಸ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇದು ಟೆಕ್ಸಸ್ಗೆ ಮಾತ್ರ ಸೀಮಿತ ಅಲ್ಲ, ನಾರ್ತ್ ಅಮೇರಿಕಾದಲ್ಲಿ ಇರುವಂಥ ಎಲ್ಲ ಕನ್ನಡಿಗ ಪ್ರತಿಭಾವಂತರಿಗೆ ಇದೊಂದು ಸದಾವಕಾಶ. ನೀವೊಂದು ಈ ಶಾರ್ಟ್ ಫಿಲ್ಮಲ್ಲಿ ನಿಮ್ಮ ಕಲೆಯನ್ನು ಪ್ರದರ್ಶನ ಮಾಡೋದಕ್ಕೆ ನಿಮ್ಮ ಒಂದು ಅದ್ಭುತ ವೇದಿಕೆ. ದಯವಿಟ್ಟು ಈ ಒಂದು ಫೆಸ್ಟಿವಲ್ನ ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮಲ್ಲಿರುವ ಒಂದು ಕಲೆ, ಅದು ಅಭಿನಯ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ಅಥವಾ ಒಂದು ಕಥೆ ಬರೆಯೋದಾಗಿರ್ಬೋದು, ಸಂಭಾಷಣೆ ಬರೆಯೋದಾಗಿರ್ಬೋದು, ಏನೇ ಆಗಿದ್ರು ಅದೆಲ್ಲವನ್ನು ಒಟ್ಟುಗೂಡಿಸಿ ಒಂದು ಶಾರ್ಟ್ ಫಿಲ್ಮ್ ಮಾಡಿ ಈ ಒಂದು ಟೆಕ್ಸಸ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲಲ್ಲಿ ನೀವು ಭಾಗಿಯಾಗಿ ನಿಮ್ಮ ಕಲೆಯನ್ನು ಇಡೀ ಪ್ರಪಂಚದ ಕನ್ನಡಿಗರೆಲ್ಲರಿಗೂ ನೋಡುವ ಒಂದು ವ್ಯವಸ್ಥೆ. ನಮಸ್ಕಾರ. ನಮ್ಮ ಎಲ್ಲ ಕಿರುಚಿತ್ರ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು, ಎಲ್ಲ ವೀಕ್ಷಕರಿಗೆ ಶುಭೋದಯ. TKSFF ನ 4ನೇ ಪೋಸ್ಟ್ ಪ್ರೊಡಕ್ಷನ್ ವೆಬಿನಾರ್ ಇದು. ಎಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ TKSFF ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ನು. ಇಲ್ಲಿ ಇದರ ಮುಖ್ಯ ಧ್ಯೇಯ ಏನು ಅಂದ್ರೆ, ಉತ್ತರ ಅಮೆರಿಕಾದ ಎಲ್ಲ ಕನ್ನಡಿಗರು, ಚಲನಚಿತ್ರ ಉತ್ಸಾಹಿಗಳು, ಕಲೆ ಮತ್ತು ತಮ್ಮ ಸೃಜನಾತ್ಮಕ ಒಂದು ಪ್ರತಿಭೆ ಏನಿದೆ ಅದ್ರ ಮೂಲಕ ತಮ್ಮ ಎಲ್ಲಾ ರೀತಿಯ ಒಂದು ಪ್ರತಿಭೆಯನ್ನ ಪ್ರದರ್ಶಿಸಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದೀವಿ ಇಲ್ಲಿ TKSFF ನಲ್ಲಿ. ಇದು ನಮ್ಮ 2ನೇ ಚಿತ್ರೋತ್ಸವ. ಎಲ್ಲರೂ ತಯಾರಿ ಮಾಡ್ಕೋತಾ ಇದ್ದಾರೆ. ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದ್ದಾರೆ, ಕೆಲವರು ಇನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಆದ್ರೆ TKSFF ಒಂಥರ ಎಲ್ಲಾ ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಮತ್ತೆ ಏನೇನ್ ಬೇಕೋ ಅದಕ್ಕೆ ತಕ್ಕ ಸಾಮಗ್ರಿಗಳನ್ನ ಮತ್ತೆ ರಿಸೋರ್ಸಸ್ನ ಈ ವೆಬಿನಾರ್ ಮೂಲಕ ಮತ್ತೆ ಬೇರೆ ರೀತಿಯ ಚಟುವಟಿಕೆಗಳ ಮೂಲಕ ಅದನ್ನ ಒದಗಿಸ್ತಾ ಇದೆ. ಈಗ TKSFF ಒಂದು ಬರೀ ಚಿತ್ರೋತ್ಸವ ಒಂದು ಕಾರಣ ಆದ್ರೂ ಕೂಡ ಅದು ಎಲ್ಲ ಕನ್ನಡಿಗರನ್ನ ಸೇರಿಸ್ತಾ ಇದೆ. ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಎಲ್ಲಾನು ಒಟ್ಟಿಗೆ ಬರೋ ಹಾಗೆ ಮಾಡ್ತಾ ಇದೆ. ಸೊ ಆ ಪ್ರಸ್ತುತ ಸಂದರ್ಭದಲ್ಲಿ ಈ ವೆಬಿನಾರ್ನ ಇಟ್ಕೋತಾ ಇದ್ದೀವಿ ನಾವು, ಅವ್ರಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ.
ಈಗ ಒಂದು ಚಿಕ್ಕದಾಗಿ TKSF ನ ಇಂಟ್ರೊಡಕ್ಷನ್ ವಿಡಿಯೋ ನೋಡ್ಕೊಂಡು ಆಮೇಲೆ ವಾಪಸ್ ಬಂದು ವೆಬಿನಾರ್ನ ಶುರು ಮಾಡ್ಕೋಬಹುದು ಅನ್ಸುತ್ತೆ. ಧನ್ಯವಾದ. ನಮಸ್ಕಾರ. ಈಗ ಮೊದಲಿಗೆ ಇವತ್ತಿನ ಅತಿಥಿಗಳನ್ನ ಬರಮಾಡ್ಕೊಳ್ಬೇಕು. ನಂಗೆ ಒಂಥರದಲ್ಲಿ ತುಂಬಾ ಸಂತೋಷ ಹಾಗೂ ಉತ್ಸಾಹ, ಭಯ ಎಲ್ಲವೂ ಇದೆ. ಯಾಕೆಂದ್ರೆ ಇಂಥ ನಮ್ಮ ಕನ್ನಡ ದಿಗ್ಗಜರ ಮಧ್ಯೆ ಕೂತಿರೋದು ಮತ್ತೆ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇರೋದೇ ನನ್ಗೊಂಥರ ಸದಾವಕಾಶ. ಸೊ ನಾನು ಇಂಟ್ರಡಕ್ಷನ್ ಅಲ್ಲಿ ಏನಾದ್ರು ಸ್ವಲ್ಪ ತಡವರ್ಸಿದ್ರೆ ಅದು ನನ್ನ ಭಯ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ತಪ್ಪು ಹೇಳಿದ್ರೆ ಕ್ಷಮಿಸಿ ಮತ್ತೆ ತಿದ್ದಿ. ಸೊ ಬಟ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬಾ ಆತ್ಮೀಯ ಸ್ವಾಗತ. ನಾನು ಒಬ್ಬೊಬ್ಬರನ್ನಾಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಮೊದಲಿಗೆ ದಯಾಳ್ ಪದ್ಮನಾಭನ್ ಅವರು ಇದ್ದಾರೆ. ಅವರು ಹಿರಿಯ ನಿರ್ದೇಶಕರು ಮತ್ತೆ ನಿರ್ಮಾಪಕರು. ಅವರು ಕನ್ನಡ ಚಿತ್ರರಂಗ ಅಲ್ದಲೆ ತಮಿಳು, ತೆಲುಗು ಎಲ್ಲ ರೀತಿಯ ಚಿತ್ರಗಳನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ ಕಳೆದ 21 ವರ್ಷಗಳಿಂದ ಈ ಚಿತ್ರೋದ್ಯಮದಲ್ಲಿ ತೊಡಗಿಸ್ಕೊಂಡು ನಮಗೆ ಚಿರಪರಿಚಿತವಾದ ಮತ್ತೆ ಹಲವಾರು ಪ್ರಶಸ್ತಿಗಳನ್ನ ಗಳಿಸಿರುವಂತ ಹಗ್ಗದ ಕೋಣೆ ಇರ್ಬೋದು, ಆ ಕರಾಳ ರಾತ್ರಿ ಇರ್ಬೋದು ಅಂತ ಅದ್ಭುತ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅವ್ರಿಗೆ ರಾಜ್ಯ ಪ್ರಶಸ್ತಿ ಸಂದಿದೆ. ಮತ್ತೆ ಡಿ ಪಿಕ್ಚರ್ಸ್ ಅಂತ ಅವ್ರದೇ ಒಂದು ಚಿತ್ರ ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ಅದ್ರ ಮೂಲಕ 12 ಚಿತ್ರಗಳನ್ನ ಈಗಾಗಲೇ ತಯಾರಿಸಿದ್ದಾರೆ. ಮತ್ತಷ್ಟು ಚಿತ್ರಗಳನ್ನ ಅವರು ಕೊಡಲಿದ್ದಾರೆ. ಸೊ ಅವ್ರಿಗೆ ಅವರ ಚಿತ್ರ ರಂಗನಾಯಕಿ 50ನೇ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಆಯ್ಕೆಗೊಂಡ ಏಕೈಕ ಕನ್ನಡ ಚಿತ್ರ. ಸೊ ಆ ಹೆಗ್ಗಳಿಕೆ ಕೂಡ ದಯಾಳ್ ಪದ್ಮನಾಭನ್ ಸರ್ಗಿದೆ. ಸೊ ಈಗ ಕೊಂಡ್ರಲ್ ಪಾವಂ ಅಂತ ತಮಿಳ್ ಸಿನಿಮಾನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಆ ಕರಾಳ ರಾತ್ರಿಯ ಒಂದು ತಮಿಳ್ ವರ್ಷನ್ ನ ಯಶಸ್ವಿಯಾಗಿ ಅಲ್ಲಿ ಪ್ರೊಡಕ್ಷನ್ ಮಾಡಿ ಅಲ್ಲಿ ಎಲ್ಲ ಜನರ ಪ್ರೋತ್ಸಾಹನ ಪಡ್ಕೊಂಡಿದ್ದಾರೆ ಆಗ್ಲೇ. ಸೊ ಅವರಿಗೆ ಆತ್ಮೀಯ ಸ್ವಾಗತ ಸರ್. ಥ್ಯಾಂಕ್ ಯು ನಮ್ಮ ಈ ವೆಬಿನಾರ್ ಜಾಯಿನ್ ಆಗಿದ್ದಕ್ಕೆ. ಈಗ ಇನ್ನೊಬ್ಬ ಹಿರಿಯ ಸಿನಿಮಾಟೋಗ್ರಾಫರ್ ಇಲ್ಲಿ ಶ್ರೀ ಕ್ರೇಜಿ ಮೈಂಡ್ಸ್ ಅಂತ ಇದೆ. ಅವರು ಶ್ರೀ ಅಂತ ಕರೆಯಲ್ಪಟ್ಟಿದ್ದಾರೆ. ಮತ್ತೆ ಅವರ ಕ್ರೇಜಿ ಮೈಂಡ್ಸ್ ಸಂಸ್ಥೆನ ನಡೆಸ್ತಾ ಇದ್ದಾರೆ. ಅಂಡ್ ಅವರು ಈಸ್ ಎ ವೆರಿ ಪಾಪ್ಯುಲರ್ ಸಿನಿಮಾಟೋಗ್ರಾಫರ್. ಸೊ ಅವರು ಬರೀ ಚಲನಚಿತ್ರಗಳಲ್ಲದೆ ಹಲವಾರು ಡಾಕ್ಯುಮೆಂಟ್ರಿ ಇರ್ಬೋದು, ವೆಬ್ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಮತ್ತೆ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್ ಇರ್ಬೋದು, ಎಲ್ಲವನ್ನು ಮಾಡ್ತಾ ಬಂದಿದ್ದಾರೆ. ಅವರ ವೈಶಿಷ್ಟ್ಯತೆ ಏನು ಅಂದ್ರೆ ಏರಿಯಲ್ ಸಿನಿಮಾಟೋಗ್ರಫಿ. ಸೊ ಅದನ್ನ ಕೆಲವು ಜನ ಮಾಡ್ತಾರೆ. ಅದ್ರೊಳಗೆ ಅವರು ತುಂಬಾ
ಒಂದು ಪ್ರಮುಖವಾದ ಸ್ಥಾನದಲ್ಲಿದ್ದಾರೆ. ಮತ್ತೆ ಈ ಲವ್ಸ್ ಅಡ್ವೆಂಚರ್ಸ್ ಮತ್ತೆ ನಮ್ಗೆ ಹೆಂಗೆ ಪರಿಚಿತರು ಅಂದ್ರೆ ನಾವು ನೋಡಿರುವಂತ ಮುಸ್ಸಂಜೆ ಮಾತಿರ್ಬೋದು, ಉಪ್ಪಿಟು ಇರ್ಬೋದು, ಜುಗಾರಿ ಇರ್ಬೋದು, ಮತ್ತೆ ಲವ್ ಮಾಕ್ಟೈಲ್ 1 ಇವೆಲ್ಲವೂ ನಮಗೆ ಗೊತ್ತಿರುವಂತ ಚಿತ್ರಗಳು. ಅದಕ್ಕೆಲ್ಲ ಅವರು ಸಾಕಷ್ಟು ಸಹಾಯಗಳನ್ನ ಮಾಡಿದ್ದಾರೆ ಪೋಸ್ಟ್ ಪ್ರೊಡಕ್ಷನ್ ಇತ್ಯಾದಿ ರೀತಿನಲ್ಲಿ. ಸೊ ಸರ್, ನಿಮ್ಗೂ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮತ್ತೆ ನಮ್ಮ ಇವತ್ತಿನ ಮೂರನೆಯ ಅತಿಥಿಯಾಗಿ ನೀವೆಲ್ಲರೂ ನಾವ್ಯಾರು ಕಿರಿಕ್ ಪಾರ್ಟಿ ನೋಡಿಲ್ದಲೇ ಇರೋದಕ್ಕಂತೂ ಚಾನ್ಸೇ ಇಲ್ಲ. ಸೊ ಎಲ್ಲಾರು ನೋಡಿದೀವಿ. ಅದ್ರೊಳ್ಳೆ ನಮ್ಮ ರವಿಚಂದ್ರನ್ ಸರ್ ಹಾಗೂ ಹಂಸಲೇಖ ಸರ್ಗೆ ಟ್ರಿಬ್ಯೂಟ್ ಆಗಿ ಬಂದಂತ ಒಂದು ಹಾಡು ಹೌ ಆರ್ ಯು, ಅದಕ್ಕೆ ಧ್ವನಿ ಕೊಟ್ಟಂತ ನಮ್ಮ ಭರತ್ BG ಅವರು ಇವತ್ತಿನ ನಮ್ಮ ಮೂರನೇ ಅತಿಥಿ. ಸರ್, ಆತ್ಮೀಯ ಸ್ವಾಗತ. ಆ ಹಾಡಿಗಾಗ್ಲೇ 36 ಮಿಲಿಯನ್ಗಿಂತ ಜಾಸ್ತಿ ವ್ಯೂಸ್ ಬಂದಿದೆ ಅಂತ ನಾನು ನಿನ್ನೆ ಅಷ್ಟೇ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೆ. ಇಟ್ ಇಸ್ ಎ ಟ್ರೆಮೆಂಡಸ್ ಅಚೀವ್ಮೆಂಟ್. ಸೊ ಅವರು ಸ್ವಂತ ಸಂಗೀತ ನಿರ್ದೇಶಕರಾಗಿ 2010ರಲ್ಲಿ ಸಿಂಪ್ಲಿ ಕೈಲಾಸಂ ಅನ್ನೋ ಒಂದು ಫಿಲಂಗೆ ಮ್ಯೂಸಿಕ್ ಕೊಟ್ಟು ಅವರ ಜರ್ನಿನ ಶುರು ಮಾಡಿದ್ರು. ಈಗಾಗಲೇ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮತ್ತೆ ಬ್ಯೂಟಿಫುಲ್ ಮನಸ್ಸುಗಳು ಅನ್ನೋ ಒಂದು ಚಲನಚಿತ್ರಕ್ಕೆ ಅವ್ರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಬಂದಿದೆ. ಸೊ ಅಂಥವರು ನಮ್ ಜೊತೆ ಇರೋದು ನಮ್ಗೆ ತುಂಬಾ ಸಂತೋಷಕರವಾದ ವಿಷಯ. ಸರ್, ಆತ್ಮೀಯ ಸ್ವಾಗತ ನಿಮ್ 3 ಜನಕ್ಕೆ ಇವತ್ತಿನ ದಿವಸ. ಧನ್ಯವಾದಗಳು ಸರ್. ಸೊ ಸರ್, ಇದು 4ನೇ ವೆಬಿನಾರ್. ಇವತ್ತು ನಮ್ಮ ಎಷ್ಟೋ ಜನ ಫಿಲ್ಮ್ ಮೇಕರ್ಸ್ ಈಗಾಗಲೇ ಪ್ರೊಡಕ್ಷನ್ ಹಂತವನ್ನ ಮುಗಿಸಿ ಸಾಕಷ್ಟು ಜನ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದ್ದಾರೆ. ಆದ್ರಿಂದ ಇವತ್ತಿನ ಫೋಕಸ್ ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ನಲ್ಲಿ ಅವರಿಗೆ ಉಪಯುಕ್ತವಾದಂತ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಫೋಕಸ್ ಮಾಡೋಣ ಅಂತಿದ್ವಿ. ಬಟ್ ತಾವುಗಳು ತಮ್ಮ ಏನು ಅನುಭವ ಇದೆ ಮತ್ತೆ ಇನ್ನ ಯಾವ ರೀತಿಯ ಒಂದು ಇನ್ಸೈಟ್ಸ್ ನೀವು ಕೊಡ್ಬೋದು, ಅದು ಪೋಸ್ಟ್ ಪ್ರೊಡಕ್ಷನ್ ಅಲ್ದಲೇ ಕೂಡ ಕೆಲವರು ಪ್ರೊಡಕ್ಷನ್ ಅವ್ರಿಗೂ ಕೂಡ ಸಹಾಯ ಆಗ್ಬಿಡು. ಸೊ ಪ್ಲೀಸ್ ಫೀಲ್ ಫ್ರೀ ಟು ಆಡ್ ಎನಿಥಿಂಗ್ ಇಫ್ ಐ ಆಮ್ ಮಿಸ್ಸಿಂಗ್ ಇನ್ ಆಸ್ಕಿಂಗ್ ಎನಿಥಿಂಗ್. ಆಯ್ತಾ ಸರ್, ನನ್ನ ಮೊದಲನೇ ಪ್ರಶ್ನೆ ದಯಾಲ್ ಸರ್ ಅವ್ರಿಗೆ ಈ ತರ ಅಂತ ಅನ್ಕೊಂಡೆ. ಈಗಾಗ್ಲೇ ಪೋಸ್ಟ್ ಪ್ರೊಡಕ್ಷನ್ ನಲ್ಲಿ ಬಂದಿರುವಂತ ಚಿತ್ರಗಳಿಗೆ ಅವರು ಪೋಸ್ಟ್ ಪ್ರೊಡಕ್ಷನ್ ಅಂದಾಗ ಯಾವುದು ಮುಖ್ಯ ಆಗತ್ತೆ, ಅದನ್ನ ಯಾವ ರೀತಿ ಅವರು ಪ್ರಯಾರಿಟೈಸ್ ಮಾಡ್ಕೋಬೇಕು ಮತ್ತೆ ಅದನ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕು. ಈಗಾಗ್ಲೇ ಮುಗ್ದೋಗಿದೆ ಸಿನಿಮಾ ಚಿತ್ರೀಕರಣ. ಈಗ ನಾವು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಏನೇನು ಮುಖ್ಯ ಆಗತ್ತೆ ನಮ್ಗೆ, ಅದನ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕು ಸರ್? ಫಸ್ಟ್ ಒಂದು ವಿಷಯ ಏನಂದ್ರೆ ಸರ್, ಪೋಸ್ಟ್ ಪ್ರೊಡಕ್ಷನ್ ಅನ್ನೋದು ಬಂದು ನನ್ನ ಪ್ರಕಾರ ಅದು ನಾನು ಶ್ರೀಗೂ ವಿಚ್ ಇಸ್ ನಾಟ್ ವೆರಿ ರೆಗ್ಯುಲರ್ ಇನ್ ಸಿನಿಮಾ ಫ್ಲೋ ಅಲ್ಲಿ ಅದು ಇಲ್ಲ. ಬಟ್ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ರ ಒಂದು ವಿಷಯ ಏನಂದ್ರೆ, ನಾವು ಏನು ಒಂದು ಸ್ಪಾಟ್ ಎಡಿಟಿಂಗ್ ಅಂತ ಹೇಳ್ತೀವಿ, ನಾನು ಅಲ್ಲಿಂದನೇ ಶುರು ಮಾಡ್ತೀನಿ. ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಕಮ್ ಟು ದ ಕ್ವಶನ್. ನೀವು ಎಲ್ಲಿ ಕೇಳಿದ್ರು ಆ ಏರಿಯಾಕ್ ಬರಕ್ ಮುಂಚೆ ಒಂದು ಸಣ್ಣ ಪ್ರೀಲೂಡ್ ತರ ಮಾತಾಡ್ಕೋಬಹುದು. ಏನಂದ್ರೆ, ನಾವು ಶ್ರೀ ಎಲ್ಲ ಕೆಲಸ ಮಾಡುವಾಗ ಹೆಂಗ್ ಮಾಡ್ತೀವಿ ಅಂದ್ರೆ, ಸ್ಪಾಟ್ ಎಡಿಟಿಂಗ್ ಇಂದ ಒಂದಿರುತ್ತೆ ಅಲ್ವಾ, ಲೈಕ್ ವೆನ್ ಯು ಶೂಟ್ ದ ಫಿಲ್ಮ್ ಸ್ಪಾಟ್ ಎಡಿಟಿಂಗ್ ಮಾಡ್ಕೊಳ್ತೀವಿ. ಸ್ಪಾಟ್ ಎಡಿಟಿಂಗ್ ಮಾಡಿ ದಟ್ ವಿ ಕಾಲ್ ಇಟ್ ಎಸ್ ಆನ್ಲೈನ್ ಎಡಿಟಿಂಗ್ ಅಂತ ಹೇಳ್ತೀವಿ. ಆನ್ ಸ್ಪಾಟ್ ಆನ್ಲೈನ್ ಎಡಿಟಿಂಗ್ ಅಂತ. ಅದು ಆಫ್ಲೈನ್ ಫುಟೇಜಸ್ ನ ಆವತ್ತು ನೈಟೇ ಕನ್ವರ್ಟ್ ಮಾಡಿ ನೆಕ್ಸ್ಟ್ ಡೇನೆ ನಾವು, ಅಂದ್ರೆ ಜನರಲಿ ಇಟ್ ಡಸಂಟ್ ಹ್ಯಾಪನ್. ತುಂಬಾ ದೊಡ್ಡ ಸಿನಿಮಾದಲ್ಲಿ ಆಗುತ್ತೆ, ಬಟ್ ಜನರಲಿ ವಿ ಪ್ರಾಕ್ಟಿಸ್ಡ್ ದಟ್. ಏನ್ ಮಾಡಿದ್ವಿ ಅಂದ್ರೆ, ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಆಫ್ಲೈನ್ ಫುಟೇಜ್ ಎಡಿಟ್ ಮಾಡಿ ಇಟ್ಬಿಡ್ತಾ ಇದ್ವಿ. ಸೊ ದ ಡೇ ದ ಶೂಟಿಂಗ್ ಇಸ್ ಓವರ್, the footage for the dubbing will be ready. This is one very unique thing happen in our team actually. ಜನರಲಿ ಏನಾಗುತ್ತೆ ಅಂದ್ರೆ, ನಾವು ಶೂಟಿಂಗ್ ಬಂದ ಮೇಲೆ ಅಲ್ಲಿಂದ ಬಂದು ಫುಟೇಜಸ್ ನ ಕನ್ವರ್ಟ್ ಮಾಡಿ ಆಮೇಲೆ ಅದನ್ನ ಎಡಿಟಿಂಗ್ ಇಂದ ಕೂತ್ಕೊಂಡು ಅದೊಂದು ಪ್ರಾಸೆಸ್ ಆಗ್ತಾ ಹೋಗುತ್ತೆ. ಒಂದು 15-20 ದಿವಸ ಆಗುತ್ತೆ ಶೂಟಿಂಗ್ ಮುಗಿದ ಮೇಲೆ. ಸೊ ನಾನೇನ್ ಹೇಳ್ತೀನಿ, ದಿಸ್ ಇಸ್ ದ ಫಸ್ಟ್ ನೀವು ಪ್ರಿಯಾರಿಟೈಸ್ ಹೆಂಗ್ ಮಾಡೋದಂತ ಕೇಳ್ತಾ ಇದ್ರಲ್ಲ, ಅದಕ್ಕೆ ಫಸ್ಟ್ ಥಿಂಗ್ ನಾನು ಹೇಳ್ತಾ ಇದ್ದೀನಿ, ಶೂಟಿಂಗ್ ಅಲ್ಲೇ ಕೂತ್ಕೊಂಡು ಎಡಿಟ್ ಮಾಡ್ತಾ ಹೋಗಿ ಪ್ಯಾರಲಲ್ಲಿ. ಯುವರ್ ಎಡಿಟರ್ ಶುಡ್ ಬಿ ಸಮನ್ ಲೈಕ್ ಎ ಸಿನಿಮಾಟೋಗ್ರಾಫರ್. ಹೆಂಗ್ ನಿಮ್ ಜೊತೆ ಇರ್ತಾನೋ
ಆ ತರ ಶೂಟಿಂಗ್ ಅಲ್ಲಿ ಎಡಿಟರ್ ಇರಬೇಕು. ಆ ತರ ಒಬ್ಬ ಎಡಿಟರ್ ನಿಮಗೆ ಖಂಡಿತ ಆಗ್ಬೇಕು. ಸೊ ಏನಾಗುತ್ತೆ, ಶೂಟಿಂಗ್ ಆದ್ಮೇಲೆ ಎಡಿಟ್ ಮಾಡುವ ಆ ಪ್ರಾಸೆಸ್ ಅನ್ನೋದು ತಪ್ಪುತ್ತೆ. ದ ಡೇ ದ ಶೂಟಿಂಗ್ ಇಸ್ ಓವರ್, ಯುವರ್ ಎಡಿಟೆಡ್ ಫುಟೇಜ್ ಇಸ್ ರೆಡಿ ಫಾರ್ ದ ಡಬ್ಬಿಂಗ್. ಓಕೆ. This is one thing which I always nowadays actually wherever I work and as EP also I am trying to implement this. ವೆರಿ ನೈಸ್. What is the advantage out of this ಅಂತ ಕೇಳಿದ್ರೆ, ಸಪೋಸ್ ನೀವು ಶೂಟ್ ಮಾಡುವಾಗಲೇ if there is any shots are missing or something like that, you can immediately shoot and edit it. ಇದು ಒಂದು ದೊಡ್ಡ ಅಡ್ವಾಂಟೇಜ್ ಆಗುತ್ತೆ. This is one practice which we have to implement ಅಂತ ನನಗೆ ಅನ್ಸುತ್ತೆ, which is very rarely we do it actually, and it has to be a regular thing ಅನ್ನೋದು ನನಗೆ. ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ನೀವೇನ್ ಹೇಳ್ತಾ ಇದೀವಿ ಅಂದ್ರೆ, ಜನರಲಿ ಅಂಡರ್ ಎ ಡೈರೆಕ್ಟರ್, ಅಸೋಸಿಯೇಟ್, ಕೋ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂತ ಏನ್ ಇರ್ತಾರೋ, ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಒಂದಷ್ಟು ವಿಷಯಗಳಿದೆ. ಪ್ರಾಬಬ್ಲಿ ಅರೌಂಡ್ 7-8 ಏರಿಯಾಸ್ ಇದೆ. ಒನ್ ಈಸ್ ಎಡಿಟ್ ಅನ್ನೋ ಒಂದು ವಿಷಯ, ಸೆಕೆಂಡ್ ಡಬ್ಬಿಂಗ್ ಅನ್ನೋ ಒಂದು ವಿಷಯ, VFX ಅನ್ನೋದು ಒಂದು ವಿಷಯ, VFX ಆದ್ಮೇಲೆ ದೆನ್ ವಿ ಗೋ ಫಾರ್ DA ಅನ್ನೋ ಒಂದು ವಿಷಯ. ಈ ತರ ಏರಿಯಾ ವೈಸ್ ನಾವು ಡಿವೈಡ್ ಮಾಡಿಕೊಂಡು ಅಂಡರ್ ದ ಡೈರೆಕ್ಟರ್ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಒಬ್ಬೊಂದು ಕೆಲಸನ ನಾವು ಅಲಾಟ್ ಮಾಡಬೇಕು. ಯು ಆರ್ ಇನ್ ಚಾರ್ಜ್ ಫಾರ್ ಎಡಿಟಿಂಗ್, ಯು ಆರ್ ಇನ್ ಚಾರ್ಜ್ ಫಾರ್ DI, ಯು ಆರ್ ಇನ್ ಚಾರ್ಜ್ ಫಾರ್ VFX. ಸೊ ಅವನು ಆ ಏರಿಯಾ, ಆ ಪರ್ಟಿಕ್ಯುಲರ್ ಕೆಲಸಗಳು ನೋಡುವ ಆ ವ್ಯಕ್ತಿ, ಆ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಆ ಕೆಲಸನ ಮಾಡಿ ಇಟ್ ವಿಲ್ ಕಮ್ ಟು ದ ಡೈರೆಕ್ಟರ್. ಐ ಮೀನ್ ಆಫ್ ಕೋರ್ಸ್ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಎವ್ರಿಥಿಂಗ್ ಆನ್ ದ ಎಡಿಟಿಂಗ್ ಟೇಬಲ್. ಇದನ್ನ ಮಾಡ್ಕೊಳ್ತೀವಿ. ಸೊ ಪ್ರಿಯಟೈಸ್ ಅನ್ನೋದು ನಿಮಗೆ ಟೆಕ್ನಿಕಲಿ ನೀವು ಸ್ಟ್ರಾಂಗ್ ಆಗಿದ್ದರೆ ಆಲ್ ಕ್ಯಾನ್ ಬಿ ಡನ್ ಇನ್ ಎ ವೆರಿ ವೆರಿ ಪ್ಯಾರಲಲ್ ವೇ. ನಾವು ಯಾವ ಲೆವೆಲ್ಗೆ ಅಡ್ವಾಂಟೇಜ್ ಇರ್ತೀವಿ ಅಂದ್ರೆ, ಸಮ್ಟೈಮ್ಸ್ ವೈಲ್ ಶೂಟಿಂಗ್ ಇಟ್ ಸೆಲ್ಫ್, ಸಪೋಸ್ ಒಂದು VFX ಬಂದು ತುಂಬಾ ಟೈಮ್ ತಗೊಳ್ಳುವ ವಿಷಯವಾಗಿದ್ರೆ, ಶೂಟಿಂಗ್ ಟೈಮ್ ಅಲ್ಲೇ ಅದ್ರ ಲೆಂತ್ ನ ಡಿಸೈಡ್ ಮಾಡಿ VFX ಕಲ್ಸ್ಬಿಡ್ಬೇಕು. ನಾವು ಅದು ಮಾಡಲ್ಲ. ಶೂಟಿಂಗ್ ಮಾಡಿದ ಮೇಲೆ ಅದನ್ನ ಕಲ್ಸ ಅದಕ್ಕೊಂದ್ 2 ತಿಂಗಳು ಅಂತ ಶೂಟಿಂಗ್ ಫಸ್ಟ್. ಫಾರ್ ಎಕ್ಸಾಂಪಲ್, ಇಲ್ಲ ಇದು ತುಂಬಾ ದೊಡ್ಡ ವರ್ಕ್ VFX ಅಲ್ಲಿ ಅಂದ್ರೆ, when you schedule it well in advance, in the beginning of the schedule itself, shoot it, decide on the length, send it for VFX. This one thing will save the post production period also. ಈ ತರ ಒಬ್ಬೊಬ್ಬ ಆ ತರ ಆರ್ಗನೈಸ್ ಮಾಡ್ಕೊಂಡ್ರೆ, ಇಲ್ಲಿ ಹಿಂಗೆ ಮಾಡ್ಬೇಕು ಅನ್ನೋದಿಲ್ಲ ಸರ್. ಇಟ್ ಈಸ್ ಒನ್ ಕೈಂಡ್ ಆಫ್ ಪೋಸ್ಟ್ ಪ್ರೊಡಕ್ಷನ್ ಇಸ್ ಒನ್ ಕೈಂಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಜಾಬ್ ಸರ್. ನನ್ನ ಪ್ರಕಾರ ಅದು ನಿಮಗೆ ನಿಮ್ಮ ಬ್ರೈನ್ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ನಾನು ಇಲ್ಲಿ ಟೈಮ್ ಸೇವ್ ಆಗುತ್ತೆ. Particularly for budget films, according to me, you have to come out with the first copy within 90 days. Right. Including the shoot. 90 days ಅಲ್ಲಿ ಫಸ್ಟ್ ಕಾಪಿ ಬಂದ್ಬಿಡ್ಬೇಕು. ಇದಕ್ಕೆ ಇಷ್ಟು ದಿವಸ ಅಂತ. ಸೊ ಅದು ಬಂದು ಟೆಕ್ನಿಕಲಿ ನೀವು ಸೌಂಡ್ ಆಗ್ತಾ ನಿಮಗೆ ಗೊತ್ತಾಗುತ್ತೆ ಸರ್. ದಿಸ್ ಇಸ್ ದಟ್ ಇಸ್ ವಾಟ್ ಮೈ ಒಪಿನಿಯನ್. ರೈಟ್. ನೋ, ಥ್ಯಾಂಕ್ ಯು. ಸೊ ಅದನ್ನೇ ನಾನು ಸ್ವಲ್ಪ ಈಗ ನಮ್ಮ ಇಲ್ಲಿ ಏನು ಅಟೆಂಡೀಸ್ ಇದ್ದಾರೆ, ಅವರು ಶಾರ್ಟ್ ಫಿಲಮ್ ಮೇಕಿಂಗ್ ಮಾಡ್ತಾ ಇರೋದ್ರಿಂದ ಅವ್ರ ಹತ್ರ ಅಷ್ಟು ರಿಸೋರ್ಸಸ್ ಇಲ್ದಲೇ ಇರ್ಬೋದು, ಮತ್ತೆ ಅವ್ರ ಹತ್ರ ಬಜೆಟ್, ಟೈಮ್ ಕನ್ಸ್ಟೈನು, ಮತ್ತೆ ಎಷ್ಟೋ ಜನ ಮೊದಲನೇ ಸಲ ಮಾಡ್ತಾ ಇರೋದ್ರಿಂದ ಅವರು ಇದನ್ನ ಯಾವ ರೀತಿ ಅಪ್ರೋಚ್ ಮಾಡ್ಬೋದು ಅಂದ್ರೆ, ನೀವೇನ್ ಹೇಳಿದ್ರಿ ಈ ತರ ಪ್ಲಾನಿಂಗು ಅವತ್ತಿನ ದಿವಸನೇ ಸ್ಪಾಟ್ ಎಡಿಟಿಂಗ್ ಮಾಡ್ಕೊಳ್ಳೋದು, ಮತ್ತೆ ಆದಷ್ಟು ಇಟ್ ವಿಲ್ ಆಬ್ವಿಯಸ್ಲಿ ಸೇವ್ ಟೈಮ್. ಎಲ್ಲರಿಗೂ ಅವ್ರಿಗೆ ಟೈಮ್ ಸೇವ್ ಆಗುತ್ತೆ, ಮತ್ತೆ ರೀವರ್ಕ್ ಮಾಡೋ ಅವಶ್ಯಕತೆನೂ ಇರಲ್ಲ, ಯಾಕಂದ್ರೆ ಅವ್ರಿಗೆ ಆಗ್ಲೇ ಕರೆಕ್ಷನ್ ಮಾಡ್ಕೊಂಡ್ಬಿಟ್ಟು ಮಾಡುವಂತ ಅವಕಾಶ ಆಗ್ತಾ ಇರುತ್ತೆ. ಅದನ್ನ ಯಾವ ರೀತಿ ಅಳವಡಿಸ್ಕೊಡ್ಬೋದು ಸರ್, ಲೈಕ್ ಶಾರ್ಟ್ ಫಿಲ್ಮ್? ಐ ಡೋಂಟ್ ಫೈಂಡ್ ಎನಿ ಡಿಫರೆನ್ಸ್ ಬಿಟ್ವೀನ್ ಫ್ಯೂಚರ್ ಫಿಲ್ಮ್ ಅಂಡ್ ಎ ಶಾರ್ಟ್ ಫಿಲ್ಮ್ ಎಕ್ಸೆಪ್ಟ್ ದ ಟೆಕ್ನಿಕಲ್ ಡಿಫರೆನ್ಸ್, ದಟ್ ಇಸ್ ಲೆಂತ್ ಆಫ್ ದ ಫಿಲ್ಮ್. ಓಕೆನಾ? ಈವನ್ ಫ್ಯೂಚರ್ ಫಿಲ್ಮ್ಸ್ ಅಲ್ಲೂ ದರ್ ಇಸ್ ಎ ಬಜೆಟ್ ಕನ್ಸ್ಟ್ರೈನ್, ತುಂಬಾ ಲಿಮಿಟೆಡ್ ಯೂನಿಟ್ ಇಟ್ಕೊಂಡು ಕೆಲಸ ಮಾಡ್ತೀವಿ. ಶಾರ್ಟ್ ಫಿಲ್ಮ್ ಅಲ್ಲೂ ಅದೇ ತರ ತುಂಬಾ ಲ್ಯಾವಿಶ್ ಆಗಿ ಮಾಡುವ ಶಾರ್ಟ್ ಫಿಲ್ಮು ಇದೆ, ಅಂದ್ರೆ ತುಂಬಾ ಏನೇನ್ ಬೇಕು ಹಂಗೆ ಮಾಡ್ತೀವಿ ಫಿಲ್ಮ್ ನ ಅನ್ನೋ ತರನು ಶಾರ್ಟ್ ಫಿಲ್ಮ್ಸ್ ಇದೆ. ದೆನ್ ಬಜೆಟ್ ಅಲ್ಲಿ ಮಾಡುವ ಶಾರ್ಟ್ ಫಿಲ್ಮ್ಸ್ ಇದೆ. ಸೊ ಓನ್ಲಿ ದ ಟೆಕ್ನಿಕಲ್ ಡಿಫರೆನ್ಸ್ ಬಿಟ್ರೆ ಆರ್ಗನೈಸ್ ಮಾಡ್ಕೊಳಕ, ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಳಕ ಐ ಡೋಂಟ್ ಫೈಂಡ್ ಎನಿ ಡಿಫರೆನ್ಸ್. ಐ ಡೋಂಟ್ ಫೈಂಡ್ ಎನಿ ಡಿಫರೆನ್ಸ್. ಸೊ ನಾನೀಗ ಫ್ಯೂಚರ್ ಫಿಲ್ಮ್ಸ್ ಗಿಂತ ಏನಿಲ್ಲ. ಐ ಆಮ್ ವೆರಿ ಮಚ್ ಕ್ಲಿಯರ್ ವಿತ್ ಓವರ್ ದ ಫಿಲ್ಮ್ ಮೇಕರ್, ವಾಟ್ ಎವರ್ ದ ಥಿಂಗ್, ದ ಅಡ್ಮಿನಿಸ್ಟ್ರೇಷನ್, ದ ಪೋಸ್ಟ್ ಪ್ರೊಡಕ್ಷನ್ಸ್ ಕ್ಯಾನ್ ಬಿ easily planned during the shoot itself.
ಹಂಗ್ ಮಾಡುವಾಗ ನಿಮಗೆ ತುಂಬಾ ಕ್ಲಾರಿಟಿನೂ ಇರುತ್ತೆ, ಇಷ್ಟೇ ಫುಟೇಜ್ ನನಗೆ ಬೇಕು, VFX ಅಲ್ಲಿ ಇಷ್ಟೇ ನಾನು ಶೂಟ್ ಮಾಡಬೇಕು ಪ್ರಾಬಬ್ಲಿ. ಸೊ ಶಾರ್ಟ್ ಫಿಲ್ಮ್ ಅಲ್ಲಿ ಇದು ಮಾಡುವಾಗ ಪ್ರಾಬಬ್ಲಿ ಫೀಚರ್ ಫಿಲ್ಮ್ ತಾರೇನೆ ದಟ್ ವಿಲ್ ಸೇವ್ ಯುವರ್ ಟೈಮ್ ಆಸ್ ವೆಲ್ as ದ ಮನಿ ಆಲ್ಸೋ. ದಟ್ ಈಸ್ ವಾಟ್ ಮೈ ಒಪಿನಿಯನ್ ಸರ್. ದರ್ ಇಸ್ ನೋ ಡಿಫರೆನ್ಸ್ ದಟ್ ಇವ್ರ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ, ಬಜೆಟ್ ಇರಲ್ಲ ಅನ್ನೋದನ್ನ ನಾನು ಒಪ್ಪಲ್ಲ. I will say the difference between a short film and a feature film is only the technical difference, the length of the film. The crisis is both the place. Budget agli, lavishness agli, ಎರಡು ಕಡೆನೂ ಇದೆ. So I don't find any difference. ಗೊತ್ತಾಯ್ತು. ಥ್ಯಾಂಕ್ ಯು ಸರ್. ಸರ್, ಅದೇ ಲೈನ್ ಅಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ನಮ್ಮ ಶ್ರೀ ಅವ್ರನ್ನ ಕೇಳೋದಾದ್ರೆ, ನಿಮ್ಗೆ ಸಾಕಷ್ಟು ಪೋಸ್ಟ್ ಪ್ರೊಡಕ್ಷನ್ ಎಕ್ಸ್ಪೀರಿಯನ್ಸ್ ಇದೆ. ಈ ಶಾರ್ಟ್ ಫಿಲ್ಮ್ ಮೇಕರ್ಸ್ಗೆ ಈಗ ಟೂಲ್ಸ್ ಆಗ್ಲಿ, ಟೆಕ್ನಿಕ್ಸ್ ಆಗ್ಲಿ, ಎಸ್ಪೆಷಲಿ ನಮ್ಮ ಅಮೇಚರ್ ಫಿಲ್ಮ್ ಮೇಕರ್ಸ್ಗೆ ಯಾವ ರೀತಿ ಅದನ್ನ ಉಪಯೋಗಿಸಬಹುದು, ಯಾವ ತರ ಟೂಲ್ಸ್ ಇದೆ ವಿಚ್ ಕ್ಯಾನ್ ಇಂಪ್ರೂವ್ ದರ್ ಪೋಸ್ಟ್ ಪ್ರೊಡಕ್ಷನ್ ಕ್ವಾಲಿಟಿ ಅನ್ನೋದ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡಕ್ಕಾಗತ್ತಾ? ಟೂಲ್ಸ್ ನನ್ನ ಪ್ರಕಾರ ಟೂಲ್ಸ್ ಆರ್ ಜಸ್ಟ್ ಟು ಡೂ ದ ವರ್ಕ್ ಅಷ್ಟೇ. ಜನರಲಿ ಎಡಿಟಿಂಗ್ ಅಂದ ತಕ್ಷಣ ಏನ್ ಅನ್ಕೊಂಡ್ಬಿಡ್ತಾರೆ, ಶಾರ್ಟ್ಸ್ ಎಲ್ಲ ಹಾಕಿ ಒಂದಷ್ಟು ಎಫೆಕ್ಟ್ಸ್ ಹಾಕಿ ತೋರ್ಸೋದೇ ಒಂದು ಎಡಿಟಿಂಗ್ ಕೆಲಸ ಅನ್ಕೊಂತಾರೆ. ನನ್ನ ಪ್ರಕಾರ ಬೇರೆ ಮಿನಿಮಲ್ ಎಫೆಕ್ಟ್ಸ್ ಇಟ್ಕೊಂಡು ನೀವು ಏನೇ ಒಂದು ಶಾರ್ಟ್ ಫಿಲ್ಮ್ ಆಗ್ಲಿ, ಸಿನಿಮಾ ಆಗ್ಲಿ, ಏನೇ ಒಂದು ಕಥೆ ಹೇಳ್ಬೇಕಾದ್ರೆ ಆ ಒಂದು ಸಿನಿಮಾ ಒಂದು ಕಥೆಯ ಫ್ಲೋ ಪೋಸ್ಟ್ ಪ್ರೊಡಕ್ಷನ್ ಮೈಂಡ್ ಅಲ್ಲಿ ಇಟ್ಕೊಂಡು, ಅಂದ್ರೆ ಎಡಿಟಿಂಗ್ ಮೈಂಡ್ ಅಲ್ಲಿ ಇಟ್ಕೊಂಡು ಶೂಟಿಂಗ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಪ್ರಕಾರ ನಾನ್ ಜನರಲಿ ನನ್ನ ಸಿನಿಮಾಗಳಲ್ಲಿ ಎಫೆಕ್ಟ್ಸ್ ಅಂತ ಇರೋದಿಲ್ಲ ಜಾಸ್ತಿ. ಟ್ರಾನ್ಸಿಷನ್ಸ್ ಆಗ್ಲಿ, ಎಫೆಕ್ಟ್ಸ್ ಆಗ್ಲಿ, ಸಿಂಪಲ್ ಕಟ್ಸ್ ಯೂಸ್ ಮಾಡ್ತೀನಿ. ಸೊ ದಟ್ ದ ಫ್ಲೋ ಶುಡ್ ಬಿ ಸ್ಮೂತ್ ಅಂಡ್ ನೋಟಿಸೇ ಆಗ್ಬಾರ್ದು. ಆ ಕಟ್ಸ್ ನೋಟಿಸೇ ಆಗ್ಬಾರ್ದು. ದಟ್ ಸ್ಮೂತ್ ಇಟ್ ಶುಡ್ ಬಿ. ಈಗ ಆಲ್ರೆಡಿ ಶೂಟಿಂಗ್ ಮಾಡಿರೋರಾಗಿರ್ಲಿ ಅಥವಾ ಮುಂದೆ ಮಾಡ್ಬೇಕು ಅಂತಿರೋರಾಗಿರ್ಲಿ, ಕಥೆ ಒಂದು ಫ್ಲೋ ಇಲ್ಲಿ ಇರುತ್ತೆ ಆಕ್ಚುಲಿ, ನಾಟ್ ಆನ್ ದ ಎಡಿಟಿಂಗ್ ಟೇಬಲ್. ಅಂದ್ರೆ ಇನ್ ಟರ್ಮ್ಸ್ ಆಫ್ ಸಿಸ್ಟಮ್ ಆಗ್ಲಿ, ಯಾವ ಸಾಫ್ಟ್ವೇರ್ ಆಗ್ಲಿ ಅಲ್ಲಿ ಇರಲ್ಲ. ಸಾಫ್ಟ್ವೇರ್ ಅಂಡ್ ಸಿಸ್ಟಮ್ ಇಸ್ ಜಸ್ಟ್ ಅ ಟೂಲ್, ಆಸ್ ಯು ಸೆಡ್, ಇಟ್ಸ್ ಜಸ್ಟ್ ಅ ಟೂಲ್ ಟು ನರೇಟ್ ಯುವರ್ ಸ್ಟೋರಿ. ಸೊ ಫಾರ್ ಎಕ್ಸಾಂಪಲ್ ದಯಾಳ್ ಅವ್ರು ಹೇಳಿದ್ರಲ್ಲ, ನಾವು ಸಿನಿಮಾ ಮಾಡುವಾಗ್ಲೇ ಅಂದ್ರೆ ಶೂಟಿಂಗ್ ಮಾಡುವಾಗ್ಲೇ ಅವತ್ತಿಂದು ಅಥವಾ ಹಿಂದಿನ ದಿನ, ಈಗ ಶಾರ್ಟ್ ಫಿಲ್ಮ್ ಜನರಲಿ ಈಗ ಸಿನಿಮಾ ಅಂದ್ರೆ ಒಂದು ತುಂಬಾ ಮಿನಿಮಲ್ ಅಂದ್ರೆ ಒಂದು 20 days 25 days ಇಟ್ಕೊಂತೀವಿ. ಅದೇ ಶಾರ್ಟ್ ಫಿಲ್ಮ್ ನವರು ಜನರಲಿ ದೇ ಟಾರ್ಗೆಟ್ ಟು ಫಿನಿಶ್ ದ ಶೂಟ್ ವಿತ್ ಇನ್ ಅಬೌಟ್ ಎ ವೀಕ್, 5 days to 1 week ಅಂತ ಇಟ್ಕೊಳ್ಳೋಣ. ಕೆಲವರು 3 days 4 days ಅಲ್ಲೂ ಮಾಡುವಂತ ಶಾರ್ಟ್ ಫಿಲ್ಮ್ಸ್ ಮಾಡ್ತಾರೆ. ಬಟ್ ಒಂದು 1 week ಶೆಡ್ಯೂಲ್ ಅಂತ ಇಟ್ಕೊಂಡ್ರೆ, ಆ ಒಂದು ವಾರದಲ್ಲಿ ಎರಡನೇ ದಿನ ಮೊದಲನೇ ದಿನದ್ದು ಎಡಿಟ್ ಆಗ್ಬಿಟ್ಟಿದ್ರೆ, ಅಂದ್ರೆ ಎಡಿಟ್ ಆಗಿದ್ರೆ ಒಂದು ಕಥೆನಲ್ಲಿ ಏನಾದ್ರು ಮಿಸ್ ಆಗಿದೆಯಾ, ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಶಾರ್ಟ್ಸ್ ಬೇಕಿತ್ತಾ ಅಥವಾ ಒಂದು ಕ್ಲೋಸ್ ಅಪ್ ಬೇಕಿತ್ತಾ, ಅವೆಲ್ಲವೂ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಒಂದು ಎಡಿಟ್ ಫ್ಲೋ ಇತ್ತಂದ್ರೆ, ಅಥವಾ ಡೈರೆಕ್ಟರ್ಗೆ ತುಂಬಾ ಕ್ಲಾರಿಟಿ ಇತ್ತು ಅಂತಂದ್ರೆ, ನನ್ನ ಸೀನ್ಸ್ ಇದು, ನನ್ನ ಕಥೆ ಇದು, ಇದಕ್ಕೆ ಇಷ್ಟು ಶಾರ್ಟ್ಸ್ ಇದ್ರೆ ಸಾಕು ಅಂತಿದ್ರೆ, ಈ ಒಂದು ಅವತ್ತೇ ಎಡಿಟ್ ಮಾಡೋ ಅವಶ್ಯಕತೆ ಇರದೇ ಇರಬಹುದು. ಅಂದ್ರೆ ಆ ಫೆಸಿಲಿಟಿ ಇಲ್ಲ, ಎಡಿಟರ್ ಇಲ್ಲ, ಅವ್ರ ಜೊತೆಗೆ ಎಡಿಟರ್ ಇಲ್ಲ ಶೂಟಿಂಗ್ ಮಾಡುವಾಗ. ಯಾಕಂದ್ರೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ಕೊಂಡು ಈ ಒಂದು ಫಿಲ್ಮ್ ಫೆಸ್ಟಿವಲ್ಗೆ ಭಾಗಿಯಾಗಿರ್ತಾರೆ. ಸೊ ಅವರು ಮೇ ಬಿ ಬರೀ ವೀಕೆಂಡ್ಸ್ ಮಾತ್ರ ಶೂಟ್ ಮಾಡ್ತೀವಿ ನಾವು, ಸ್ಯಾಟರ್ಡೆ ಸಂಡೇ ಶೂಟ್ ಮಾಡ್ತೀವಿ. ಸೊ ಆತರ ಸ್ಯಾಟರ್ಡೆ ಸಂಡೇ ಅಂದ್ರೆ 4 weekends 5 weekends ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ಆ ರೀತಿ ಆದಾಗ ಫಸ್ಟ್ ವೀಕೆಂಡ್ ಒಂದ್ 2 ದಿನ ಶೂಟಿಂಗ್ ಮಾಡಿರ್ತಾರೆ. ಥ್ರೂ ದ ವೀಕ್ ಏನಾದ್ರು ಅದನ್ನ ಪೋಸ್ಟ್ ಪ್ರೊಡಕ್ಷನ್ ಅಂದ್ರೆ ಒಂದು ಸಣ್ಣದಾಗಿ ಎಡಿಟ್ ಮಾಡ್ಕೊಂಡು ಫ್ಲೋ ಕರೆಕ್ಟ್ ಆಗಿ ಬರ್ತಿದ್ಯಾ ಇಲ್ವಾ ಅಂತ ಒಂದು ಐಡಿಯಾ ಇಟ್ಕೊಂಡು ನೆಕ್ಸ್ಟ್ ವೀಕೆಂಡ್ ಪ್ಲಾನ್ ಮಾಡ್ಕೋಬಹುದು ಅವರು. ಸೊ ನನ್ನ ಪ್ರಕಾರ ಬರೀ ಒಂದು ವೀಕೆಂಡ್ ಅಲ್ಲಿ 2 days ಅಲ್ಲಿ ಮಾಡೋದು ಕಷ್ಟ ಆಗ್ಬಹುದು. ಶೂಟಿಂಗ್ ತುಂಬಾ ಪ್ಲಾನ್ ಮಾಡಿದ್ರೆ ಒಂದು 2 days ಅಲ್ಲಿ ಮುಗಿಸ್ಬೋದು ಒಂದು ಶಾರ್ಟ್ ಫಿಲ್ಮ್ ನ. ಬಟ್ ನೀವು ಹೇಳ್ತಿರೋದು ಅರೌಂಡ್ ಒಂದು 20 to 25 minutes ಡ್ಯೂರೇಷನ್ ಅಂತಂದ್ರೆ ಅಟ್ಲೀಸ್ಟ್ ಒಂದು 4 days ಶೂಟಿಂಗ್ ಆದ್ರೂ ಮಾಡ್ತಾರೆ. ಸೊ 2 weekends ಅಂತ ಇಟ್ಕೊಳ್ಳೋಣ. ಸೊ ಫಸ್ಟ್ ವೀಕೆಂಡ್ ಏನ್ ಮಾಡಿರ್ತೀರೋ ಅದನ್ನ ಒಂದು ಬೇಸಿಕ್ ಎಡಿಟ್ ಮಾಡ್ಕೊಂಡ್ಬಿಟ್ರೆ, ಸೆಕೆಂಡ್ ವೀಕೆಂಡ್ ಯು ಕ್ಯಾನ್ ಪ್ಲಾನ್ ವಾಟ್ ಎವರ್ ಲೆಫ್ಟ್ ಔಟ್ ಶಾರ್ಟ್ಸ್ ಆರ್ ಅಡಿಷನಲ್ ಶಾರ್ಟ್ಸ್ ಯು ವಾಂಟ್, ಅದನ್ನ ಶೂಟ್ ಮಾಡ್ಕೋಬಹುದು. ಶೂಟಿಂಗ್ ಆಲ್ರೆಡಿ ಮಾಡಿರೋದ್ರ ಬಗ್ಗೆ ಹೇಳ್ಬೇಕಾದ್ರೆ,
ಟ್ರೈ ಅಂಡ್ ಅವಾಯ್ಡ್ ಡೂಯಿಂಗ್ ಲಾಟ್ ಆಫ್ VFX ಇನ್ ಯೋರ್ ಸ್ಟೋರಿ. ಯಾಕಂದ್ರೆ ಈ VFX ಅಂದ ತಕ್ಷಣ ಯು ಹ್ಯಾವ್ ಟು ಔಟ್ಸೋರ್ಸ್ ಇಟ್. ಯಾಕಂದ್ರೆ ನಿಮ್ಮಲ್ಲಿ ಬರುವಂತ VFX ನಾಲೆಡ್ಜ್ ಅಂದ್ರೆ ಸ್ವತಃ ಮಾಡುವಂತ ನಾಲೆಡ್ಜ್ ಇಲ್ಲದೆ ಇರಬಹುದು. ಸೊ ಆದಷ್ಟು VFX ಆಗ್ಲಿ, ಈ ಎಫೆಕ್ಟ್ಸ್ ಆಗ್ಲಿ, ಅಂದ್ರೆ ವಿಚ್ ಯು ಕಾಂಟ್ ಡೂ ಇಟ್ ಆನ್ ಯುವರ್ ಓನ್, ಅದನ್ನ ಅವಾಯ್ಡ್ ಮಾಡಿ ಒಂದು ಸಿಂಪಲ್ ಅಂಡ್ ನೀಟ್ ನನ್ನ ಅಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ಸಿನಿಮಾಗಳು ನೋಡಿದ್ರೆ, ಈಗ ಆ ಕರಾಳ ರಾತ್ರಿ ಆಗಿರ್ಬೋದು, ಲವ್ ಮಾಕ್ಟೇಲ್ ಆಗಿರ್ಬೋದು, ಸಾಕಷ್ಟು ಟ್ರಾನ್ಸಿಷನ್ಸೇ ಇರಲ್ಲ. ಅಂದ್ರೆ ಸಿಂಪಲ್ ಕ್ಲೀನ್ ಆಗಿ ಹೋಗ್ತಾ ಇರುತ್ತೆ. ಆ ಕರಾಳ ರಾತ್ರಿ ನಾವು ಒಂದು 18 days ಶೂಟಿಂಗ್ ಮಾಡಿದ್ವಿ. 13 days. 13 days, 13 days ಶೂಟಿಂಗ್ ಮಾಡಿದ್ವಿ. 14th day ನೆಕ್ಸ್ಟ್ ಡೇ ಇಟ್ ವಾಸ್ ರೆಡಿ ಫಾರ್ ಡಬ್ಬಿಂಗ್. ಅಂದ್ರೆ ಇಡೀ ಸಿನಿಮಾ ಡಬ್ಬಿಂಗ್ ಅಂದ್ರೆ ಬೆಂಗಳೂರು ಬಂದು ಔಟ್ಡೋರ್ ಅಲ್ಲಿ ಶೂಟಿಂಗ್ ಮಾಡಿದ್ವಿ. ಬೆಂಗಳೂರು ಬಂದು ಡಬ್ಬಿಂಗ್ ಮಾಡೋ ರೇಂಜ್ಗೆ ರೆಡಿ ಇತ್ತು ಸಿನಿಮಾ. ಒಂದು ಇನ್ಸಿಡೆಂಟ್ ಆಯ್ತು, ಯಾವ್ದೋ ಒಂದು ಕಂಟಿನ್ಯೂಟಿನೋ ಯಾವ್ದೋ ಒಂದು ಪ್ರಾಬ್ಲಮ್, ಒಂದು ಶಾರ್ಟ್ ಬೇಕಾಗಿತ್ತು. ಸೊ ಆರ್ಟಿಸ್ಟು ಅಲ್ಲೇ ಇದ್ದಿದ್ರಿಂದ ನಾವು ಎಡಿಟ್ ಆಗಿ ನೆಕ್ಸ್ಟ್ ಡೇ ಶೂಟಿಂಗ್ ಅಲ್ಲಿ ಆ ಶಾರ್ಟ್ ತಗೊಂಡ್ವಿ ನಾವು. ಸೊ ಆ ರೀತಿ ಹೆಲ್ಪ್ ಆಗುತ್ತೆ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ನಲ್ಲಿ ಎಡಿಟಿಂಗ್ ನಂತರ ದಯಾಳ್ ಅವ್ರು ಹೇಳ್ದಂಗೆ ಸೌಂಡ್ ಎಫೆಕ್ಟ್ಸ್ ಬೇಕಾಗಬಹುದು. ಸೊ ಶಾರ್ಟ್ ಫಿಲ್ಮ್ ಮೇಕರ್ಸ್ಗೆ ಸೌಂಡ್ ಎಫೆಕ್ಟ್ಸ್ ಏನೋ ಸಾಕಷ್ಟು ಸೌಂಡ್ ಎಫೆಕ್ಟ್ಸ್ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ಅದನ್ನ ಬಳಸ್ಕೋಬಹುದು ಅವರು. ಆಮೇಲೆ ಈಗ ಮ್ಯೂಸಿಕ್ ಕಂಪೋಸ್ ಮಾಡಕ್ಕೆ ಏನಾದ್ರು ಬಜೆಟ್ ಸಮಸ್ಯೆಗಳಿದ್ರೆ ಸಾಕಷ್ಟು ಏನೋ ರಾಯಲ್ಟಿ ಫ್ರೀ ಮ್ಯೂಸಿಕ್ ಸಿಗುತ್ತೆ, ಅದನ್ನ ಬಳಸ್ಕೋಬಹುದು. ಸೊ ದಟ್ಸ್ ವಾಟ್ ಐ ಫೀಲ್. ಏನೋ ಕ್ಲಾರಿಟಿ ಅಂದ್ರೆ ಬಜೆಟ್ ಅಂತ ಬಂದಾಗ ಪ್ರೀ ಪ್ರೊಡಕ್ಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ನನ್ನ ಪ್ರಕಾರ ದ ಮೋರ್ ಯು ಸ್ಪೆಂಡ್ ಟೈಮ್ ಆನ್ ಪ್ರೀ ಪ್ರೊಡಕ್ಷನ್, ವೆರಿ ಲೆಸ್ ಟೈಮ್ ಯು ಸ್ಪೆಂಡ್ ಆನ್ ಪೋಸ್ಟ್ ಪ್ರೊಡಕ್ಷನ್, ಅಂಡ್ ಯು ಸೆಲ್ ಲಾಟ್ ಆಫ್ ಮನಿ ವೆನ್ ಇಟ್ ಕಮ್ಸ್ ಟು ಪ್ರೊಡಕ್ಷನ್ ಆಸ್ ವೆಲ್ as ಪೋಸ್ಟ್ ಪ್ರೊಡಕ್ಷನ್. ಪ್ರೀ ಪ್ರೊಡಕ್ಷನ್ ತುಂಬಾ ಪ್ರಿಪರೇಷನ್ ಇರಬೇಕು. ಅಂದ್ರೆ ಟೋಟಲ್ ಕತೆ ಇಲ್ಲಿರ್ಬೇಕು. ನನ್ನ ಪ್ರಕಾರ ಇಲ್ಲಿರೋದೇ ಸ್ಕ್ರೀನ್ ಮೇಲೆ ತರಕ್ ಆಗೋದು. ಯಾಕೆಂದ್ರೆ ತುಂಬಾ ಸರಿ ಏನಾಗುತ್ತೆ, ಶೂಟಿಂಗ್ ಎಲ್ಲ ಮುಗ್ದೋಗಿರುತ್ತೆ, ಎಲ್ಲ ಶೂಟಿಂಗ್ ಮುಗಿಸಿ ಪ್ಯಾಕಪ್ ಅಂದ್ರೆ ನಾವು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಕುಂಬಳಕಾಯಿ ಹೊಡೆಯೋದು ಅಂತೀವಿ. ಅದಾದ ನಂತರ ಎಡಿಟಿಂಗ್ ಕೂತ್ಕೊಂಡಾಗ ಅಯ್ಯಯ್ಯೋ ಇಲ್ಲೊಂದು ಶಾರ್ಟ್ ಬೇಕಾಗಿತ್ತು, ಅಯ್ಯಯ್ಯೋ. ಯಾಕಂದ್ರೆ ಎಲ್ಲವೂ ಲೊಕೇಶನ್ ಬೇಸ್ಡ್ ಇರುತ್ತೆ. ಯಾವುದೋ ಲೊಕೇಶನ್ ಶೂಟಿಂಗ್ ಮಾಡಿರ್ತಾರೆ, ಅಲ್ಲೇ ಹೋಗಿ ಶೂಟಿಂಗ್ ಮಾಡೋದಾಗ್ಲಿ, ಆರ್ಟಿಸ್ಟ್ ನ ಕರ್ಕೊಂಡ್ ಬಂದು ಮತ್ತೆ ಯಾವ್ದೋ ಒಂದು ಎಕ್ಸ್ಟ್ರಾ ಶಾರ್ಟ್ ತೆಗೆಯೋದಾಗ್ಲಿ ತುಂಬಾನೇ ಕಷ್ಟ ಆಗುತ್ತೆ. So pre-production, that's where pre-production comes into play. Everything has to be here, shooting ಮಾಡಕ್ ಮುಂಚೆನೆ ಒಂದು ವಿಜುವಲ್ ಫ್ಲೋ ತಲೆನಲ್ಲಿ ಇರಬೇಕು. ಗಾಟ್ ಇಟ್. ಥ್ಯಾಂಕ್ ಯು ಸರ್. ಶ್ರೀ ಅವರು ಮ್ಯೂಸಿಕ್ ಅಂದ್ರು, ಸೊ ಆಟೋಮೆಟಿಕ್ ಆಗಿ ನಮ್ಮ ಭರತ್ ಅವ್ರನ್ನ ನಾನು ಕೇಳಬೇಕು. ಸರ್, ನಿಮ್ಮ ಜರ್ನಿ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಯಾವ ರೀತಿ ಶುರು ಆಗತ್ತೆ, ಮತ್ತೆ ನೀವ್ ಹೆಂಗೆ ಪ್ಲಾನ್ ಮಾಡ್ಕೋತೀರಾ? ಅಫ್ಕೋರ್ಸ್ ನಿಮ್ ಮೊದಲನೇ ಹಂತದಿಂದಾನು ನಿಮ್ಗೆ ಒಂದು ಐಡಿಯಾ ಇರುತ್ತೆ ಸಿನಿಮಾ ಬಗ್ಗೆ, ಯಾವ ರೀತಿ ಸಬ್ಜೆಕ್ಟ್ ಇದೆ, ಮತ್ತೆ ಅದು ಫ್ಲೋ ಏನು ಅಂತ, ಅದಕ್ಕೆ ತಕ್ಕಂತೆ ತಯಾರಿ ಮಾಡ್ಕೊಂಡಿರ್ತೀರಾ, ಅಥವಾ ಮ್ಯೂಸಿಕ್ ಕೂಡ ಮಾಡಿರ್ಬೋದು. ಬಟ್ ಅದೇ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ನಿಮ್ಮ ಪ್ರೋಸೆಸ್ ಏನು, ಫ್ಲೋ ಏನು ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸರ್, ನಮ್ದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಶುರುವಾಗದೆ ಎಡಿಟ್ ಮಾಡಿ ನಮಗ್ ಕೊಟ್ರೇನೆ. ಕೆಲವು ಸಲಿ ದೇರ್ ಆರ್ ಎಕ್ಸೆಪ್ಷನ್ಸ್ ವೇರ್ ಒಂದು ಸೀಕ್ವೆನ್ಸ್ಗೆ ಒಂದು ಥೀಮ್ ತರ ಏನೋ ಮಾಡಿ ಅಂತ ಕೊಡಿ ಅಂತ ಹೇಳಿರ್ತಾರೆ. ಅಂಡ್ ಆಫ್ ಲೇಟ್ ಕೆಲವು ಸಲ ಆಕ್ಷನ್ ಸೀಕ್ವೆನ್ಸ್ಗೂ ಒಂದು ಚೇಸಿಂಗ್ ಏನೋ ಮಾಡ್ಕೊಡಿ ಅಂತ ಕೇಳಿರ್ತಾರೆ. ಆ ತರದ್ನ ಉಪಯೋಗಿಸ್ಕೊಂಡು ಶೂಟ್ ಮಾಡಿರ್ತಾರೆ ಹೊರತು 90% ಮೋರ್ ದನ್ 90% ನಂಬರ್ಕು ಶ್ರೀ ಅವರು ಎಲ್ಲ ಎಡಿಟಿಂಗ್ ಮಾಡಿ ತಂದು ಕೊಟ್ಮೇಲೆ ನಮ್ ಕೆಲಸ ಶುರುವಾಗೋದು. ಸೊ ಐ ವುಡ್ ಸಜೆಸ್ಟ್ ಐಡಿಯಲಿ ಫಸ್ಟ್ ಸೌಂಡ್ ಡಿಸೈನ್ ಮಾಡಿಸ್ಕೊಂಡ್ ಬನ್ನಿ ಅಂತ. ಬಿಕಾಸ್ ಸೌಂಡ್ ಡಿಸೈನ್ ಇದ್ರೆ ಮ್ಯೂಸಿಷಿಯನ್ಸ್ಗೆ ಎಲ್ಲಿ ಏನ್ ಮಾಡ್ಬೇಕು, ಎಷ್ಟು ಸಾಫ್ಟ್ ಆಗಿ ಮ್ಯೂಸಿಕ್ ಇಡಬೇಕು, ಎಷ್ಟು ಡೈನಮಿಕ್ ಆಗಿ ಮ್ಯೂಸಿಕ್ ಇಡಬೇಕು ಒಂದು ಐಡಿಯಾ ಸಿಗುತ್ತೆ. ಸೇ ಇಫ್ ಇಟ್ಸ್ ಅ ಕಿಯೋಟಿಕ್ ಸೀನ್, ಒಂದು ಆಕ್ಷನ್ ಸೀನ್ ಇದ್ರೆ ಅಲ್ಲಿ ಸುಮಾರು ಸೌಂಡ್ ಎಫೆಕ್ಟ್ಸೇ ಇರುತ್ತೆ, ಆಯ್ತಾ. ನಾವು ಅದಿಲ್ದಲೆ ಬ್ಲೈಂಡ್ ಆಗಿ ನಮ್ ಮ್ಯೂಸಿಕ್ ಕಿಯೋಟಿಕ್ ಆಗಿ ಏನಾದ್ರು ಮಾಡಿದ್ರೆ ಅಫ್ಕೋರ್ಸ್ ಇಟ್ಸ್ ಗೋನ್ ಮಿಕ್ಸಿಂಗ್ ಸ್ಟೇಜ್ ಅಲ್ಲಿ ಕ್ಲಾಶ್ ಆಗುತ್ತೆ. ಸೊ ಕ್ಲಾರಿಟಿ ಇರೋದಕ್ಕೆ ನಾನು ಪ್ರತಿಯೊಬ್ರು ಡೈರೆಕ್ಟರ್ಗೂ ಇದನ್ನೇ ಅಡ್ವೈಸ್ ಮಾಡೋದು. ಡೈರೆಕ್ಟರ್ ಅಂದ್ರೆ ಯಾರಿಗ ಟೀಮ್ಗೆ ಫಸ್ಟ್ ಸೌಂಡ್ ಡಿಸೈನ್ ಮಾಡಿಸ್ಕೊಂಡ್ ಬಂದ್ಬಿಡಿ, ದೆನ್ ಇಟ್ ವಿಲ್ ಬಿ ಈಸಿ ಮ್ಯೂಸಿಕ್ ಪ್ರಾಸೆಸ್ಗೆ ಅಂತ. ಬಟ್ ಅದು ಎಷ್ಟೊಂದ್ಸಲಿ ಆಗಲ್ಲ, ಬಿಕಾಸ್ ಆಫ್ ದ ಟೈಮ್ ಕನ್ಸ್ಟ್ರೈಂಟ್ಸ್. ಎರಡು ಸೈಡ್ ಬೈ ಸೈಡ್ ನಡೀತಾ ಇರುತ್ತೆ ಟೈಮ್ ಕನ್ಸ್ಟ್ರೈಂಟ್ಸ್ ಇಂದ. ಸೊ ನಾನು
ಪೋಸ್ಟ್ ಪ್ರೊಡಕ್ಷನ್ ಅಂದ್ರೆ ಇವಾಗ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತಾಡೋದಾದ್ರೆ ದ ವೇ ಐ ಅಪ್ರೋಚಸ್, ಇವಾಗ ಏನ್ ಸಿನಿಮಾ ಎಂಟೈರ್ ಸಿನಿಮಾ ನಾವು ಟೈಮ್ ಲೈನ್ ಅಲ್ಲಿ ಇಟ್ಕೊಳ್ಳಲ್ಲ. ಸೊ ಇಟ್ ವಿಲ್ ಬಿ ಡಿವೈಡೆಡ್ ಇನ್ ಟು ಸರ್ಟನ್ ಪಾರ್ಟ್ಸ್. ಸೊ ಅದ್ ಬಂದ್ರೆ ನಾನು ಟೈಮ್ ಲೈನ್ ಅಲ್ಲಿ ಕುತ್ಕೊಂಡು ಮಾರ್ಕರ್ಸ್ ಹಾಕೊಂಡ್ಬಿಡ್ತೀನಿ. ಸೊ ದಟ್ ಈವನ್ ಮ್ಯೂಸಿಷಿಯನ್ಸ್ ಹೂ ವರ್ಕ್ ವಿತ್ ಮೀ, ನಾನು ಒಬ್ನೇ ಮಾಡಲ್ಲ ಸ್ಕೋರ್, ಜೊತೆಗೆ ಬೇರೆ ಮ್ಯೂಸಿಷಿಯನ್ಸ್ ಇರ್ತಾರೆ ಹೂ ವರ್ಕ್ ವಿತ್ ಮೀ. ಐ ಕ್ಯಾನ್ ಈಸಿಲಿ ಸೆಂಡ್ ದೆಮ್, ನೋಡಪ್ಪ ಟೈಮ್ ಲೈನ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಐ ನೀಡ್ ದಿಸ್ ಕೈಂಡ್ ಆಫ್ ಮ್ಯೂಸಿಕ್ ಅಂತ. ಸೊ ಅಟ್ ಲೀಸ್ಟ್ ದಿಸ್ ವೇ ದೆರ್ ವಿಲ್ ಬಿ ನೋ ಕನ್ಫ್ಯೂಷನ್ ಅಂಡ್ ದ ಎಂಟೈರ್ ಪ್ರಾಸೆಸ್ ವಿಲ್ ಗೋ ಆಸ್ ಪರ್ ಮೈ ಕೀ ನೋಟ್ಸ್ ಅಂಡ್ ಮೈ, ನಾನ್ ಏನ್ ಸೌಂಡ್ ಕೊಡ್ಬೇಕು, ನಾನ್ ಎಲ್ಲಿ ಯಾವ ತರ ಮ್ಯೂಸಿಕ್ ಬರ್ಬೇಕು, ನಾನೊಂದು ಮಾರ್ಕರ್ಸ್ ಹಾಕಿ ಕೊಟ್ರೆ ದೇ ವಿಲ್ ಅಪ್ರೋಚ್ ಇಟ್ ಸೇಮ್ ವೇ. ಅಫ್ಕೋರ್ಸ್ ಅದಾದ್ಮೇಲೆ ಏನೋ ಇದ್ ಬೇಡ ಹೀಗ್ ಅಪ್ರೋಚ್ ಮಾಡಿದ್ರೆ ಅಂತ ಸಂಬಡಿ ವಿಲ್ ಸಜೆಸ್ಟ್ ಮೀ. ಇಫ್ ಇಟ್ಸ್ ಗುಡ್ ಎನಫ್ ಐ ವಿಲ್ ಟೇಕ್ ಇಟ್, ದಟ್ಸ್ ಅ ಸೆಕೆಂಡರಿ ಥಿಂಗ್. ಬಟ್ ಫಸ್ಟ್ ದಿಸ್ ಇಸ್ ಹೌ ಐ ಅಪ್ರೋಚ್. ಓಕೆ. ಫುಲ್ ಟೈಮ್ ಲೈನ್ ಅಲ್ಲಿ ಮಾರ್ಕರ್ಸ್ ಹಾಕಿ ಮ್ಯೂಸಿಷಿಯನ್ಸ್ಗೆ ಈ ತರ ಇರ್ಬೇಕು ಅಂತ ಹೇಳಿ ಕೊಟ್ಬಿಡ್ತೀನಿ. Okay. ದೆನ್ ಸೌಂಡ್ ಡಿಸೈನ್ ಆಸ್ಪೆಕ್ಟ್ ಬಂದಾಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಯೂಶಲಿ ನಮ್ಮ ಇಂಡಸ್ಟ್ರಿಲಿ ಮ್ಯೂಸಿಷಿಯನ್ಸ್ ಡೋಂಟ್ ಇಂಟ್ರಾಕ್ಟ್ ವಿತ್ ದ ಸೌಂಡ್ ಡಿಸೈನರ್ಸ್ ಅಟ್ ಆಲ್. ಅದೇನಾಗುತ್ತೆ, ಮ್ಯೂಸಿಕ್ ನಾವಿಲ್ಲಿ ಮಾಡ್ಕೊಡ್ತೀವಿ, ಅಲ್ಲಿ ಸೌಂಡ್ ಡಿಸೈನ್ ಮಾಡ್ಕೊಡ್ತಾರೆ, ಫೈನಲಿ ಇಟ್ ವಿಲ್ ಗೋ ಟು ದ ಸ್ಟುಡಿಯೋ ಫಾರ್ ದ ಫೈನಲ್ ಮಿಕ್ಸ್. ಫಿಲ್ಮ್ ಮಿಕ್ಸ್ ಗೆ ಸ್ಟುಡಿಯೋಗೆ ಹೋಗುತ್ತೆ. ಸೊ ಯೂಶಲಿ ವಿ ಡೋಂಟ್ ಇಂಟ್ರಾಕ್ಟ್ ಅಟ್ ಆಲ್. ಬಟ್ ಇದು ಇಂಟ್ರಾಕ್ಷನ್ ಇರ್ಬೇಕು ಅಂತ ನಾನು ಹೇಳ್ತೀನಿ. ಕರೆಕ್ಟ್. ಯುನೋ ಬಿಕಾಸ್ ಸರಿ, ಆ ಇನ್ಪುಟ್ ಬೇಕು ಅಂತ ಹೇಳ್ತಾ ಇದ್ದಲ್ಲ, ಅಂದ್ರೆ ಸೌಂಡ್ ಡಿಸೈನ್ ಸುಮ್ನೆ ಇಂಡಿಪೆಂಡೆಂಟ್ ಆಗಿ ಅವರೆಲ್ಲೋ ಸೈಲೋನಲ್ಲಿ ಮಾಡೋದಕ್ಕಿಂತ ನಿಮ್ಮ ಒಂದು ಇನ್ಪುಟ್ ಇದ್ರೆ ಐ ಥಿಂಕ್ ಇಟ್ ವಿಲ್ ಗೋ ವೆರಿ ವೆಲ್ ವಿತ್ ದಿ ಫ್ಲೋ ಅಂತ ಹೇಳ್ತಾ ಇದ್ದೀರಾ ನೀವು. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ, ಸ್ವಲ್ಪ ಸೂಪರ್ಫಿಷಿಯಲ್ ಆಗಿ ಅದು ಇದು ತೋರಿಸ್ತಾರೆ. ಸೇ ಇಟ್ಸ್ ಅ ವೆರಿ ಕಮರ್ಷಿಯಲ್ ಮೂವಿ, ಆರ್ ಫಾರ್ ದಟ್ ಮ್ಯಾಟರ್ ಈವನ್ ಅ ಶಾರ್ಟ್ ಫಿಲ್ಮ್, ಇಟ್ಸ್ ಸೇಮ್ ಥಿಂಗ್. ಸ್ವಲ್ಪ ಸೂಪರ್ಫಿಷಿಯಲ್ ಆಗಿ VFX ಹಾಕಿ ನೀವೇನೋ ಟ್ರಾನ್ಸಿಷನ್ಸ್ ಏನೋ ಮಾಡಿದೀರಾ, ಆರ್ ಸಮ್ ಸೀಕ್ವೆನ್ಸ್ ನೀಡ್ಸ್ ಸಮ್ ಕೈಂಡ್ ಆಫ್ ಅ ವೆರಿ ಸೂಪರ್ಫಿಷಿಯಲ್ ಸೌಂಡ್, SFX ಬೇಕು. ಸೊ ಆ ಅಪ್ರೋಚ್ ಏನಾಗುತ್ತೆ ಅಂದ್ರೆ, ಸೌಂಡ್ ಡಿಸೈನು ಅದನ್ನ ಅಪ್ರೋಚ್ ಮಾಡ್ತಾನೆ, ಆಸ್ ಅ ಮ್ಯೂಸಿಷಿಯನ್ ನಾವು ಕೆಲವು ಸಲ ಅದನ್ನ ಅಪ್ರೋಚ್ ಮಾಡ್ತೀವಿ. ದೆನ್ ಇಟ್ ವಿಲ್ ಆಲ್ವೇಸ್ ಕ್ಲಾಶ್. ಸೊ ಅದಕ್ಕೆ ಸೌಂಡ್ ಡಿಸೈನ್ ಮುಂಚೆ ಆದ್ರೆ ಐ ಕ್ಯಾನ್ ಕಾಂಪ್ಲಿಮೆಂಟ್ ವಾಟ್ ಎವರ್ ಹಿ ಹಸ್ ಡನ್. ಐ ಡೋಂಟ್ ಹ್ಯಾವ್ ಟು ಡೂ ವಾಟ್ ಎವರ್ ಅವರು ಫೋರ್ ಗ್ರೌಂಡ್ ಅಲ್ಲಿ ಏನ್ ಮಾಡಿದ್ದಾರೆ. ಐ ಡೋಂಟ್ ಹ್ಯಾವ್ ಟು ಪುಟ್ ಸಮಥಿಂಗ್ ಆನ್ ಇಟ್ ಅಂಡ್ ಮೇಕ್ ಇಟ್ ಮೋರ್ ಕ್ಲಟರ್ಡ್. ನಾನು ಐ ಕ್ಯಾನ್ ಕಾಂಪ್ಲಿಮೆಂಟ್ ವಿತ್ ಅನದರ್ ಸೌಂಡ್. ಈ ವಿಷಯಕ್ಕೆ ಐ ವುಡ್ ಹ್ಯಾವ್ either sound design first done and later background score, or at least have an interaction. ವಾಟ್ ಎವರ್ ಭರತ್ ಅವ್ರಿಗೆ ಏನು ಮಾತಾಡಿದ್ರು ಅದನ್ನ 100% ಟ್ರೂ. ಅದು ಆಕ್ಚುಲಿ ಏನಾಗುತ್ತೆ, ದರ್ ಇಸ್ ನೋ, ಆಸ್ ಯು ಸೆಡ್, ದರ್ ಇಸ್ ನೋ ಇಂಟ್ರಾಕ್ಷನ್ ಬಿಟ್ವೀನ್ ದ ಸೌಂಡ್ ಡಿಸೈನರ್, ಸೌಂಡ್ ಎಫೆಕ್ಟ್ಸ್ ಅಂತ ನಾವು ಏನ್ ಹೇಳ್ತೀವಿ, ಆ ಟೆಕ್ನಿಷಿಯನ್ಗೂ ಮ್ಯೂಸಿಕ್ ಡೈರೆಕ್ಟರ್ಗೂ ಯಾವ ಇಂಟ್ರಾಕ್ಷನ್ ಆಗಲ್ಲ. ಡೈರೆಕ್ಟರ್ ವಿಲ್ ಗೋ ಅಂಡ್ ಚೆಕ್ ದ ಸೌಂಡ್ ಡಿಸೈನ್, ಸೌಂಡ್ ಎಫೆಕ್ಟ್ಸ್, ಸೌಂಡ್ ಡಿಸೈನ್, ಸೌಂಡ್ ಎಫೆಕ್ಟ್ಸ್, ವಾಟ್ ಎವರ್. ನೌ ಡೇಸ್ ವಿ ಕಾಲ್ ಇಟ್ ಆಸ್ ಸೌಂಡ್ ಡಿಸೈನ್, ಬಟ್ ಜನರಲಿ ಟ್ರೆಡಿಷನಲಿ ನಾವು ಅದನ್ನ ಬಂದು ಸೌಂಡ್ ಎಫೆಕ್ಟ್ಸ್ ಅಂತಾನೆ ಕರಿತಾ ಇದೀವಿ. ಇನ್ ದ ರೀಸೆಂಟ್ ಟೈಮ್ ಅಲ್ಲಿ ಮಾತ್ರ ವಿ ಆರ್ ಕಾಲಿಂಗ್ ಆಸ್ ಅ ಸೌಂಡ್ ಡಿಸೈನ್ ಅಂತ. ಸೊ ಅದ್ರಲ್ಲಿ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರಾನ್ಸಿಷನ್ ಬರುತ್ತೆ, ಒಂದು ಡಿಸಾಲ್ವ್ ಬರುತ್ತೆ, ಇಲ್ಲ ಒಂದು ಬ್ಲಾಕ್ ಔಟ್ ಆಗುತ್ತೆ ಅಂತ ಅನ್ಕೊಳ್ಳಿ ಸರ್. ಅವ್ನು ಏನ್ ಫೀಲ್ ಮಾಡ್ತಾನೆ ಅಂದ್ರೆ ಬ್ಲಾಕ್ ಔಟ್ ಹತ್ರ ಇಂತ ಒಂದು ಸೌಂಡ್ ಹಾಕಿರ್ತಾನೆ ಅಂತ ಅನ್ಕೊಳ್ಳಿ. ಈಗ ಭರತ್ ಅವ್ರ ಹತ್ರ ಬರುವಾಗ ಭರತ್ ವುಡ್ ಆಫ್ ಸೆಟ್ ಎ ಟೆಂಪೋ ಫಾರ್ ದ ಮ್ಯೂಸಿಕ್, ಶ್ರುತಿ ಫಾರ್ ಎ ಮ್ಯೂಸಿಕ್. ಆ ಪರ್ಟಿಕ್ಯುಲರ್ ಸೀನ್ಗೆ ಒಂದು ಶ್ರುತಿಯಲ್ಲಿ ಹೋಗಿರ್ತಾರೆ. ಅವ್ನು ಏನೋ ಒಂದು ಟ್ರಾನ್ಸಿಷನ್ ಹಾಕಿರ್ತಾನೋ, ದಟ್ ವಿಲ್ ನಾಟ್ ಬಿ ದೇರ್ ಇನ್ ಇಸ್ ಟೆಂಪೋ, that will not be there in the background score, whatever Shruti he is maintaining, whatever tempo he is maintaining. ಅವ್ರು ಯಾವ ಶ್ರುತಿಯಲ್ಲಿ ಒಂದು ಕಂಪೋಸಿಷನ್ ಮಾಡಿರ್ತಾರೋ ಆ ಸ್ಕೇಲ್ ಅಲ್ಲಿ ಅದು ಇರಲ್ಲ. ಸೊ ನೀವು ತುಂಬಾ ಸಿನಿಮಾದಲ್ಲಿ ನೋಡ್ಬೋದು, ಈ ಮ್ಯೂಸಿಕ್ ಒಂದ್ ಕಡೆಯಿಂದ ಹೋಗುತ್ತೆ, ಟ್ರಾನ್ಸಿಷನ್ ಒಂದು ಶ್ರುತಿಯಲ್ಲಿ ಇರುತ್ತೆ, ಎರಡು ಸ್ಕೇಲ್ ಬೇರೆ ಬೇರೆ ಸ್ಕೇಲ್ ಅಲ್ಲಿ ಇರುತ್ತೆ. ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ದ ಸೌಂಡ್ ಡಿಸೈನ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್. It has to go to the music director. If the music director feels that in sound design there need to be some correction which is going to affect his composition, that is in terms of background score, that has to be corrected. That has to be corrected. Then it has to go back to his table. But as he said, it's not happening. It is two different technicians, two different things are happening. I would like to add, generally ನಾನು ಮಾಡೋ ಸಿನಿಮಾಗಳಲ್ಲಿ ಸೌಂಡ್ ಎಫೆಕ್ಟ್ಸ್ ನಾನು ಹಾಕಿಟ್ಟಿರ್ತೀನಿ. ಯಾಕೆಂದ್ರೆ ಭರತ್ ಅವ್ರಿಗೆ ಅದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಯಾಕೆಂದ್ರೆ
ಸೌಂಡ್ ಅಂದ್ರೆ ಸೌಂಡ್ ಎಫೆಕ್ಟ್ಸ್ ಇಲ್ಲ ಅಂತಂದ್ರೆ ಅವರು ಒಂದು ಮೂಡಲ್, ದಯಾಳ್ ಅವ್ರು ಹೇಳಿದಾಗ ಅವರೊಂದು ಮೂಡಲ್ ಕಂಪೋಸ್ ಮಾಡಿರ್ತಾರೆ. ನಾನ್ ಜನರಲಿ ಸೌಂಡ್ ಎಫೆಕ್ಟ್ಸ್ ಹಾಕಿರ್ತೀನಿ. ಯಾಕೆಂತಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಜಂಪ್ ಕಟ್ ಅಂತೀವಿ, ಚಕ್ 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 ಅಂತ, ಅದಕ್ಕೆ ಒಂದು ಸಣ್ಣದಾಗ ಒಂದು ಸೌಂಡ್ ಎಫೆಕ್ಟ್ ಕೊಟ್ಟಿರ್ತೀವಿ. ಅಂಡ್ ಆಸ್ ಎನ್ ಎಡಿಟರ್ ಯಾರು ಎಡಿಟ್ ಮಾಡ್ತಿದಾರೋ ಅವ್ರಿಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಜನರಲಿ ಎಡಿಟರ್ಸ್ ಶುಡ್ ಹ್ಯಾವ್ ಲಿಟಲ್ ಬಿಟ್ ಆಫ್ ಮ್ಯೂಸಿಕ್ ನಾಲೆಡ್ಜ್. ಯಾಕೆಂತಂದ್ರೆ ಲಾಟ್ ಆಫ್ ಮ್ಯೂಸಿಕ್ ನಾಲೆಡ್ಜ್ ಆಕ್ಚುಲಿ. ಯು ಕ್ಯಾಂಟ್ ಎಕ್ಸ್ಪೆಕ್ಟ್ ಫ್ರಮ್ ಎವ್ರಿಬಡಿ, ಬಟ್ ನನ್ನ ಪ್ರಕಾರ ಮ್ಯೂಸಿಕ್ ನಾಲೆಡ್ಜ್ ಬೇಕೇ ಬೇಕು. ಯಾಕೆಂತಂದ್ರೆ ಸಾಕಷ್ಟು ನಾವು ಆಸ್ ಎನ್ ಎಡಿಟರ್ ಸಿನಿಮಾಗಳಲ್ಲಿ ಆಸ್ ಎನ್ ಎಡಿಟರ್ ಡೈಲಾಗ್ ಬಿಟ್ರೆ ಸಾಕಷ್ಟು ವಿಷಯಗಳು ಸೈಲೆನ್ಸ್ ಅಲ್ಲಿ ಇರುತ್ತೆ. ಆ ಸೈಲೆನ್ಸ್ ವಿಷಯಗಳು ಅದರಲ್ಲಿ ಒಂದು ರಿದಮ್ ಅಂತ ಇರುತ್ತೆ. ಸೊ ನಾ ಏನ್ ಮಾಡ್ತೀನಿ ಜನರಲಿ ಒಂದು ರಿದಮ್ ಅದನ್ನ ಡೈಲ್ಯೂಟೆಡ್ ಆಗಿ ಹೇಳ್ಬಿಡ್ತೀನಿ ಸರ್. ಫಾರ್ ಎಕ್ಸಾಂಪಲ್ ಒಂದು ಫ್ರೇಮ್ ಗೆ ಒಂದು ಸೆಕೆಂಡ್ ಗೆ 24 ಫ್ರೇಮ್ಸ್ ಅಂತ ಇದೆ ಅಂತ ಅನ್ಕೊಳ್ಳಿ ಸರ್. ಒಂದು ಸೆಕೆಂಡ್ ಅಲ್ಲಿ ಇಫ್ ಯು ವಾಂಟ್ ಒಂದು 12 ಫ್ರೇಮ್ಸ್ ಅಂತ ಹಾಕಿರ್ತೀವಿ, 6 ಫ್ರೇಮ್ಸ್ ಅಂತ ಇರ್ತೀವಿ, 3 ಫ್ರೇಮ್ಸ್. ಒಂದು ಈವನ್ ಆಗಿರುವಾಗ ದ ಮ್ಯೂಸಿಕ್ ಡೈರೆಕ್ಟರ್ ವಿಲ್ ಹ್ಯಾವ್ ಎ ಸ್ಮೂತ್ ಆಗಿ ಅವನು ಒಂದು ಟ್ರಾನ್ಸಿಷನ್ ಹೋಗಕ್ಕೆ ಚೆನ್ನಾಗಿರುತ್ತೆ. ಈಗ 2 ಫ್ರೇಮು, 2.5 ಫ್ರೇಮು, ಆಮೇಲೆ ಇನ್ನೊಂದು 3.25 ಫ್ರೇಮು. ಇದು ಯಾವುದೋ ಒಬ್ಬ ಮ್ಯೂಸಿಕ್ ಎಷ್ಟು ಡಿಸ್ಟ್ರಾಕ್ಟ್ ಆಗುತ್ತೆ ಅಂದ್ರೆ ಅಷ್ಟು ಡಿಸ್ಟ್ರಾಕ್ಷನ್ ಆಗುತ್ತೆ. ಸೊ ವಾಟ್ ಈಸ್ ದಟ್ ಇಸ್ ದಟ್ ಒನ್ ಲೈಕ್ ಈವನ್ ವೆನ್ ಯು ಆರ್ ಒಂದು ಫಾಸ್ಟ್ ಕಟಿಂಗ್ ಏನೋ ಒಂದು ಡಿವೈಡ್ ಪಟ್ ಏನೋ ಒಂದು ಕಟಿಂಗ್ ಮಾಡುವಾಗಲೂ ಒಂದು ಲೆಕ್ಕ ಇಟ್ಕೊಂಡು ಕಟ್ ಮಾಡುವಾಗ ಮ್ಯೂಸಿಷಿಯನ್ಗೆ ತುಂಬಾ ಈಸಿ ಆಗಿರುತ್ತೆ. ಆ ಸೆನ್ಸ್ ಬೇಕು. ನನಗೆ ಎಡಿಟಿಂಗ್ ಟೇಬಲ್ ಚೆನ್ನಾಗಿದೆ ಅನ್ಬಿಟ್ಟು ಕಲ್ಸಕ್ ಆಗಲ್ಲ. ಈ ಶುಡ್ ಆಲ್ಸೋ ಸಪೋರ್ಟ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್. 2 ಫ್ರೇಮ್ ಇಲ್ಲ, ನಾನು 1.25 ಫ್ರೇಮ್ ಇಡ್ತೀನಿ ಅನ್ನುವಾಗ ಅವನು ಎಷ್ಟು ಕಷ್ಟ ಪಡ್ತಾನೆ ಅಂತ ಗೊತ್ತಾಗ್ಬೇಕು ನಿಮ್ಗೆ. ನಾನು 1.25 ಫ್ರೇಮ್ ಇಟ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂದ್ರೆ ಅವ್ನ್ ಸ್ಟ್ರಗಲ್ ಗೊತ್ತಾಗ್ಬೇಕು. ಅದು ಯಾರಿಗೂ ಗೊತ್ತಾಗಲ್ಲ. ನನಗೆ ಚೆನ್ನಾಗಿದೆ, ಅದಕ್ಕೆ ಏನಾದ್ರು ಅವ್ನಿಗೆ ಹೆಂಗಾದ್ರು ಮಾಡ್ಕೊಳ್ಳಿ ಅವನು ಅಂತ ಕಲ್ಸೋದಲ್ಲ. ಯು ಶುಡ್ ಹ್ಯಾವ್ ಎ ಕೌಂಟ್ ಅನ್ನೋದು ಅವರು. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ರೀಸೆಂಟ್ ನನ್ನ ಎಕ್ಸ್ಪೀರಿಯನ್ಸ್ ಲವ್ ಮಾಕ್ಟೇಲ್ 1 ಮಾಡುವಾಗ ನಾವು ಮೋರ್ ದೆನ್ 75% ಶೂಟಿಂಗ್ ಆಗೋಗಿತ್ತು. ಅಲ್ಲಿವರೆಗೂ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಫಿಕ್ಸ್ ಆಗಿರಲಿಲ್ಲ. ಅಂದ್ರೆ ಬಜೆಟ್ ಕನ್ಸೇನು ತುಂಬಾ ಸಣ್ಣ ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ ಸಿನಿಮಾ ಅದು. ಸೊ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತಾನೆ ಡಿಸೈಡ್ ಆಗಿರಲಿಲ್ಲ. ನಾವು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಪ್ಯಾರಲಲ್ಲಿ ಎಡಿಟಿಂಗ್ ನಡೀತಾ ಇತ್ತು. ನಾನೇ ಕ್ಯಾಮ್ರಾಮನ್, ನಾನೇ ಎಡಿಟರ್ ಆಗಿದ್ದರಿಂದ ಶೂಟಿಂಗ್ ಅಲ್ಲಿ ಸಾಕಷ್ಟು ಶಾರ್ಟ್ಸ್ ತೆಗಿಲೇ ಇಲ್ಲ. ಯಾಕಂದ್ರೆ ಬೇಡ ಅನ್ನೋದನ್ನ ತೆಗೆದ್ರೆ ತಾನೇ ಇಡೋದು. ಅದು ಬೇಕಾಗಿಲ್ಲ ಅನ್ನೋವಾಗ ತೆಗೆಯೋದೇ ಇಲ್ಲ. ಸೊ ಹಾಗಾಗಿ ಫುಟೇಜ್ ವೈಸ್ ತುಂಬಾನೇ ಕಡಿಮೆ ಶೂಟ್ ಮಾಡಿತ್ತು. ಜೊತೆಗೆ ಫಾರ್ ಎಕ್ಸಾಂಪಲ್ ಲವ್ ಯು ಚಿನ್ನ ಸಾಂಗ್ ನೀವು ನೋಡಿರ್ತೀರಾ. ಲವ್ ಯು ಚಿನ್ನ ಸಾಂಗ್ 5 ನಿಮಿಷ ಸಾಂಗ್ ಸೈಲೆಂಟ್ ಆಗಿ ಬಂಚ್ ವೈಸ್ ಒಂದು ಕತೆ ಹೇಳಿ ಎಡಿಟ್ ಮಾಡಿ ಕಳಿಸಿತ್ತು. ಅಂದ್ರೆ ಒಂದು ರೌಂಡ್ ಎಡಿಟ್ ಆಗೋಗಿತ್ತು. ಅದಾದ ನಂತರ ಮ್ಯೂಸಿಕ್ ಡೈರೆಕ್ಟರ್ ವಿ ಗಾಟ್ ರಘು ದೀಕ್ಷಿತ್ ಆನ್ ಬೋರ್ಡ್. ಸೊ ಒಂದು ಸೈಲೆಂಟ್ ಎಡಿಟೆಡ್ ಸಾಂಗ್ ನ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟು ಅವರು ಅದನ್ನ ಇಟ್ಕೊಂಡು ರೆಫರೆನ್ಸ್ ಆಗಿ ಇಟ್ಕೊಂಡು ಮ್ಯೂಸಿಕ್ ಕಂಪೋಸ್ ಮಾಡಿದ್ದು. ಮ್ಯೂಸಿಕ್ ಕಂಪೋಸ್ ಮಾಡಿದ್ಮೇಲೆ ಬರೀ ಒಂದು ತಾನ ನಾನ ಅಂತ ಒಂದು ಆಲಾಪ್ ತರ ಹಾಡಿರ್ತಾರೆ. ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಹಾಡಿರ್ತಾರೆ ಜನರಲಿ ಟ್ಯೂನ್ ಮಾಡುವಾಗ. ಆ ಟ್ರ್ಯಾಕ್ ನ ಇಟ್ಕೊಂಡು ಸಣ್ಣ ಪುಟ್ಟ ಕರೆಕ್ಷನ್ಸ್ ಎಡಿಟ್ ಅಲ್ಲಿ ಮಾಡಿದ್ರೆ ಮತ್ತೆ ಅಂದ್ರೆ ಒಂದು ನೋಟ್ಸ್ ಇರುತ್ತಲ್ಲ, ಆ ಒಂದು ಇದಕ್ಕೆ ರಿದಮ್ಗೆ ಚೂರು ಸಣ್ಣ ಪುಟ್ಟ ಕರೆಕ್ಷನ್ ಮಾಡಿ ಮತ್ತೆ ಅದನ್ನ ಲಿರಿಸಿಸ್ಟ್ ಕೊಟ್ಟು. ಸೊ ವಿಜುವಲ್ ಇತ್ತು, ಸಾಂಗ್ ಟ್ಯೂನು ಇತ್ತು, ಅದನ್ನ ಇಟ್ಕೊಂಡು ಲಿರಿಕ್ಸ್ ಬರೆದ್ರು. ಸೊ ಟೋಟಲ್ ರಿವರ್ಸ್ ಪ್ರಾಸೆಸ್ ಆಯ್ತು. ಸೊ ಇದು ಹೆಂಗೆ ಹೆಲ್ಪ್ ಆಯ್ತು ಅಂದ್ರೆ ಆಕ್ಚುಲಿ ಜಾಸ್ತಿ ಕಟ್ ಆಗ್ಲಿಲ್ಲ. ಒಂದು 5 ಮಿನಿಟ್ಸ್ ಲೆಂತ್ ನ ಕಳಿಸಿದ್ದು. ಫೈನಲ್ ಲೆಂತ್ 4 ಮಿನಿಟ್ಸ್ 15 ಸೆಕೆಂಡ್ಸ್ 18 ಸೆಕೆಂಡ್ಸ್ ಇದೆ ಆ ಸಾಂಗ್. ಸ್ವಲ್ಪ ರೀಅರೇಂಜ್ಮೆಂಟ್ ಎಲ್ಲ ಆಯ್ತು, ಅಡ್ಜಸ್ಟ್ಮೆಂಟ್ಸ್ ಆಯ್ತು. ಸೊ ಬೇಸಿಕಲಿ ನಾನು ಕಮಿಂಗ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್, ಮ್ಯೂಸಿಕ್ ನಾಲೆಡ್ಜ್ ಇರಬೇಕು. ಸೊ ಒಂದು ಸೈಲೆಂಟ್ ಶಾರ್ಟ್ಸ್, ಸೈಲೆಂಟ್ ವಿಷಯಗಳು, ಮೊಂಟಾಜ್ ಇರುತ್ತೆ. ಒಂದು ಮೊಂಟಾಜ್ ತರ ಮಾಡಿರ್ತೀವಿ ಅದಕ್ಕೆ. ಯಾಕಂದ್ರೆ ಸಾಂಗ್ ಇರಲ್ಲ, ಪ್ಲಾನ್ ಅಲ್ಲಿ ಇರಲ್ಲ. ಒಂದು ಕಥೆನ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಮೊಂಟಾಜ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಒಂದು ಡಿಸಾಲ್ವ್ಸ್ ಹಾಕೊಂಡು ಒಂದು ಮೊಂಟಾಜ್ ಮಾಡಿ ಒಂದು ಒಂದು 10 ನಿಮಿಷದಲ್ಲಿ ಹೇಳೋ ವಿಷಯನ ಒಂದು 2.5 ನಿಮಿಷದಲ್ಲಿ ಹೇಳಿ ಮುಗಿಸೋಣ ಅನ್ನೋ ಒಂದು ಐಡಿಯಾ ಬರುತ್ತಲ್ಲ. ಆವಾಗ ಒಂದು ಮ್ಯೂಸಿಕಲ್ ರಿದಮ್ ಅಲ್ಲಿ ಇದ್ರೆ ಮ್ಯೂಸಿಕ್ ಕಂಪೋಸರ್ಗೆ ಬಹಳ ಈಸಿ ಆಗತ್ತೆ. ಕೆಲವರು ಹೇಳಿದಾರೆ ನನ್ಗೆ, ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ ಹೇಳಿದಾರೆ ನನ್ಗೆ ಓಪನ್ ಆಗಿ, ಇಲ್ಲ ರೀ ನಿಮ್ದು ಒಂದು ಟ್ರ್ಯಾಕ್ ಸ್ಟಾರ್ಟ್ ಮಾಡಿ ಒಂದು ರಿದಮ್ ಒಂದು ಕಂಪೋಸ್ ಮಾಡಕ್ ಶುರು ಮಾಡಿದ್ರೆ ಎಲ್ಲ ಸಿಂಕ್ ಆಗ್ತಾ ಹೋಯ್ತು ತಾನಾಗೆ.
ಅಂಡ್ ಇಟ್ ಇಸ್ ಸೈಕಲಾಜಿಕಲ್. ಆಕ್ಚುಲಿ ಆ ಎಡಿಟ್ ಮತ್ತೆ ಮ್ಯೂಸಿಕ್ ಸಿಂಕ್ ಆದಾಗ, ಪರ್ಫೆಕ್ಟ್ ಕೆಲವು ಕಡೆ ಸಿಂಕ್ ಆದಾಗ ಏನಾಗತ್ತೆ, unknowingly you get involved more into the film. ಮ್ಯೂಸಿಕ್ ಮತ್ತೆ ವಿಜುವಲ್ಸ್ ಮ್ಯಾಚ್ ಆಗದೆ ಇದ್ರೆ ಎಲ್ಲೋ ಒಂದು ಸಿಂಕ್ ಆಫ್ ಆಗ್ತಿರುತ್ತೆ. ಆಡಿಯನ್ಸ್ಗೆ ಅವೆಲ್ಲ ಗೊತ್ತಿರಲ್ಲ. ಆಡಿಯನ್ಸ್ಗೆ ಇಲ್ಲಿ ಮ್ಯೂಸಿಕ್ ಅಲ್ಲಿ ಸರಿ ಹೋಗಿಲ್ಲ ಅಥವಾ ಇಲ್ಲಿ ಎಡಿಟಿಂಗ್ ಸರಿ ಹೋಗಿಲ್ಲ ಅಂತ ಅನ್ಸೋದೆ. ಅದು ಅವೆಲ್ಲ ಡಿಸೆಕ್ಷನ್ ಮಾಡಿ ಅರ್ಥ ಮಾಡ್ಕೊಳ್ಳೋ ಆಡಿಯನ್ಸ್. ಇಷ್ಟ ಆಯ್ತು, ಇಷ್ಟ ಆಗಿಲ್ಲ ಅಷ್ಟೇ ಆಡಿಯನ್ಸ್ಗೆ. ಸೊ ಏನಕ್ಕೆ ಇಷ್ಟ ಆಗತ್ತೆ ಅಂದ್ರೆ ಇವೆಲ್ಲ ಫ್ಯಾಕ್ಟರ್ಸ್ ಇರುತ್ತೆ. ಸಿನಿಮಾ ಒಂದು ಕತೆ ಇಷ್ಟ ಆಗಕ್ಕೆ ಸಾಕಷ್ಟು ಫ್ಯಾಕ್ಟರ್ಸ್ ಇರುತ್ತೆ. ಅದರಲ್ಲಿ ಎಡಿಟ್ ಅಂಡ್ ಮ್ಯೂಸಿಕ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್. ಆ ಒಂದು ಸಿಂಕ್ ಇದ್ರೆ ಸಿನಿಮಾ ಏನೋ ಇಷ್ಟ ಆಗ್ತಾ ಹೋಗುತ್ತೆ ಅಷ್ಟೇ. ಸೊ ಎಲ್ಲ ಮಾಡಿದ್ಮೇಲೆ ಮ್ಯೂಸಿಕ್ ಆಡ್ಸ್ ಟು ದ ಎಂಟೈರ್ ಫಿಲ್ಮ್. ಇಟ್ ಕ್ಯಾನ್ ಪುಷ್ ದ ಫಿಲ್ಮ್ ಅಪ್ ಆರ್ ಇಟ್ ಕ್ಯಾನ್ ಬ್ರಿಂಗ್ ಡೌನ್ ದ ಫಿಲ್ಮ್. ಕರೆಕ್ಟ್. ಸೊ ಥ್ಯಾಂಕ್ ಯು ಸರ್. ಈಗ ಒಟ್ಟಾರೆ ಈ ಸೆಗ್ಮೆಂಟ್ ಅಲ್ಲಿ ನಾನು ಸಮರೈಸ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಅಂದ್ರೆ ನಮ್ಗೆ ಇನ್ಸೈಟ್ಸ್ ಏನೇನ್ ಸಿಕ್ತು ಅಂದ್ರೆ, ಒಂದು ನಮ್ಗೆ ಪೋಸ್ಟ್ ಪ್ರೊಡಕ್ಷನ್ಗೆ ಪ್ರೀ ಪ್ರೊಡಕ್ಷನ್ ಅಲ್ಲಿ ನಾವು ಆದಷ್ಟು ಸಮಯ ಕೊಟ್ಟು ಅದನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಗೆ ಪೋಸ್ಟ್ ಪ್ರೊಡಕ್ಷನ್ ಅಷ್ಟೇ ಡ್ಯೂರಿಂಗ್ ದ ಶೂಟ್ ಎರಡು ತುಂಬಾ ಅನುಕೂಲ ಆಗುತ್ತೆ. ಇನ್ನೊಂದು ಆದಷ್ಟು ಅವತ್ತಿನ ದಿವಸ ಶೂಟ್ ಏನ್ ಮಾಡಿದೀವಿ ಅವತ್ತೇ ಎಡಿಟ್ ಮಾಡ್ಕೊಳ್ಳೋ ಅಂತ ಸಾಮರ್ಥ್ಯ ಇದ್ದು ಮಾಡಕ್ಕಾದ್ರೆ ಅದನ್ನ ಮಾಡ್ಕೋಬೇಕು. ಅದು ಇನ್ನೊಂದು, ಯಾವ್ದೇ ವ್ಯಕ್ತಿ, ಈಗ ಡೈರೆಕ್ಟರ್ ಇರ್ಬೋದು, ಎಡಿಟರ್ ಇರ್ಬೋದು, ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಅವರು ಬೇರೊಬ್ರು ಇದನ್ನ ಸೆಗ್ಮೆಂಟ್ ಅನ್ನ ಯಾವ ರೀತಿ ನೋಡ್ತಾರೆ ಮತ್ತೆ ಅವರ ದೃಷ್ಟಿಕೋನ ಏನಿದೆ ಅನ್ನೋದನ್ನು ಕೂಡ ಅವರು ಇಟ್ಕೊಂಡು ಅದಕ್ಕೆ ಪೂರಕವಾಗಿ ವರ್ಕ್ ಮಾಡಿದ್ರೆ ಅವಾಗ ಒಂದು ಒಳ್ಳೆ ಪ್ರಾಡಕ್ಟ್ ಬರುತ್ತೆ ಅನ್ನೋದು ನೀವು ಕೊಟ್ಟಿರೋ ಇನ್ಸೈಟ್ಸ್. ಸರ್ ಥ್ಯಾಂಕ್ ಯು. ಈಗ ಸದ್ಯಕ್ಕೆ ನಮ್ಮ ಈಗಾಗ್ಲೇ ಈಗ ಸ್ಪರ್ಧಿಗಳೆಲ್ಲರೂ ಅವ್ರವ್ರ ಪೋಸ್ಟರ್ಸ್ ಕಳ್ಸಿದ್ದಾರೆ, ಮತ್ತೆ ಕೆಲವರು ಪ್ರೊಮೋ ವಿಡಿಯೋಸ್ ಕಳ್ಸಿದ್ದಾರೆ. ಚಿಕ್ಕದಾಗಿ ಒಂದು ಬ್ರೇಕ್ ತಗೊಂಡು ಅವ್ರು ಕಳ್ಸಿರೋ ಅಂತ ಒಂದಿಷ್ಟು ಪ್ರೊಮೋಸ್ ನೋಡ್ಕೊಂಡು ವಾಪಸ್ ಬಂದು ಈ ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡೋಣ ಸರ್. ಏನಾದ್ರು ಕ್ವೆಶ್ಚನ್ಸ್ ಆನ್ಲೈನ್ ಯಾರಾದ್ರು ಕೇಳಿದ್ರು ಅದನ್ನು ತಗೋತೀವಿ ಸರ್. ಅದನ್ನ ಕಡೆ ಸೆಗ್ಮೆಂಟ್ ಇಟ್ಕೊಂಡಿದೀವಿ. ಅದಕ್ಕಿಂತ ಮಧ್ಯೆ ಈಗ ಚಿಕ್ಕದಾಗಿ ನಮ್ಮ ಪ್ರೊಮೋಸ್ ನೋಡ್ಕೊಂಡು ಬಂದು ಆಮೇಲೆ ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. Team Mandagamana from Dallas, Texas.
ವಿಷಯ ಗೊತ್ತಾಯ್ತಾ? ಏನ್ ವಿಷಯ? ಕನ್ನಡದವ್ರು ತಗಲಾಕೊಂಡಿದ್ದಾರೆ ಒಂದು ವಿಷಯದಲ್ಲಿ. ಹೌದಾ? ತುಂಬಾ ಏನಾಯ್ತು? ಸೀರಿಯಸ್ ವಿಷಯ. ಹೌದಾ? ಏನಾಯ್ತು? ಹೇಳ್ತೀನಿ ಬನ್ನಿ, ಹೇಳ್ತೀನಿ. ಬನ್ನಿ. ಏನಾಗ್ತಾ ಇದೆ ನಮ್ ಡಾಲರ್ಸ್ ಅಲ್ಲಿ? ಏನಿನಿಂದ ಸುದ್ದಿ? ಏನಾಗ್ತಾ ಇದೆ ಡಾಲರ್ಸ್ ನಲ್ಲಿ? ಹೌದು, ಡಾಲರ್ಸ್ ಅಲ್ಲಿ ಏನ್ ನಡೀತಾ ಇದೆ? 13 ವರ್ಷದಿಂದ ಡಾಲರ್ಸ್ ಅಲ್ಲಿ ಇದೀನಿ. ಇಷ್ಟು ಕ್ಯೂರಿಯಾಸಿಟಿ ಯಾರು ಕ್ರಿಯೇಟ್ ಮಾಡಿರ್ಲಿಲ್ಲ. ಡಾಲರ್ಸ್ ಹುಡುಗರು ಏನೋ ಮಾಡ್ತಾ ಇದಾರೆ ಅನ್ಸುತ್ತೆ. ಕಾತವಣ. ಡಾಲರ್ಸ್ ಅಂದ್ರೆ ಎಲ್ಲಾ ದೇಶಗಳಿಗೆ ಇಷ್ಟ. ನ್ಯೂಸಲ್ಲಿ ನೋಡ್ತಾ ಇದ್ದೀನಿ. ಏನಾಗ್ತಾ ಇದೆ ಡಾಲರ್ಸ್ ನಲ್ಲಿ? ಏನಾಗ್ತಾ ಇದೆ? ರೀ ಬರ್ರಿ ಲಗುನೆ ನೋಡ್ರಿ ಏನ್ ಗದ್ಲಿದು ಗದ್ಲ? ಯಾವ ಗದ್ಲ? ಏನೂ ಇಲ್ಲ, ಸುಮ್ಮನೆ ತಲೆ ಕೆಡಿಸ್ಕೋಬೇಡಿದ್ರು. ಡಾಲರ್ಸ್ದಲ್ಲಿ ಏನೇ ಆದ್ರೂ ನಮ್ಗೆ ಗೊತ್ತಾಗದೇ ಇರತ್ತ. I have no clue, but something curious happened. ಎಲ್ಲಿ ಏನೇ ಆದ್ರು ನನ್ಗೆ ಗೊತ್ತಾಗ್ದಿರ ಇರುತ್ತಾ? ಅರುಣ್ ನೋಡ್ರಿ, ಡಾಲರ್ಸ್ ಅಲ್ಲಿ ಏನಾಗ್ತದೆ ವಿಷಯ ಹೇಳಿಯಪ್ಪ. ಸಮಾಧಾನ ಹೇಳ್ತೀವಿ. ಕುತೂಹಲ ಹಾಗೆ ಇರ್ಲಿ, ಹೇಳ್ತೀನಿ ಎಲ್ಲ ಸಮಾಧಾನವಾಗಿ. ನಿಮ್ಗೆಲ್ಲ ಒಂದ್ ವಿಷಯ ಗೊತ್ತಾ? ಏನು? ಅದೇ ವಿಷಯನೇ ಈಗ ತಾನೇ ನಾರಾಯಣ್ ಜೊತೆ ಮಾತಾಡ್ತಿದ್ದೆ ಹರ್ಷ. ನಿಮ್ಗೂ ಕುತೂಹಲ ಇದೆಯಾ? ಡಾಲರ್ಸ್ ಫೈಲ್ಸ್ ನೋಡಿ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು. ಈಗ ಕಾನ್ವರ್ಸೇಷನ್ ಮುಂದುವರಿಸ್ತಾ, ಸರ್, ಇದುವರೆಗೂ ನೀವೆಲ್ಲರೂ ಇಲ್ಲಿ ಸಾಕಷ್ಟು ಚಿತ್ರಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀರಾ, ಚಲನಚಿತ್ರಗಳಿಗೆ ಭಾಗಿಯಾಗಿದ್ದೀರಾ. ಐ ಆಮ್ ಶೋರ್ ಕೆಲವೊಂದ್ಸಲಿ ಎಲ್ಲವೂ ನಾವು ಅನ್ಕೊಂಡಾಗೆ ಆಗೋದಿಲ್ಲ. ಐ ಮೀನ್ ಅಫ್ಕೋರ್ಸ್ ಲೈಕ್ ದಯಾಳ್ ಸರ್ ಹೇಳ್ತಾ ಇದ್ರು, ನಾವು ಪ್ಲಾನ್ ಮಾಡಿರ್ತೀವಿ, ಅವತ್ತೇ ಸ್ಪಾಟ್ ಎಡಿಟಿಂಗ್ ಮಾಡಿರ್ತೀವಿ, ಅದರಿಂದ ವಿ ಮೇಕ್ ಶ್ಯೂರ್ ದಟ್ ಆದಷ್ಟು ರೀವರ್ಕ್ ಇರಲ್ಲ ಅಂತ ಎಲ್ಲ. ಬಟ್ ಕೆಲವೊಂದ್ಸಲಿ ನೀವು ಅನ್ಕೊಂಡಾಗೆ ಪ್ರೊಡಕ್ಷನ್ ಅಲ್ಲಿ ಆಗ್ದಲೇ ಇರ್ಬೋದು. ಅವಾಗ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಯಾವ ರೀತಿ ಅದನ್ನ ನೀವು ರೆಕ್ಟಿಫೈ ಮಾಡ್ಕೋಬಹುದು, ಅಥವಾ ಇಸ್ ದೇರ್ ಎ ಸ್ಕೋಪ್ ಫಾರ್ ಡೂಯಿಂಗ್ ದಟ್ ಅನ್ನೋದನ್ನ ಏನಾದ್ರು ತಿಳಿಸ್ಕೊಟ್ರೆ ಅಫ್ಕೋರ್ಸ್ 3 ಜನ ನಿಮ್ಮ ಇನ್ಪುಟ್ಸ್ ಕೊಡ್ಬೋದು. ಯಾಕೆಂದ್ರೆ ಎಷ್ಟೊಂದ್ಸಲಿ ನೀವು ಅನ್ಕೊಂಡಿರೋಂಥ ಟೀಮ್ ಸಿಗ್ದಲೇ ಇರ್ಬೋದು, ಯಾವ್ದ್ಯಾವ್ದೋ ಕಾರಣಕ್ಕೆ ಅದು ಇಟ್ ಮೈಟ್ ನಾಟ್ ಹ್ಯಾವ್ ಕಮ್ ಟು ದಿ ರೈಟ್ ಪ್ಲೇಸ್ ನಿಮ್ಮ ಪೋಸ್ಟ್ ಪ್ರೊಡಕ್ಷನ್ ಹಂತ ತಲುಪಿದಾಗ. ಅವಾಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಕ್ಯಾನ್ ದಿ ಫಿಲ್ಮ್ ಮೇಕರ್ ಸ್ಟಿಲ್ ಕಮ್ ಬ್ಯಾಕ್ ಅಂಡ್ ರೆಕ್ಟಿಫೈ ಆರ್ ಮೇಕ್ ಶ್ಯೂರ್ ದಟ್ ಲೈಕ್ ದಿ ಪ್ರಾಡಕ್ಟ್ ಈಸ್ ಸ್ಟಿಲ್ ಎ ಗುಡ್ ಒನ್ ಅನ್ನೋದಕ್ಕೆ ಏನಾದ್ರು ನಿಮ್ಮಲ್ಲಿ ಉದಾಹರಣೆಗಳಿದ್ರೆ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ಸರ್. ಅಂದ್ರೆ ನೀವು ಕೇಳ್ತಾ ಇರೋದು ಬಂದು ಇಸ್ ಇಟ್ ಅಬೌಟ್ ಬಂದು ಒಂದು ಶೂಟ್ ಮಾಡ್ಕೊಂಡು ಮತ್ತೆ ಹೋಗೋದು ಆ ತರನ, ಇಲ್ಲ ಆನ್ ಟೇಬಲ್ ಅಲ್ಲಿ ಕರೆಕ್ಷನ್ ಮಾಡಬಹುದು? ಆನ್ ಟೇಬಲ್ ನಲ್ಲಿ ಆನ್ ಟೇಬಲ್ ಅಲ್ಲಿ ಕರೆಕ್ಷನ್ ಮಾಡೋದು ನಾವೇ ಬೆಸ್ಟ್ ಎಕ್ಸಾಂಪಲ್ ಕೊಡಬಹುದು. ನಾನು ಶ್ರೀನೇ ಬೆಸ್ಟ್ ಎಕ್ಸಾಂಪಲ್ ಕೊಡಬಹುದು. ಏನಂದ್ರೆ ಸಮ್ ಟೈಮ್ಸ್ ನಾವು ಶೂಟ್ ಮಾಡುವಾಗ ವಿ ವಿಲ್ ಲೂಸ್ ದ ರಿದಮ್. ಇಟ್ ಇಸ್ ನಾಟ್ ಇಂಟೆನ್ಷನಲಿ. ನಾವು ಡೈವರ್ಟ್ ಆಗಿ ಶೂಟ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಇಲ್ಲಿ ಬಂದ ಮೇಲೆ ಟೇಬಲ್ ಅಲ್ಲಿ ನೋಡುವಾಗ ಆ ಮೂಡ್ ಇರಲ್ಲ. ನಾವು ಬರೆಯುವಾಗ ಒಂದು ಮೂಡು, ಶೂಟ್ ಮಾಡುವಾಗ ಇಟ್ ವುಡ್ ಹ್ಯಾವ್ ಎಕ್ಸೈಟೆಡ್ ಯು ದಟ್ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಟೇಬಲ್ ಬರುವಾಗ ಏನೋ ಇಲ್ಲ, ತಪ್ಪಾಗಿದೆ ಅಲ್ಲ ಏನೋ ಅಂತ ಅನ್ಸುತ್ತೆ. ಸೊ ದಿಸ್ ಇಸ್ ಕಾಲ್ಡ್, ನಾನೊಂದು ಥಿಯರಿ ಯಾವಾಗಲೂ ನಾನು ಶ್ರೀನು ಮಾತಾಡ್ಕೊಳ್ತೀವಿ, ನಾಲೆಡ್ಜ್ ಸ್ಪೇಸ್ ಅನ್ನೋ ಥಿಯರಿ ನನ್ನ ತಲೆಗೆ ಮೇಲೆ ಓದಿದೆ ನೋಡಿ. ದಿಸ್ ಇಸ್ ಕಾಲ್ಡ್ ನಾಲೆಡ್ಜ್ ಸ್ಪೇಸ್ ಅಂತ. ಈ ಸ್ಪೇಸ್ ಏನಂದ್ರೆ, ನನಗೆ ಇಲ್ಲಿ ತನಕ ನಾನು ಯೋಚನೆ ಮಾಡ್ತೀನಿ ಇದೇ ಅಲ್ಟಿಮೇಟ್ ಅಂತ ಅನ್ಕೊಂಡಿರ್ತೀನಿ. ಆಕ್ಚುಲಿ ಇಲ್ಲಿ ಇನ್ನೂ ತುಂಬಾ ಸ್ಪೇಸ್ ಇದೆ ಅಂತ. ಅದಾದ್ಮೇಲೆ ನಾನು ಇಲ್ಲಿ ಕೂತ್ಕೊಂಡ್ಮೇಲೆ ಇನ್ನೊಂದು ಸ್ಪೇಸ್ ಇರುತ್ತೆ. ಸೊ ನಾಲೆಡ್ಜ್ ಅನ್ನೋದಕ್ಕೆ ದರ್ ಇಸ್ ನೋ ಲಿಮಿಟ್. ನಾವು ಆ ಸ್ಪೇಸ್ ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಅನ್ಕೊಂಡದೇ ಕೊನೆ ಅಂತ ಇಲ್ಲ. ಫಾರ್ ಎಕ್ಸಾಂಪಲ್, ನಾವು ತುಂಬಾ
ವೆರಿ ಇಂಟೆನ್ಸ್ ಆಗಿ ಆಕ್ಚುಲಿ ನೀವು ಸಪೋಸ್ ಇದನ್ನ ಮುಂಚೆ ನನಗೆ ಕೇಳಿದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದೆ. ಏನಾಯ್ತು ಆ ಕರಾಳ ರಾತ್ರಿಯಲ್ಲಿ, ದ ಮೊಮೆಂಟ್ ಅನುಪಮಾ ಗೌಡ ಡಿಸೈಡ್ಸ್ ಟು ಕಿಲ್ JK, ಕಿಲ್ ಮಾಡಕ್ಕೆ ಡಿಸೈಡ್ ಮಾಡ್ತಾರೆ ಇಂಟರ್ವಲ್ ಪಾಯಿಂಟ್ ಅಲ್ಲಿ. ನವೀನ್ ಕೃಷ್ಣ ಶೂಟಿಂಗ್ ಅಲ್ಲಿ ಈ ವಾಸ್ ದ ಕೋ ಡೈರೆಕ್ಟರ್. ನವೀನ್ ಕೃಷ್ಣ ಆಕ್ಟರ್ ನವೀನ್ ಕೃಷ್ಣ ವಾಸ್ ಮೈ ಕೋ ಡೈರೆಕ್ಟರ್ ಅಂಡ್ ಈಸ್ ದ ಡೈಲಾಗ್ ರೈಟರ್. ರೈಟ್. ಇವರು ಹಾಲಲ್ಲಿ ಕೂತಿರ್ತಾರೆ, ನವೀನ್ ಕೃಷ್ಣ ಬ್ಯಾಕ್ ಯಾರ್ಡ್ ಅಲ್ಲಿ ಇರ್ತಾರೆ. ಹಾಲಲ್ಲಿ ಕೂತಿರುವ ಅನುಪಮಾ ಗೌಡ ಆಲ್ರೆಡಿ ಟುಕ್ ಎ ಕಾಲ್ ಟು ಕಿಲ್ JK, ಹೂ ಇಸ್ ಇನ್ ದ ಬ್ಯಾಕ್ ಯಾರ್ಡ್. ಸೊ ಬ್ಯಾಕ್ ಯಾರ್ಡ್ ಅಲ್ಲಿ ರಂಗಾರಾಯಣ ಹತ್ರ ಮಾತಾಡ್ಬಿಟ್ಟು JK ಏನ್ ಮಾತಾಡ್ತಾರೆ ಅಂದ್ರೆ, ಇಲ್ಲಿ ಎಲ್ಲಾದ್ರು ಐ ಮೀನ್ ಐ ವಾಂಟ್ ಟು ಇದು ಏನೋ ಔಟ್ಸೈಡ್ ಹೋಗ್ಬೇಕು ನಾನು, ಹೋಗ್ಬೋದಾ ಅನ್ನೋದು, ಅಂದ್ರೆ ಹೊಟ್ಟೆ ಸರಿ ಇಲ್ಲ ಅನ್ನೋ ವಿಷಯ ಬರುತ್ತೆ. ಅನುಪಮಾ ಗೌಡ ಅವ್ರನ್ನ ವೀಣಾ ಸುಂದರ್ ಕರೀತಾರೆ ಬ್ಯಾಕ್ ಯಾರ್ಡ್ ಇಂದ. ಕರೆಯುವಾಗ JK ಅನುಪಮಾ ಗೌಡನ ಒಬ್ರಿಗೊಬ್ರು ನೋಡ್ಕೊಳ್ತಾರೆ, ಎನ್ಕೌಂಟರ್ ಆಗ್ತಾರೆ. ದೇ ಕ್ರಾಸ್ ಈಚ್ ಅದರ್. ಆಕ್ಚುಲಿ ಅನುಪಮಾ ಗೌಡ JK ಹತ್ರ ಸ್ಮೈಲ್ ಮಾಡಬಾರ್ದು, ಈವನ್ ಆರ್ಟಿಫಿಷಿಯಲ್ ಆಗಿ ಸ್ಮೈಲ್ ಮಾಡ್ಬೋದು. ಆಕ್ಚುಲಿ ಅವ್ಳು ಹೆಂಗ್ ಸ್ಮೈಲ್ ಮಾಡ್ಬಿಟ್ಟು ಹೋದ್ರು ಅಂದ್ರೆ ಶೂಟಿಂಗ್ ಅಲ್ಲಿ ಅನುಪಮಾ ಗೌಡ, ಅಯ್ಯೋ ನೀವು ಹೊಟ್ಟೆ ಸರಿ ಇಲ್ಲ ಅಂತ ಆತರ ಒಂದು ಕಾಮಿಡಿಯಾಗಿ ನಗ್ಬಿಟ್ಟು ಹೋಗ್ಬಿಟ್ರು. ಬಟ್ ಪ್ರಿವಿಯಸ್ಲಿ ನಾವ್ ಏನ್ ಶೂಟ್ ಮಾಡಿದ್ವಿ, ಶಿ ಹಸ್ ಡಿಸೈಡೆಡ್ ಟು ಕಿಲ್ JK ಅಂತಂದ್ರೆ ಶೂಟ್ ಮಾಡಿದೀವಿ. ಶಿ ಕ್ಯಾನ್ ಲಾಫ್, ಬಟ್ ದಟ್ ಶುಡ್ ಹಾವ್ ಬಿನ್ ಇನ್ ಎ ವೆರಿ ವೆರಿ ಹಿಡನ್ ವೇ. ಅಂದ್ರೆ ಒಂಥರ ಆರ್ಟಿಫಿಷಿಯಲ್ ಆಗಿ ನಕ್ಕೊಂಡು ಹೋದ್ರೆ ಪರವಾಗಿಲ್ಲ. ನೋ, ಶಿ ವಾಸ್ ಕ್ರಿಟಿಸೈಸಿಂಗ್ ದಟ್ ಹೊಟ್ಟೆ ಸರಿ ಇಲ್ಲ ಅಂತ ಹೇಳಿದ್ರೆ ಕ್ರಿಟಿಸೈಸ್ ಮಾಡ್ಕೊಂಡು ನಕ್ಕೊಂಡು ಹೋಗ್ತಾಳೆ, ಕಿಂಡಲ್ ಮಾಡ್ಕೊಂಡು ನಕ್ಕೊಂಡು ಹೋಗ್ತಾಳೆ. ನಾವು ಶೂಟ್ ಮಾಡುವಾಗ ಮಾಡ್ಬಿಟ್ಟಿದೀವಿ, ಕ್ಯಾರಿ ಓವರ್ ಆಗ್ಬಿಟ್ಟಿದೀವಿ. ಬಟ್ ಟೇಬಲ್ ಬರುವಾಗ ಗೊತ್ತಾಯ್ತು ತಪ್ಪು ಅಂತ. ಸೊ ಎಡಿಟಿಂಗ್ ಅಲ್ಲಿ ಏನ್ ಮಾಡಿದೀವಿ, ಇಬ್ರು ಮೀಟ್ ಮಾಡೋದನ್ನ ತೆಗೆದು ಬಿಟ್ಟಿದೀವಿ. ಮೀಟ್ ಮಾಡೋದೇ ಇರಲ್ಲ ಇಬ್ರು. ಇಲ್ಲಿ ಡಿಸೈಡ್ ಮಾಡಿದ್ರೆ ಕಟ್ ಮಾಡಿದ್ರೆ ಆಲ್ರೆಡಿ ಅಲ್ಲಿ ಕೂತಿರ್ತಾಳ ಅವಳು. ಅದನ್ನ ಮೀರಿ ಹತ್ರ ಬರುವಾಗ ನಗೋದು ಏನ್ ಶಾರ್ಟ್ಸ್ ಇದೆ ಅದನ್ನು ತೆಗ್ಸಿದೀವಿ. ಮತ್ತೆ ಜಸ್ಟ್ ಒಂದು ಪಾತ್ ಆಗಿ ಹೋಗಿ ತರ ಮಾಡ್ಕೊಂಡಿದೀವಿ. ಸೊ ಅದು ಆಕ್ಚುಲಿ ನಿಮ್ ಎಡಿಟರ್ ಕೈಯಲ್ಲೂ ಇದೆ ಸಮಟೈಮ್ಸ್, ಮೋಸ್ಟ್ ಆಫ್ ದ ಟೈಮ್, ಸಮಟೈಮ್ಸ್ ಇಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ಎಡಿಟರ್ ಹತ್ರ ನಾವೇನು ಇದು ಏನಾದ್ರು ಮಾಡಿ ಇದನ್ನ ಸ್ವಲ್ಪ ರಿಪೇರಿ ಮಾಡಿ ಅಂತ ಹೇಳ್ತೀವಿ, ಇದನ್ನ ರಿಪೇರಿ ಮಾಡ್ಬೇಕು, ಇದು ಸರಿ ಇಲ್ಲ ಅಂತ. ಅದೇ ತರ ಆಕ್ಸಿಸ್ ಥಿಯರಿ ಏನಿದೆಯೋ ಅದನ್ನ ಮಿಸ್ ಮಾಡ್ಬಿಟ್ಟು ಶಾರ್ಟ್ಸ್ ತಗೊಂಡಿರ್ತೀವಿ. ಲೆಫ್ಟ್ ಲುಕ್ ಬದಲು ರೈಟ್ ಲುಕ್ ತಗೊಂಡಿರ್ತೀವಿ, ರೈಟ್ ಲುಕ್ ಬದಲು ಲೆಫ್ಟ್ ಲುಕ್ ತಗೊಂಡಿರ್ತೀವಿ. ಅಲ್ಲಿ ಏನೋ ಒಂದು ರಿಪೇರಿ ಮಾಡ್ಬೇಕಾಗಿತ್ತೆ. ಮೋಸ್ಟ್ ಆಫ್ ದ ಥಿಂಗ್ಸ್ ಆ ಮಿಸ್ಟೇಕ್ ಏನ್ ದೊಡ್ಡ ಸಿನಿಮಾಗಳು, ಐ ಡೋಂಟ್ ವಾಂಟ್ ಟು ನೇಮ್, ಈಗ ರೀಸೆಂಟ್ ಆಗಿ ಬಂದಿರುವ ಪ್ಯಾನ್ ಇಂಡಿಯನ್ ಸಿನಿಮಾಗಳಲ್ಲೂ ವರ್ಲ್ಡ್ ಸಿನಿಮಾಗಳಲ್ಲಿ ಅದರಲ್ಲೇ ನಿಮಗೆ ಆಕ್ಸಿಸ್ ಎಲ್ಲ ಹೊಡೆದಿರುತ್ತೆ. ಆಕ್ಸಿಸ್ ಥಿಯರಿನೇ ಫಾಲೋ ಮಾಡಿರಲ್ಲ, ಗ್ರಾಮರ್ನೇ ಫಾಲೋ ಮಾಡಿರಲ್ಲ. ನಮಗೆ ಈಸಿಲಿ ಗೊತ್ತಾಗುತ್ತೆ ರಾಂಗ್ ಲುಕ್ ಅಂತ ಗೊತ್ತಾಗುತ್ತೆ. ಪ್ಲಸ್ ಆಕ್ಸಿಸ್ ಥಿಯರಿನ ಬ್ರೇಕ್ ಮಾಡಿದ್ದಾರೆ ಅಂತ. ಬ್ರೇಕ್ ಅಂದ್ರೆ ಇಂಟೆನ್ಷನಲಿ ಬ್ರೇಕ್ ಮಾಡೋದು ಬೇರೆ, ಆ ಥಿಯರಿ ಗೊತ್ತಿಲ್ಲದೆ ಬ್ರೇಕ್ ಮಾಡೋದು ಬೇರೆ. ಇಲ್ಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ಥಿಯರಿ ಗೊತ್ತಿಲ್ಲದೇನೆ ಬ್ರೇಕ್ ಮಾಡ್ತಾರೆ. ಇನ್ನೊಂದು ಇಷ್ಟಪಡ್ತೀನಿ, ಜನರಲಿ ನನಗೂ ಮ್ಯೂಸಿಕ್ ಡೈರೆಕ್ಟರ್ಗಳಿಗೂ ಸ್ವಲ್ಪ ಜಗಳಗಳಾಗತ್ತೆ ಕೆಲವು ಸರಿ. ಯಾಕೆಂದ್ರೆ ಅವರು ಪಾಪ ಒಂದು ಏನೋ 4.25 ನಿಮಿಷ 4.25 ನಿಮಿಷ ಮ್ಯೂಸಿಕ್ ಕಂಪೋಸ್ ಮಾಡಿ ಕೊಟ್ಟಿರ್ತಾರೆ. ಕೆಲವು ಸರಿ ಏನಾಗಿರುತ್ತೆ, ಸಾಂಗ್ ಶೂಟಿಂಗ್ ಮಾಡುವಾಗ ಕೊರಿಯೋಗ್ರಾಫರು ಟೈಮ್ ಇಲ್ಲ ಅಂತ ಅಲ್ಲೂ ಪ್ರೆಷರ್ ಇರುತ್ತೆ, ಕೊರಿಯೋಗ್ರಾಫರ್ ಪ್ರೆಷರ್ ಇರುತ್ತೆ. 4 ದಿನ ಸಾಂಗ್ ತೆಗಿಯಕ್ಕೆ 4 ದಿನ ಬೇಕು ಅಂತ ಕೇಳಿರ್ತಾರೆ ಕೊರಿಯೋಗ್ರಾಫರ್. ಇರೋರು ಇಲ್ಲ 2 ದಿನದಲ್ಲಿ ಮುಗಿಸ್ಬಿಡಿ ಅಂತ ಹೇಳಿರ್ತಾರೆ ಪ್ರೊಡ್ಯೂಸರ್, ಡೈರೆಕ್ಟರ್ ಒತ್ತಾಯ ಮಾಡಿ. ಸೊ 2 ದಿನದಲ್ಲಿ ಏನೋ ಒಂದು ಸಾಂಗ್ ಶೂಟ್ ಮಾಡಿ ಕೊಟ್ಟಿರ್ತಾರೆ. ಎಡಿಟಿಂಗ್ ಟೇಬಲ್ ಬರುವಾಗ ಕೆಲವು ಕಡೆ ಬ್ಲಾಂಕ್ಗಳಿರುತ್ತೆ, ಅಂದ್ರೆ ತೆಗ್ದೇ ಇರಲ್ಲ ಅದು. ಸೊ ಅಂತ ಟೈಮಲ್ಲಿ ಎಡಿಟರ್ ಏನೋ ಒಂಥರ ಬುಚ್ಚರ್ ಇದ್ದಂಗೆ ಮರ್ಸಿಲೆಸ್ಲಿ ಕಟ್ ಮಾಡಿ ಒಂದು ಚರಣನೋ ಒಂದು BGM ಕಟ್ ಮಾಡಿ ಜಾಯಿನ್ ಮಾಡ್ಬಿಟ್ಟು ಸಾಂಗ್ ಲೆಂತ್ ಕಮ್ಮಿ ಮಾಡಿ ಅಡ್ಜಸ್ಟ್ ಮಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಸಾಂಗ್ ಕಂಪ್ಲೀಟ್ ಸಾಂಗ್ ಅಂತ ಕಾಣಿಸ್ತಿರುತ್ತೆ, ಬಟ್ ಲೆಂತ್ ಕಮ್ಮಿ ಆಗ್ಬಿಟ್ಟಿರುತ್ತೆ. ಅವಾಗ ಮ್ಯೂಸಿಕ್ ಡೈರೆಕ್ಟರ್ ಏನ್ರಿ ನನ್ ಸಾಂಗ್ ಕಟ್ ಮಾಡ್ಬಿಟ್ಟಿದ್ದೀರಾ ನೀವು ಅಂತ ಅವ್ರ ಜಗಳಕ್ಕೆ ಬರ್ತಾರೆ. ಬಟ್ ಇಲ್ಲಿ ಶಾರ್ಟ್ಸೇ ಇರಲ್ಲ ಏನೋ ಎಡಿಟ್ ಮಾಡಕ್ಕೆ. ಒಂದು ಸಿನಿಮಾ ಹಂಗೆ ಆಗಿತ್ತು, ಒಂದು ಸಾಂಗ್ ಎಲ್ಲ ಬ್ಲಾಂಕ್. ಸರಿ, ಡೈರೆಕ್ಟರ್ ಕಮ್ ಹೀರೋ ನನ್ನ ಫ್ರೆಂಡೇ ಆಗಿದ್ದ. ಏನ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು, ಇಲ್ಲ ನೆಕ್ಸ್ಟ್ ಡೇ ನಾಳೆ ಬೆಳಗ್ಗೆ ಸಿಗೋಣ ಹೋಗು ಅಂತ ಹೇಳಿ ನಾನ್ ಬೆಳಗ್ಗೆ ಬೇಗ ಒಂದು ಎಡಿಟ್ ಮಾಡಿ ರೆಡಿ ಆಗಿದೆ ಸಾಂಗ್, ಬಾ ನೋಡು ಅಂತ ಅಂದ್ಬಿಟ್ಟು ತೋರಿಸ್ತಾರೆ. ಹೆಂಗ್ ಮಾಡಿದೆ, ಹೆಂಗೆ ಫುಲ್ ಎಲ್ಲೂ ರಿಪೀಟ್ ಇಲ್ಲ, ಶಾರ್ಟ್ ರಿಪೀಟ್ ಮಾಡ್ಬಿಟ್ಟಿದೀನಿ ಅಂತ ಅವನ್ ಫೀಲ್. ಎಲ್ಲೂ ಶಾರ್ಟ್ ರಿಪೀಟ್ ಆಗಿಲ್ಲ, ಸಾಂಗು ಕಂಪ್ಲೀಟ್ ಆಗಿದೆ. ಅವನಿಗೆ ಗೊತ್ತಾಗಿಲ್ಲ.
ಇನ್ನೊಂದ್ಸರಿ ಪ್ಲೇ ಮಾಡು 3 ಸರಿ ಪ್ಲೇ ಮಾಡಿದ್ಮೇಲೆ ಏನೋ ಮಿಸ್ಸಿಂಗ್ ಇದೆಯಲ್ಲ, ಸಾಂಗ್ ಲೆಂತೆ ಕಟ್ ಆಗ್ಬಿಡಿದೆ. ಮತ್ತೆ ಮ್ಯೂಸಿಕ್ ಕರೆದು ತೋರಿಸಿದ್ದು, ಮ್ಯೂಸಿಕ್ ಡೈರೆಕ್ಟರ್ ನೋಡ್ಬಿಟ್ಟು ಸಕಲಾಗಿ ಬಂದಿದೆ ಸಾಂಗ್ ಅಂತ, ಡೌಟ್ ಇನ್ನೊಂದ್ಸರಿ ಪ್ಲೇ ಮಾಡಿ ಅಂತ ನೋಡಿದ್ರೆ ಒಂದು ಚರಣ, ಒಂದು BGM ಇಲ್ಲೇ ಇಲ್ಲ, ಜಂಪ್ ಕಟ್. ಬಟ್ ಕಂಪ್ಲೀಟ್ ಅನ್ಸುತ್ತೆ, ಆಡಿಯನ್ಸ್ಗೆ ಗೊತ್ತಾಗಲ್ಲ. ಆಡಿಯನ್ಸ್ಗೆ ಏನಂದ್ರೆ ನಮಗೆ ಅದು ಗೊತ್ತಾಗುತ್ತೆ. ಈಗ ಒಬ್ಬ ಅದೇ ತರ ಇನ್ನೊಂದು, ಈಗ ಭರತ್ ಅವ್ರ ತರ ಒಬ್ಬ ಮೆಚೂರ್ಡ್ ಒಂದು ವೆಲ್ ಆರ್ಗನೈಸ್ಡ್ ಮ್ಯೂಸಿಕ್ ಡೈರೆಕ್ಟರ್ ಇಟ್ಕೊಂಡು ಅವ್ರನ್ನ ಮೆನ್ಷನ್ ಮಾಡಿದ್ರೆ ತಪ್ಪಾಗುತ್ತೆ. ಏನಂದ್ರೆ ಟೈಮ್ಸ್ ನಾವು ಒಂದು ಸೀನ್ ನ ಬರೆಯುವಾಗ ಒಂದು ಇಂಟೆನ್ಸಿಟಿ ಶೂಟ್ ಮಾಡಿರ್ತೀವಿ, ಒಂದು ಹೆಂಗ್ ತೆಗಿತೀನಿ ನೋಡಿ ಅನ್ಬಿಟ್ಟು ಅಲ್ಲಿ ಲೊಕೇಶನ್ ಹೋಗುವಾಗ 20 ಶಾರ್ಟ್ ಅಲ್ಲಿ 5 ಶಾರ್ಟ್ ತಗೊಂಡು ಬಂದಿರ್ತೀವಿ. ಆಗಿರಲ್ಲ, ಏನೋ ಒಂದು ಕ್ರೈಸಿಸ್ ಮುಗಿಸ್ಬೋದ ಮ್ಯೂಸಿಕ್ ಏನಾದ್ರು ಮಾಡಿ ಸೀನ್ ಎತ್ತಬೇಕು ಅಂತ. ಇದು ನನಗೆ ಗೊತ್ತಿದೆ, ಎಡಿಟ್ ಅಲ್ಲಿ ನನ್ನ ಹತ್ರ ಶಾರ್ಟ್ಸ್ ಇಲ್ಲ ಅಂತ ಗೊತ್ತಿದೆ, ಏನಾದ್ರು ಮಾಡಿ ಮ್ಯೂಸಿಕ್ ಅಲ್ಲಿ ಎತ್ಬಿಡಿ, ಎಲಿವೇಟ್ ಮಾಡಿ ಅಂತ ಹೇಳ್ತೀವಿ. ಇಟ್ ಸಮ್ ಟೈಮ್ ಇಯರ್ ನಿಮ್ಮ ಸೇವ್ ಮಾಡೋರು ಇಬ್ರೆ, ಒನ್ ಈಸ್ ಎಡಿಟರ್, ಅನದರ್ ಇಸ್ ಮ್ಯೂಸಿಕ್ ಡೈರೆಕ್ಟರ್. ಎಷ್ಟೋ ಸೀನ್ಗಳನ್ನ ಸ್ಲೋ ಮೋಷನ್ ಅಲ್ಲಿ ವಾಕ್ ಮಾಡ್ಬಿಟ್ಟು ನಾವು ಸ್ಲೋ ಮೋಷನ್ ಶಾರ್ಟ್ ಹಾಕಿ ಅವ್ರು ತಿರುಗಿ ನೋಡ್ತಾರಲ್ಲ, ಸಸ್ಟೈನ್ ಮಾಡಲ್ಲ. ಈಗ ಒಂದು ಟರ್ನ್ ಮಾಡಿ ಒಂದು ಹುಡುಗಿ ಹಿಂಗೆ ನೋಡ್ಬೇಕು ಶಾರ್ಟ್ ನೀವು ತೆಗಿಯುವಾಗ ಚೆನ್ನಾಗಿರುತ್ತೆ, ಸಸ್ಟೈನ್ ಆಗಿರಲ್ಲ. ಅದನ್ನ 24 ಬದಲು ಒಂದು 36 ಫ್ರೇಮ್ಸ್, ಒಂದು 48 ಫ್ರೇಮ್ಸ್ ಅವನು ತಿರುಗಿಸಿ ಇದು ಸ್ವಲ್ಪ ಚೂರು ಏನಾದ್ರು ಮಾಡಿದೀನಿ ಎಲಿವೇಟ್ ಮಾಡ್ಬಿಡಿ, ಇದು ಒಂದು ಶಾರ್ಟ್ ಬಿಟ್ರೆ ಇದಿಲ್ಲ, ಇದು ರೆಜಿಸ್ಟರ್ ಆಗಲ್ಲ, ಅವ್ರು ಲವ್ ರಿಜಿಸ್ಟರ್ ಆಗಲ್ಲ ಅಂತ ರಿಕ್ವೆಸ್ಟ್ ಮಾಡೋ ಪರಿಸ್ಥಿತಿನೂ ಬರುತ್ತೆ. ಸೊ ನನ್ನ ಪ್ರಕಾರ ಬ್ಲಂಟ್ ಆಗಿ ಹೇಳ್ತೀನಿ, ಒಬ್ಬ ಎಡಿಟರ್ ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಒಬ್ಬ ಡೈರೆಕ್ಟರ್ ನ ಸಪೋರ್ಟ್ ಮಾಡಕ್ ಸಾಧ್ಯ ಅಂತ ಕ್ರೈಸಿಸ್ ಅಲ್ಲಿ. ದಿಸ್ ಇಸ್ ಮೈ ಹಂಬಲ್ ಒಪಿನಿಯನ್. ಅದೇ ಅವರ ಎಕ್ಸ್ಪೀರಿಯನ್ಸ್ ಕೇಳೋಣ, ಅವ್ರು ಯಾವ ರೀತಿ ಈ ತರ ಏನಾದ್ರು ಸಂದರ್ಭಗಳು ಬಂದ್ರೆ ಅವ್ರು ಯಾವ ರೀತಿ ಅಪ್ರೋಚ್ ಮಾಡಿದ್ದಾರೆ ಅಂತ. ಸರ್ ದಯಾಳ್ ಸರ್ ಹೇಳ್ದಂಗೆ ಸುಮಾರು ಸಲ ಆಗಿದೆ, ಲೈಕ್ ನಾವ್ ಅನ್ಕೊಂಡಿದ್ ತರ ಬಂದಿಲ್ಲ, ನೀವ್ ಮ್ಯೂಸಿಕ್ ಅಲ್ಲೇ ಏನಾದ್ರೂ ಮಾಡಿ ಎತ್ಬೇಕು ಅಂತ ಆಗುತ್ತೆ. ನಾನೇನ್ ಗೊತ್ತಾ, ಮ್ಯೂಸಿಕ್ ಇಸ್ ನಾಟ್ ಅ ಕರೆಕ್ಷನ್ ಟೂಲ್, ಬಟ್ ಇಟ್ ಇಸ್ ಅ ಡಿಸ್ಟ್ರಾಕ್ಟಿಂಗ್ ಟೂಲ್. ಮ್ಯೂಸಿಕ್ ಚೆನ್ನಾಗಿದ್ರೆ ಏನಾಗುತ್ತೆ, ಇಟ್ ವಿಲ್ ಡಿಸ್ಟ್ರಾಕ್ಟ್ ದ ಆಡಿಯನ್ಸ್. ತೆರೆ ಮೇಲೆ ಕಾಣ್ತಿರೋದು ತಪ್ಪುಗಳನ್ನ ಸ್ವಲ್ಪ ಕಡಿಮೆ ಏನೋ ಗಮನ ಕೊಡ್ತಾರೆ. ಸೊ ಮ್ಯೂಸಿಕ್ ಇಸ್ ಅ ಡಿಸ್ಟ್ರಾಕ್ಟಿಂಗ್ ಟೂಲ್. ಆಕ್ಚುಲಿ ಕರೆಕ್ಷನ್ ಮಾಡೋದು ಎಡಿಟರ್ಸ್ ಏನಾದ್ರು ಆತರ ಆಗಿದ್ರೆ. ನಮ್ ಮ್ಯೂಸಿಕ್ ಚೆನ್ನಾಗಿದ್ದ ಏನಾಗುತ್ತೆ, ಇಟ್ ವಿಲ್ ಡೆಫಿನೆಟ್ಲಿ ಜನ ಶ್ರವಣ ಮತ್ತು ದೃಶ್ಯ ಮಾಧ್ಯಮ ಅಲ್ವಾ ಅದು, ಕಿವಿಗೂ ಏನೋ ಇಂಪಾಕ್ಟ್ ಕೇಳಿಸಿದಾಗ ಆ ಕಡೆ ಹೋಗುತ್ತೆ ಸ್ವಲ್ಪ ಕಾನ್ಸಂಟ್ರೇಷನ್. ಎಕ್ಸಾಕ್ಟ್ಲಿ. ಈಗ ಸರ್ ಇಟ್ ಈಸ್ ನಾವು ಸಿನಿಮಾ ಪ್ರೆಸೆಂಟೇಷನ್ ಬಂದು ಆಡಿಯೋ ಅಂಡ್ ವಿಡಿಯೋ ಅಲ್ವಾ ಸರ್, ಇಟ್ಸ್ ಅ ಪಿಕ್ಚರ್ ಅಂಡ್ ಸೌಂಡ್. ಸೊ ಆಟೋಮೆಟಿಕಲಿ ಚಿಟ್ ಆಗ್ಬಿಡ್ತೀವಿ. ದ ಬ್ರೈನ್ ಬೋತ್ ದ ಸೈಡ್ ಆಫ್ ದ ಬ್ರೈನ್ಸ್ ವಿಲ್ ಬಿ ಯೂಸ್ಡ್. ಒನ್ ಸೈಡ್ ಆಫ್ ದ ಬ್ರೈನ್ ವಿಲ್ ಗೋ ಟು ದ ಸೌಂಡ್ ಅಂಡ್ ಅನದರ್ ಸೈಡ್ ಆಫ್ ದ ಬ್ರೈನ್ ವಿಲ್ ಬಿ ಟ್ರಾವೆಲಿಂಗ್ ವಿತ್ ದ ವಿಜುವಲ್. ಓಕೆ, ಕಣ್ಣು ಏನೇನ್ ನೋಡಿದ್ರು ಬ್ರೈನ್ ಹೋಗುವಾಗ ಎರಡಾಗಿ ಡಿವೈಡ್ ಆಗಿ ಹೋಗುತ್ತೆ. ಅಲ್ಲಿ ಮಾಡುವಾಗ ಇದನ್ನ ನೋಡೋದು, ಅದನ್ನ ಬ್ಯಾಲೆನ್ಸಿಂಗ್ ಅಲ್ಲಿ ಮರ್ತು ಬಿಡ್ತಾರೆ, ಆ ತಪ್ಪು ಗೊತ್ತಾಗಲ್ಲ. ಬಟ್ ಅದನ್ನ ಹ್ಯಾಂಡಲ್ ಮಾಡೋದು ಇವರಿಬ್ರೆ. ಆಗಿದೆ, ಸುಮಾರು ದೊಡ್ಡ ಸಿನಿಮಾನೇ ಡೈರೆಕ್ಟರ್ಸ್ ಒಪ್ಕೊಂಡಿದ್ದಾರೆ, ನಮ್ ಸಿನಿಮಾ ಏನು ಇರ್ಲಿಲ್ಲ, ಮ್ಯೂಸಿಕ್ ಇಂದ ಸಿನಿಮಾ ಕಚ್ಕೊಂಡ್ಬಿಡ್ತು. ಎಕ್ಸೆಪ್ಷನ್ಸ್, ಬಟ್ it will not work all the time. At the same time, sometimes it will work. Sometimes it will work. And it will be magic. It will be magic. ನೋಡಿ ನಾವು ಅನ್ಕೊಂಡೇ ಇಲ್ಲ ಹೆಂಗ್ ಸಖತ್ತಾಗಿ ಆಗೋಯ್ತಲ್ಲ ಅಂತ ಮಾತಾಡ್ಕೊಳ್ತೀವಿ. At the same time, sorry to say this, ಕೆಲವು ಸರಿ ಮ್ಯೂಸಿಕ್ ಇಂದ ಉಲ್ಟಾ ಹೊಡೆದ್ರು ಎಕ್ಸಾಂಪಲ್ಸ್ ಇದೆ. ಡೆಫಿನೆಟ್ಲಿ. ಯಾಕಂದ್ರೆ sometimes ಅದು ಡಿಸ್ಟರ್ಬ್ ಮಾಡ್ಬಿಡುತ್ತೆ ಆ ಸಿನಿಮಾಗೆ, ಆ ಸೀನ್ಗೆ ಅದು ಸೂಟೇ ಆಗಲ್ಲ, ಎಲಿವೇಟ್ ಮಾಡಕ್ ಹೋಗಿ ಏನೇನೋ ಇದಾಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಕೆಲವು ಎಕ್ಸಾಂಪಲ್ಗಳಿದೆ, ದೊಡ್ಡ ದೊಡ್ಡ ಸಿನಿಮಾಗಳೇ ಹೇಳ್ಬಾರ್ದು, ಆ ಮ್ಯೂಸಿಕ್ ಡೈರೆಕ್ಟರ್ ಇಂದ ದಾಟಿ ಇದಕ್ ಹೋಗಿರುತ್ತಲ್ಲ, ಮ್ಯೂಸಿಕ್ ಮಿಕ್ಸ್ ಅಲ್ಲಿ ಕರ್ಕಶವಾಗಿ ಬ್ಯಾಲೆನ್ಸ್ ಮಾಡಿ ಬರ್ರಂತ ಏನೋ ಸ್ಪೀಕರ್ಸ್ ಎಲ್ಲ ಹರಿದೋಗುವಷ್ಟು ಲೆವೆಲ್ಸ್ ಇಟ್ಬಿಟ್ಟು ಏನೋ ತಲೆನೋವು ಬರೋ ಅಂತ ತಲೆನೋವು ಬಂದು ಆಡಿಯನ್ಸ್ ಸಿನಿಮಾ ಚೆನ್ನಾಗಿದ್ರು ಏನೋ ಒಂದು ತಲೆನೋವು ಆಗ್ತಿದೆಯಲ್ಲ ಅಂತ ಒಂದು ಫೀಲ್ ಇರುತ್ತೆ. ಅದು ಬಿಕಾಸ್ ಆಫ್ ಬ್ಯಾಡ್ ಮಿಕ್ಸಿಂಗ್, ಏನೋ ಆತರ ಉಲ್ಟಾ ಹೊಡೆದಿರೋ ಉದಾಹರಣೆಗಳು ಇದೆ. ಹೌದು, ಈ ವಿಷಯ ಹೌದು ಇದಾಗಿದೆ. ಇದನ್ನ ನಾವೊಂದ್ಸಲಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಜೊತೆನೂ ಡಿಸ್ಕಸ್ ಮಾಡಿದೆ. ನಾವ್ ಏನಕ್ಕೆ ಹಿಂಗ ಆಗ್ತಾ ಇದೆ ಅಂತ. ನಾವು we are trying to make it everything louder. ಸಿನಿಮಾ ಅಲ್ಲಿ ಡೈನಾಮಿಕ್ಸ್ ಬೇಕು, ಸಾಫ್ಟ್ ಪೋರ್ಷನ್ ಸಾಫ್ಟ್ ಆಗಿ ಕೇಳಿಸ್ಬೇಕು, ನಾರ್ಮಲ್ ಆಗಿರೋದು ನಾರ್ಮಲ್ ಆಗಿ ಕೇಳಿಸ್ಬೇಕು, ಕಿರ್ಚೋ ತರ ಕೇಳಿಸ್ಬೇಕು.
Right. ಕಿರ್ಚೋ ತರ ಕೇಳಿಸ್ಬೇಕು ಅಂದ್ರೆ ಸಾಫ್ಟ್ ಆಗಿರೋದನ್ನ ನೀವ್ ಎತ್ತಿಟ್ರೆ ಕಿರ್ಚೋ ತರ ಕೇಳಿಸಲ್ಲ, ಎಲ್ಲ ಒಂದೇ ಲೆವೆಲ್ ಬಂದ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಸೊ ಇದ್ರ ಬಗ್ಗೆ ಇಟ್ ಈಸ್ ಒನ್ ಟೆಕ್ನಿಕಲ್, ಎಲ್ಲಾರು ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಫಿಲಮ್ ಮಿಕ್ಸ್ ನ ಲೌಡ್ ಮಾಡ್ಬೇಕು ಅನ್ನೋ ಒಂದು ಹ್ಯಾಬಿಟ್, ಕೆಟ್ಟ ಹ್ಯಾಬಿಟ್ ಶುರುವಾಗಿದೆ. ಇಟ್ ಶುಡ್ ಬಿ ರೆಡ್ಯೂಸ್ಡ್, ಸ್ವಲ್ಪ ಕಡಿಮೆ ಮಾಡ್ಬೇಕದು. ಅದು ಒಬ್ಬ ಹಿಂಗೆ ಒಬ್ಬ ಏನೋ ಸೌಂಡ್ ಮಿಕ್ಸಿಂಗ್, ಆಕ್ಚುಲಿ ಇನ್ಫ್ಯಾಕ್ಟ್ ಅವ್ನು ನನ್ನ ಸ್ಟೂಡೆಂಟ್ ಆಗಿದ್ದ. ಅವನಿಗೆ ಫೋನ್ ಮಾಡಿ ಹೇಳಿದೆ, ನೀನು ಕಿವಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊ. ಯಾಕೆ ಸಾರ್ ಅಂತಂದ. ಯಾಕೆ ಅಷ್ಟು ಆ ಲೆವೆಲ್ ಅಲ್ಲಿ ಇಟ್ಟಿದ್ಯಾ ಮಿಕ್ಸ್ ನ? ಇಲ್ಲ ಸರ್, ಡೈರೆಕ್ಟ್ರು ಹಂಗೆ ಕೇಳ್ತಾರೆ ಸರ್ ಅಂತ. ಅವ್ರು ಕೇಳ್ತಾರಪ್ಪ, ಅವ್ರಿಗೆ ಗೊತ್ತಿರಲ್ಲ. ಥಿಯೇಟರ್ ಅಲ್ಲಿ ಜನ ಬೊಂಬಡಿ ಬಜಾಯಿಸ್ತಾರೆ, ಕಿವಿ ಕಿತ್ತೋಯ್ತು ಅಂತ. ಸೊ ದೇರ್ ಇಸ್ ಮ್ಯೂಸಿಕ್ ಇನ್ ಸೈಲೆನ್ಸ್ ಆಲ್ಸೋ. ಆ ಸೈಲೆನ್ಸ್ ಅನ್ನೋದನ್ನ ಮರ್ತು ಬಿಡ್ತಾರೆ ಎಷ್ಟೋ ಕಡೆ. ಸೈಲೆನ್ಸ್ ಇಸ್ ಆಲ್ಸೋ ಕೈಂಡ್ ಆಫ್ ಮ್ಯೂಸಿಕ್, ಬಿಕಾಸ್ ಸೈಲೆನ್ಸ್ ಇದ್ದಾಗ್ಲೇ ಪ್ರಾಬ್ಲಿ ಬರೋ ಮ್ಯೂಸಿಕ್ ಅನ್ನ ಅಪ್ರಿಶಿಯೇಟ್ ಅಂದ್ರೆ ಎಫೆಕ್ಟ್ ಅಂದ್ರೆ ಗೊತ್ತಾಗೋದು. ಲಾಟ್ ಆಫ್ ಪ್ಲೇಸಸ್ ಸೈಲೆನ್ಸ್ ಬೇಕಾಗುತ್ತೆ. But there are some exceptional films, sir, where the narration will be parallel ಸಿನಿಮಾದಲ್ಲಿ ತುಂಬಾ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮೈ ಸ್ಟೈಲ್ ಆಫ್ ಫಿಲ್ಮ್ ಹೆಂಗಂದ್ರೆ, ನಂದು ಸಿನಿಮಾ ನೀವು ಕಂಟೆಂಟ್ ತಗೊಂಡ್ರೆ ಇಟ್ ವಿಲ್ ಬಿ ಅ ಸೋಬರ್ ಕಂಟೆಂಟ್. ಪಕ್ಕದ ಇಂತ ಒಂದು ಕಂಟೆಂಟ್ ತಗೊಂಡ್ರೆ ಒಬ್ಬ ಕ್ಯಾಪಿಟಲ್ ಪನಿಷ್ಮೆಂಟ್ ಗೆ ಅಗೇನ್ಸ್ಟ್ ಆಗಿ ಒಂದು ಸಿನಿಮಾ ಒಬ್ಬ ಸೋಬರ್ ಕಂಟೆಂಟ್. ಐ ಮೀನ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಸೌಂಡ್ ಆಫ್ ದ ಕಂಟೆಂಟ್, ಐ ಆಮ್ ಟಾಕಿಂಗ್ ಅಬೌಟ್ ಲೈಕ್ ಆರ್ಟ್ ಫಿಲ್ಮ್ ಕಂಟೆಂಟ್ ಅಂತ ಹೇಳ್ತೀವಿ. ಓಕೆ, ಬಟ್ ಇಫ್ ಯು ಸಿ ದ ಮ್ಯೂಸಿಕ್ ಇಟ್ ವಿಲ್ ಬಿ ವೆರಿ ಲೌಡರ್. ಬಟ್ ರೀಸನ್ ಏನ್ ಗೊತ್ತಾ, ನಾನ್ ಕಂಟಿನ್ಯೂ ಟೆಕ್ನಿಕ್ ಅದು. ದಟ್ ಇಸ್ ವಾಟ್ ಆಲ್ವೇಸ್ ವಿ ಟಾಕ್. ಒಂದು ಸೋಬರ್ ಕಂಟೆಂಟ್ ನ ಲೌಡರ್ ಮ್ಯೂಸಿಕ್ ಅಲ್ಲಿ ಪ್ರೆಸೆಂಟ್ ಮಾಡುವಾಗ ದ ಅಟೆನ್ಷನ್ ಆಫ್ ದ ಆಡಿಯನ್ಸ್ ವಿಲ್ ಬಿ ಲಿಟಲ್ ಹೈಯರ್ ಅಂತ ನಾನ್ ಕಂಡಿಡ್ದಿದ್ದು. ಪ್ರಾಬಬ್ಲಿ ನಾನ್ ಮಾಡ್ತಾ ಇರೋದು ಅಷ್ಟು. ಇಫ್ ಸಂಬಡಿ ಕಾಲ್ಸ್ ದಟ್ ಆಸ್ ಎ ಪ್ಯಾರಲಲ್ ಸಿನಿಮಾ, ನೋ, ಇಟ್ ಇಸ್ ವೆರಿ ಮಚ್ ಆರ್ಟ್ ಸಿನಿಮಾ. ಸ್ವಲ್ಪ ಲೌಡರ್ ಟೋನ್ ಅಲ್ಲಿ ಹೇಳುವಾಗ ಅದು ಬಂದು ಅಟೆನ್ಷನ್ ತುಂಬಾ ಹೋಲ್ಡ್ ಮಾಡುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸಮಟೈಮ್ಸ್ ಮೋಸ್ಟ್ ಆಫ್ ಮೈ ಸಿನಿಮಾಸ್ ಆರ್ ಸೇವ್ಡ್ ಬೈ ಇದು ಏನು ಮ್ಯೂಸಿಕ್. ನಾನ್ ಸಖತ್ತಾಗಿ ಮ್ಯೂಸಿಕ್ ನ ನಂಬಿ ಸಿನಿಮಾ ಮಾಡ್ತೀನಿ. ಅದಕ್ಕೆ ತುಂಬಾ ಶಾರ್ಟ್ ಆಗಿ 15 days 20 days ಅಲ್ಲಿ ಶೂಟ್ ಮಾಡಿ ಮ್ಯೂಸಿಕ್ ಡಾಟ್ ತುಂಬಾ ನಂಬ್ತೀನಿ ನಾನು. ಸರಿ, ಸ್ವಲ್ಪ ಲೌಡರ್ ಆಗಿ ಪ್ರೆಸೆಂಟ್ ಮಾಡೋಣ, ಶಾರ್ಟ್ಸ್ ಹಿಂಗ್ ಪ್ರೆಸೆಂಟ್ ಮಾಡೋಣ. ಸಮಟೈಮ್ಸ್ ಇಟ್ ವರ್ಕ್ಸ್, ಬಟ್ ಲೌಡರ್ ಡಸಂಟ್ ಮೀನ್ ಫಾರ್ ದ ಸೌಂಡ್ ಮಿಕ್ಸಿಂಗ್. ಐ ಆಮ್ ಟಾಕಿಂಗ್ ಅಬೌಟ್ ದ ಬ್ಯಾಕ್ ಗ್ರೌಂಡ್ ಸ್ಕೋರ್. ಅದೇನೆ ನಾನು ಹೇಳಿದ್ದು. ಲೌಡರ್ ಅಂದ್ರೆ ಇಟ್ ಕ್ಯಾನ್ ಬಿ ಅ ವೆರಿ ಗ್ರ್ಯಾಂಡ್ಯೂರ್ ಮ್ಯೂಸಿಕ್, ಲೌಡ್ ಮ್ಯೂಸಿಕ್ ಇರ್ಬೋದು. ನಾನು ಹೇಳಿದ್ದು ಟೆಕ್ನಿಕಲಿ ಲೌಡ್, ಕಿವಿಗೆ ಇರಿಟೇಷನ್ ಆಗೋ ಅಷ್ಟು ಲೌಡ್ನೆಸ್ ಇರಬಾರ್ದು ಅಂತ ಅಷ್ಟೇ. ಅದು ಆಮೇಲೆ ಸಿನಿಮಾಲಿ ದೇ ಹ್ಯಾವ್ ಆಲ್ ನೆಸೆಸರಿ ಎಕ್ವಿಪ್ಮೆಂಟ್ ಟು ಪುಷ್ ದ ಸೌಂಡ್ ಮಾಡ್ತಾರೆ. ಇವರು ಇಲ್ಲೇ ಸೌಂಡ್ ಲೌಡ್ ಮಾಡ್ಕೊಟ್ಬಿಡೋಣ ಅಂತ. ಇಟ್ ಈಸ್ ಅ ಬ್ಯಾಡ್ ಪ್ರಾಕ್ಟಿಸ್. ಸಮ್ಹೌ ಇಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್. ಆದ್ರೆ ಫಿಲ್ಮ್ ಮೇಕರ್ಸ್ ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ದ ಮೋರ್ ಲೌಡರ್ ಇಸ್ ನಾಟ್ ಆಲ್ವೇಸ್ ಗುಡ್. in the levels factor ಅಲ್ಲಿ. ಆಕ್ಚುಲಿ ಸಾಂಗ್ಸ್ ಗೆನೆ ಸ್ಪೆಸಿಫೈಡ್ ಲೌಡ್ನೆಸ್ ಬೇರೆ ಇದೆ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಗೆ ಇವಾಗ. ಬಟ್ ನೋ ಬಡಿ ಫಾಲೋಸ್. ಏನ್ ಮಾಡ್ತಾರೆ, ಆಟೋಮೆಟಿಕ್ ಅವ್ರದ್ದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಅವ್ರದ್ದು ಆಪ್ಸ್ ಇರುತ್ತಲ್ಲ, ಆಪ್ ವಾಲ್ಯೂಮ್ ನ ರೆಡ್ಯೂಸ್ ಮಾಡ್ಬಿಡುತ್ತೆ. ಆತರ ಸುಮಾರು ಸಲ ಆಗುತ್ತೆ. ಫಿಲಮ್ಗೆ ಇನ್ನೂ ಕಮ್ಮಿ ಇದೆ, ಬಟ್ ನಾವು ಫಿಲಮ್ನೇ ಸಾಂಗ್ ತರ ಲೌಡ್ ಮಾಡಕ್ ಹೋಗ್ತೀವಿ. ಇಟ್ಸ್ ಅ ಬ್ಯಾಡ್ ಪ್ರಾಕ್ಟಿಸ್. ಸಿನ್ಸ್ ಈ ಸಂಗೀತನೇ ಮಾತಾಡ್ತಾ ಇದೀವಿ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಅದಕ್ಕೆ ರೆಲೆವೆಂಟ್ ಆಗಿ ಒಂದೆರಡು ಪ್ರಶ್ನೆಗಳು ಬಂದಿದೆ ನಮ್ಮ ಶಾರ್ಟ್ ಮೂವಿ ಮೇಕರ್ಸ್ ಇಂದ. ಈಗ ಶ್ವೇತಾ ದೇವಿ ಅನ್ನೋರು ಕೇಳ್ತಾ ಇದ್ದಾರೆ, ಈಗ ಅಗೇನ್ ನಮಗೆ ಸಾಕಷ್ಟು ಆಕ್ಸೆಸ್ ಇಲ್ಲದೆ ಇರೋದ್ರಿಂದ ಮೇ ಬಿ ನಾವು ಶಾರ್ಟ್ ಮೂವಿ ಮೇಕರ್ಸ್ ವಿ ಮೇಡ್ ನಾಟ್ ಬಿ ಆಲ್ವೇಸ್ ಇನ್ ಅ ಪೊಸಿಷನ್ ಟು ಎಂಗೇಜ್ ಎ ಮ್ಯೂಸಿಕ್ ಡೈರೆಕ್ಟರ್ ಫುಲ್ ಫ್ಲೆಶ್. ಆ ಸಂದರ್ಭಗಳಲ್ಲಿ ಯಾವ ರೀತಿ ನಮ್ಮ ಫ್ರೀ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನು ತಗೋಬಹುದು, ಅಥವಾ ಕಾಪಿರೈಟ್ ಏನಾದ್ರು ಅದಕ್ಕೆ ಕಾಪಿರೈಟ್ ಫ್ರೀ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿಗತ್ತಾ, ಮತ್ತೆ ಎಲ್ಲಿ ನಾವು ಅದನ್ನ ತಗೋಬಹುದು? ಎನಿ ವೆಬ್ಸೈಟ್ಸ್ ಇಫ್ ಯು ಕ್ಯಾನ್ ರೆಕಮೆಂಡ್ ಸರ್? ಸಿಗುತ್ತೆ ಸರ್, ಖಂಡಿತ ಇದೆ. ಇವಾಗ ರಾಯಲ್ಟಿ ಫ್ರೀ ಅಂತಂದ್ರೆ ಒಂದು ಸ್ಪ್ಲೈಸ್ ಅಂತ ಒಂದು ಆಪ್ ಇದೆ. ಓಕೆ, ಇಫ್ ಯು ಕ್ಯಾನ್ ಸಬ್ಸ್ಕ್ರೈಬ್ ಫಾರ್ ಇಟ್, ಅಲ್ಲಿ ಇರೋ ಲೈಬ್ರರಿ ಪೂರ್ತಿ ರಾಯಲ್ಟಿ ಫ್ರೀನೇ. ಎನಿಬಡಿ ಕ್ಯಾನ್ ಯೂಸ್ ಇಟ್. ನಿಮ್ಗೆ ಸ್ಕೋರ್ ತರನು ಸಿಗುತ್ತೆ, ದೊಡ್ಡದು ಲೈಕ್ 1 minute 1.5 minute ಬಿಟ್ಸು ಸಿಗುತ್ತೆ. ಎವ್ರಿಥಿಂಗ್, ಈವನ್ ಫಾರ್ ಸೌಂಡ್ ಡಿಸೈನರ್ಸ್ ಯೂಸ್ ಮಾಡ್ತಾರೆ, ಮ್ಯೂಸಿಷಿಯನ್ಸ್ ಯೂಸ್ ಮಾಡ್ತಿದ್ದಾರೆ. ದೇ ಹ್ಯಾವ್ ಅ ಸರ್ಟನ್ ಸಬ್ಸ್ಕ್ರಿಪ್ಷನ್ ಫೀ ಅಷ್ಟೇ.
ಯು ಕ್ಯಾನ್ ಟೇಕ್ ಇಟ್ ಮಂತ್ಲಿ ಆರ್ ಇಯರ್ಲಿ ಯೂಸ್ ಮಾಡ್ಬೋದು. ರಾಯಲ್ಟಿ ಫ್ರೀ ಇದೆ. ಸ್ಪ್ಲೈಸ್ ಅಂತ ಒಂದು ಆಪ್ ಇದೆ, ಸಬ್ಸ್ಕ್ರಿಪ್ಷನ್ ಸ್ಪ್ಲೈಸ್. ಎಸ್, ಹೊಸಬ್ರು ಅದನ್ನ, ಆಮೇಲೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಓಕೆ, ಇವನ್ ಇನ್ಫ್ಯಾಕ್ಟ್ ಯೂಟ್ಯೂಬ್ ಅಲ್ಲೂ ರಾಯಲ್ಟಿ ಫ್ರೀ ಮ್ಯೂಸಿಕ್ ಸುಮಾರು ಇದೆ. ಅದನ್ನೇ ಕೇಳೋಣ ಅಂತ ಅನ್ಕೊಂಡೆ. ಈಗ ಕೆಲವೊಂದ್ಸಲಿ ತುಂಬಾ ಹಳೆ ಸಂಗೀತ ಇರ್ಬೋದು ಅಥವಾ ಕೆಲವೊಂದು ಸೌಂಡ್ಸ್ ಇರ್ಬೋದು ಯೂಟ್ಯೂಬ್ ನಲ್ಲಿ ಇರೋವಂಥದ್ದು, ಅದನ್ನ ಏನೋ ಡೌನ್ಲೋಡ್ ಮಾಡ್ಕೊಂಡು ಅಥವಾ ಏನೋ ಒಂದು ಪೋರ್ಷನ್ ಅದಕ್ಕೆ ಅವರು ಸ್ಪೆಸಿಫೈ ಮಾಡಿರ್ಬೇಕು, ದಿಸ್ ಇಸ್ ರಾಯಲ್ಟಿ ಫ್ರೀ ಅಂತ ಸ್ಪೆಸಿಫೈ ಮಾಡಿರ್ಬೇಕು. ಅವಾಗ ಮಾತ್ರ ಯು ಕ್ಯಾನ್ ಯೂಸ್ ಇಟ್. ಇಲ್ಲ ಅಂತಂದ್ರೆ ನೀವು ಇಫ್ ಯು ಟ್ರೈ ಟು ರಿಲೀಸ್ ಇಟ್ ಆನ್ ಎನಿ ಪ್ಲಾಟ್ಫಾರ್ಮ್ ಬರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಅದಕ್ಕೆ ಸೊ ಯೂಟ್ಯೂಬ್ ಅಲ್ಲೇ ಅಂದ್ರೆ ಟು ಸ್ಟಾರ್ಟ್ ವಿತ್ ಯೂಟ್ಯೂಬ್ ಅಲ್ಲೇ ಮ್ಯೂಸಿಕ್ ಫ್ರೀ ಮ್ಯೂಸಿಕ್ ಇರೋದ್ರಿಂದ ಅವ್ರು ಜಸ್ಟ್ ಯು ಹ್ಯಾವ್ ಟು ಜಸ್ಟ್ ಕಾಪಿ ಪೇಸ್ಟ್ ದೇರ್ ಡಿಸ್ಕ್ರಿಪ್ಷನ್. ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಈ ಡಿಸ್ಕ್ರಿಪ್ಷನ್ ನ ಕಾಪಿ ಪೇಸ್ಟ್ ಮಾಡಿ ನೀವು ಅಪ್ಲೋಡ್ ಮಾಡುವಾಗ ಅಂತ. ಅದನ್ನ ಕಾಪಿ ಪೇಸ್ಟ್ ಮಾಡಿದ್ರೆ ನಿಮ್ಗೆ ಸ್ಟ್ರೈಕ್ ಬೀಳೋದಿಲ್ಲ. ನನಗೆ ಕೆಲವು ಸರಿ ಏನಾಗಿದೆ, ನಾನು ಪೇಡ್ ಫಾರ್ ಕಾರ್ಪೊರೇಟ್ ಫಿಲ್ಮ್ಸ್ ಗೆಲ್ಲ ನಾನು ಮ್ಯೂಸಿಕ್ ಕಂಪೋಸ್ ಎಲ್ಲ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ. ಸೊ ಐ ಯೂಸ್ ರಾಯಲ್ಟಿ ಫ್ರೀ ಮ್ಯೂಸಿಕ್. ಬಟ್ ಸಮ್ಟೈಮ್ಸ್ ನಾನು ಪೇ ಮಾಡಿ ಡೌನ್ಲೋಡ್ ಮಾಡಿ ಯೂಸ್ ಮಾಡಿರೋದನ್ನ ಅಪ್ಲೋಡ್ ಮಾಡಿದಾಗ ಯೂಟ್ಯೂಬ್ ಅಲ್ಲಿ ಕೆಲವು ಸರಿ ಸ್ಟ್ರೈಕ್ ಬಂದ್ಬಿಡುತ್ತೆ. ಯಾಕಂದ್ರೆ ಆ ಪ್ಲಾಟ್ಫಾರ್ಮ್ ರೀಡ್ ಮಾಡೋದೇ ಬೇರೆ. ಸೊ ಐ ವುಡ್ ಸಜೆಸ್ಟ್ ಫಾರ್ ಫಾರ್ ಫಿಲ್ಮ್ ಮೇಕರ್ಸ್, ಅಮೇಚರ್ ಫಿಲ್ಮ್ ಮೇಕರ್ಸ್ ಹೂ ಆರ್ ಪಾರ್ಟಿಸಿಪೇಟಿಂಗ್, ಇಟ್ಸ್ ಬೆಟರ್ ಟು ಯೂಸ್ ಎ ರಾಯಲ್ಟಿ ಫ್ರೀ ಮ್ಯೂಸಿಕ್ ಫ್ರಮ್ ಯೂಟ್ಯೂಬ್. Just copy paste the description. ಇಲ್ಲ ಶ್ರೀ, ಸ್ಪ್ಲೈಸ್ ಅಲ್ಲೂ ಸಾರಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ನಂಬಿ ಸಿನಿಮಾ ಮಾಡೋನು ಒಬ್ಬ ಫಿಲ್ಮ್ ಮೇಕರ್ ಆಗಿ ನಾನು ಒಂದು ವಿಷಯ ಹೇಳ್ತೀನಿ. ನಾನು ತುಂಬಾ ನಂಬಿ ಸಿನಿಮಾ ಮಾಡ್ತೀನಿ ಸರ್. ಬ್ಯಾಕ್ ಗ್ರೌಂಡ್ ಸ್ಕೋರ್ ಈಸ್ ಮೈ ಪಿಲ್ಲರ್ ಅಂತ. ನನ್ನ ಸ್ಕ್ರಿಪ್ಟ್ ನ ಎಷ್ಟು ಸ್ಟ್ರಾಂಗ್ ಆಗಿ ನಂಬ್ತೀನೋ ಅಷ್ಟೇ ನನ್ನ ಸಿನಿಮಾದಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ತುಂಬಾ ನಂಬ್ತೀನಿ ನಾನು. ದಿಸ್ ಇಸ್ ಗೋಯಿಂಗ್ ಟು ಎಲಿವೇಟ್ ಮೈ ಸಿನಿಮಾ, ದಿಸ್ ಇಸ್ ಗೋಯಿಂಗ್ ಟು ಚೇಂಜ್ ದ ಕಲರ್ ಆಫ್ ಮೈ ಸಿನಿಮಾ ಅಂತ ನಂಬೋನು ನಾನು ನನ್ನ ಅನುಭವದಲ್ಲಿ ನನ್ನರು ಇಷ್ಟು ಮ್ಯೂಸಿಕ್ ನಾಲೆಡ್ಜ್ ಅಲ್ಲಿ ನಾನು ಇರೋದು. ನೀ ಏನಾದ್ರು ಸ್ಟ್ರಗಲ್ ಮಾಡಿ ಒಬ್ಬ ಮ್ಯೂಸಿಷಿಯನ್ಸ್ ನ ಲೆಟ್ ಹಿಮ್ ಕಮ್ ಆನ್ ಬೋರ್ಡ್ ಅಂಡ್ ಡೂ ದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೊ ದಟ್ ದ ಡೀಟೇಲಿಂಗ್ ವಿಲ್ ಬಿ ಆಲ್ವೇಸ್ ಗುಡ್ ಸರ್. ಈಗ ನಾನು ಕಾರಲ್ಲೇ ಕುತ್ಕೊಂಡು ಮಾತಾಡ್ತಾ ಇದೀನಿ, ನಾನು ಕಾರ್ ಓಡಿಸ್ಕೊಂಡು ಹೋಗ್ತೀನಿ, ಏನೋ ಒಂದು ದ ಮೂಡ್ ಆಫ್ ದ ಕ್ಯಾರೆಕ್ಟರ್ ಇಸ್ ಕನ್ಸಿಸ್ಟೆಂಟ್. ನಾನು ಐ ಆಮ್ ಥಿಂಕಿಂಗ್ ಅಬೌಟ್ ಮೈ ಫಾದರ್, ಐ ಆಮ್ ಡ್ರೈವಿಂಗ್ ದ ಕಾರ್. ಓಕೆ, 30 seconds ಒಂದು ಮ್ಯೂಸಿಕ್ ಪ್ರಾಬಬ್ಲಿ ಒಂದು ಫ್ಲೋ ಇರುತ್ತೆ, ಒಂದು ಗ್ಲೈಡ್ ಇರುತ್ತೆ, ಕರೆಕ್ಟ್ ಆಗಿರುತ್ತೆ. ನಾನು ಆ 30 seconds ಅಲ್ಲಿ ಇಫ್ ಐ ಗೆಟ್ ಲಾಸ್ ಆಫ್ ವೇರಿಯೇಷನ್, ನನ್ನ ಫಾದರ್ ಬಗ್ಗೆ ಹಂಗ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಸಡನ್ ಆಗಿ ನನ್ನ ಫಾದರ್ ಬಗ್ಗೆ ಹಿಂಗ್ ಮಾಡಿದೆ, ದಿಸ್ ವೇರಿಯೇಷನ್ಸ್ ಯು ವಿಲ್ ನೆವರ್ ಗೆಟ್ ಇಟ್ ಇನ್ ಎ ರಾಯಲ್ಟಿ ಫ್ರೀ. ಈ ವೇರಿಯೇಷನ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನೋದು ಇಟ್ ಇಸ್ ನಾಟ್ ದಟ್ ಯು ಪುಟ್ ಯುವರ್ ಮ್ಯೂಸಿಕ್ ಫಾರ್ ದ ಮೂಡ್. ಏನೇನು ಆಸಿಲೇಷನ್ಸ್ ಇದೆಯೋ, ಕ್ಯಾರೆಕ್ಟರ್ ಒಳಗೆ ಏನ್ ವೇರಿಯೇಷನ್ಸ್ ಇದೆಯೋ, ದಟ್ ಗ್ಲೈಡಿಂಗ್ ಮಾಡ್ತಾರಲ್ಲ ಕ್ಯಾರೆಕ್ಟರ್ ಅಲ್ಲಿ, ವಾಟ್ ಎವರ್ ದ ಚೇಂಜ್ ಓವರ್ ಇಸ್ ದೇರ್, ದಟ್ ಸೇಮ್ ಥಿಂಗ್ ಎ ಮ್ಯೂಸಿಕ್ ಡೈರೆಕ್ಟರ್ ಡಸ್ ವಿತ್ ಹಿಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್. ಸೊ ರಾಯಲ್ಟಿ ಫ್ರೀ ಮ್ಯೂಸಿಕ್ ಹಾಕ್ಬಿಡೋಣ ಅನ್ನೋದು ಓಕೆ, ದ ಈಸಿಯೆಸ್ಟ್ ವೇ ಫಾರ್ ಎನಿ ಶಾರ್ಟ್ ಫಿಲ್ಮ್ ಮೇಕರ್ಸ್, ಬಟ್ ಐ ವಿಲ್ ನಾಟ್ ಅಡ್ವೈಸ್. ಏನಾದ್ರು ಮಾಡಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇಡೀರಿ, ಏನಾದ್ರು ಒಂದು ಗ್ಲೈಡ್ ಸಿಗುತ್ತೆ, ಕ್ಯಾರೆಕ್ಟರ್ ವೇರಿಯೇಷನ್ ಸಿಗುತ್ತೆ ಅನ್ನೋದು ನನ್ನ ಅಡ್ವೈಸ್. ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೀವು ಹೇಳಿದ್ರು ರಾಯಲ್ಟಿ ಫ್ರೀ ಸಿಗುತ್ತೆ ಹಾಕಿ ಅಂತ, ಬಟ್ ಐ ವಿಲ್ ನಾಟ್ ಸಜೆಸ್ಟ್, ಬಿಕಾಸ್ ಐ ಆಮ್ ಎ ಡೈರೆಕ್ಟರ್ who believes background score is the main pillar of the cinema ಅಂತ ನಂಬೋಣ. ಎಸ್ ಸರ್. ಇಲ್ಲ, ಐ ಥಿಂಕ್ ನಿಜವಾದ ಮಾತು. ಯಾಕೆಂದ್ರೆ ನೀ ಡೈರೆಕ್ಟರ್ ಆಗಿ ನೀವೇನ್ ಅನ್ಕೊಂಡಿರ್ತೀರಾ, ಆ ಟೋನು, ಆ ಮೆಸೇಜ್ ಎಲ್ಲ ಕೊಡ್ಬೇಕು ಅಂದ್ರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿ ಅದಕ್ಕೆ ತಕ್ಕಂತೆ ಪ್ರೊಡ್ಯೂಸ್ ಮಾಡಿದಾಗ್ಲೇ ಬರುತ್ತೆ ಹೊರತು ರಾಯಲ್ಟಿ ಅವರು ಯಾವ್ದೋ ಒಂದ್ ಇದಕ್ಕೆ ಕಂಪೋಸ್ ಮಾಡಿರ್ತಾರೆ, ಅದನ್ನ ನಾವು ತಗೊಂಡು ಇಲ್ಲಿ ಬಳಸ್ಕೊಂಡ್ರೆ ಅದು ಒಂಥರ ಫೋರ್ಸ್ ಫಿಟ್ ಮಾಡ್ದಂಗೆ ಕಾಣಿಸುತ್ತೆ. ಇಟ್ ಡಸ್ ನಾಟ್ ಆಲ್ವೇಸ್ ನೆಸೆಸರಿಲಿ ಗೋ ವಿತ್ ಇಟ್. ಬಟ್ ಎನಿವೆ, ಅಕಸ್ಮಾತ್ ಯಾರು ಅಗೇನ್ ಇಟ್ ಈಸ್ ಇಫ್ ದೇ ಫೀಲ್ ದಟ್ ಇಟ್ ಈಸ್ ಸ್ಟಿಲ್ ಗುಡ್ ಕಂಪ್ಯಾರಿಟಿವ್ಲಿ ಉಪಯೋಗಿಸ್ಕೊಳ್ಳೋದಿಕ್ಕೆ ಅಂದ್ರೆ ಪ್ರಾಬ್ಲಿ ದೇ ಕ್ಯಾನ್ ಗೋ ಟು ಸ್ಪ್ಲೈಸ್. ಮತ್ತೆ ಯೂಟ್ಯೂಬ್ ನಲ್ಲಿ ನೋಡಿದ್ರು ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ದೇ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಅದು ಯಾವ ರೀತಿ ಕಾಪಿರೈಟ್ ಸಮಸ್ಯೆಗಳನ್ನ ಹುಟ್ಟಾಕದಿರೋ ನೋಡ್ಕೊಂಡು ಉಪಯೋಗಿಸ್ಕೋಬೇಕು ಅನ್ನೋದು ನೀವು ಹೇಳ್ತಾ ಇರೋ. ಸರ್, ಇನ್ನೂ ಒಂದು ಪ್ರಶ್ನೆ ಬಂದಿದೆ ಶುಭಾ ಅನ್ನೋರಿಂದ. ಈಗ ಅದೇ ಈ ಫ್ರೀ ಟೂಲ್ಸ್ ಬಗ್ಗೆನೆ ಮಾತಾಡ್ತಾ, ಈ ಸೌಂಡ್ ಮಿಕ್ಸಿಂಗ್ ಈಗಾಗ್ಲಿ ಅಥವಾ ಎಡಿಟಿಂಗ್ ಈಗಾಗ್ಲಿ ಯಾವ್ದಾದ್ರು ಒಂದು ಫ್ರೀ ಟೂಲ್ಸ್ ಲಭ್ಯ ಇದೆಯಾ? ಅದು ಯಾವ್ದಾಗಿರ್ಬೋದು ಅನ್ನೋದು ತಿಳಿಸ್ಕೊಡಕ್ಕಾಗತ್ತಾ? ಏನಾದ್ರು ನಿಮ್ ಗಮನದಲ್ಲಿ ಇದೆಯಾ?
ಎಡಿಟಿಂಗ್ ಶ್ರೀ ಹೇಳ್ತಾರೆ, ಮ್ಯೂಸಿಕ್ಗೆ ಒಂದು ಓಪನ್ ಸೋರ್ಸ್ ಆಪ್ ಇದೆ ಕಾಲ್ಡ್ ರೀಪರ್ ಅಂತ. ಇಟ್ಸ್ ಅನ್ ಓಪನ್ ಸೋರ್ಸ್ ಆಪ್. ಎಲ್ಲಾ ಪ್ಲಾಟ್ಫಾರ್ಮ್ಸ್ಗೂ ಇದೆ, ಲೈನಕ್ಸ್ಗೂ ಇದೆ, ವಿಂಡೋಸ್ಗೂ ಇದೆ, ಮ್ಯಾಕ್ ಓಎಸ್ಗೂ ಇದೆ. ಇಟ್ಸ್ ಅನ್ ಅಮೇಸಿಂಗ್ ಟೂಲ್. ಯಾವ ಪ್ರೊಫೆಷನಲ್ ಟೂಲ್ಗೂ ಕಮ್ಮಿ ಇಲ್ಲ. ಆಲ್ ಬಡ್ಡಿಂಗ್ ಮ್ಯೂಸಿಷಿಯನ್ಸ್, ಸೌಂಡ್ ಎಡಿಟರ್ಸ್ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಇಟ್ಸ್ ಅನ್ ಅಮೇಸಿಂಗ್ ಟೂಲ್. ನಾನು ಇವಾಗ ಕಲಿತಿದ್ದೀನಿ ಅದನ್ನ, ಬಿಕಾಸ್ ವರ್ಕ್ ಫ್ಲೋ ಸ್ವಲ್ಪ ಡಿಫ್ರೆಂಟ್ ಇದೆ. ಇಟ್ಸ್ ಅನ್ ಅಮೇಸಿಂಗ್ ಆಪ್ ರೀಪರ್. ಇಟ್ಸ್ ಫ್ರೀ, ಅಂದ್ರೆ ಕಾಸ್ಟ್ ಕಮ್ಮಿ ಇದೆ. ಯು ಕ್ಯಾನ್ ಪರ್ಚೇಸ್, ಇಲ್ಲ ಎವ್ಯಾಲ್ಯೂಯೇಟ್ ಮಾಡ್ಕೊಂಡು ಫ್ರೀ ಆಗು ಇಟ್ಕೋಬಹುದು. ಇಟ್ಸ್ ಅನ್ ಓಪನ್ ಸೋರ್ಸ್ ಆಪ್. ಥ್ಯಾಂಕ್ ಯು ಸರ್. ಐ ಥಿಂಕ್ ದಟ್ ಈಸ್ ವೆರಿ ವೆರಿ ಯೂಸ್ಫುಲ್. ಎಡಿಟಿಂಗ್ ವಿಚಾರಕ್ಕೆ ಬಂದ್ರೆ ಫ್ರೀ ಆಪ್ ಅಂದ್ರೆ ಐ ಡೋಂಟ್ ನೋ ಅಬೌಟ್ ಎಡಿಟಿಂಗ್ ಆನ್ ಫೋನ್ ಅಂಡ್ ಆಲ್, ಅದೆಲ್ಲ ಗೊತ್ತಿಲ್ಲ ನನಗೆ. ಫೋನ್ ಅಲ್ಲೆಲ್ಲ ಎಡಿಟ್ ಮಾಡೋ ವಿಷಯಗಳು ಕೇಳಲೇಬೇಡಿ ನನ್ನ. ಸಿಸ್ಟಮ್ ನಲ್ಲಿ ಎಡಿಟ್ ಮಾಡೋದಾದ್ರೆ ಐ ವುಡ್ ರೆಕಮೆಂಡ್ ಅಡೋಬಿ ಪ್ರೀಮಿಯರ್. ಇಟ್ಸ್ ವೆರಿ ಗುಡ್ ಸಾಫ್ಟ್ವೇರ್, ಬಟ್ ಇಟ್ ಇಸ್ ಅ ಸಬ್ಸ್ಕ್ರಿಪ್ಷನ್ ಬೇಸ್ಡ್, ಕ್ಲೌಡ್ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಸಾಫ್ಟ್ವೇರ್. ಬಟ್ ಟೋಟಲಿ ಫ್ರೀ ಆಗ್ಬೇಕು ಅಂದ್ರೆ ಡಾವಿಂಚಿ ರಿಸಾಲ್ವ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಬಟ್ ಇಟ್ಸ್ ಬೇಸಿಕಲಿ ಫಾರ್ ಕಲರ್ ಗ್ರೇಡಿಂಗ್. ಇಟ್ಸ್ ಎ ಕಲರ್ ಗ್ರೇಡಿಂಗ್ ಸಾಫ್ಟ್ವೇರ್. ಬಟ್ ಈ ನಡುವೆ ಕೆಲವರು ಅದನ್ನ ಎಡಿಟಿಂಗಿಗೂ ಯೂಸ್ ಮಾಡ್ಕೊಂತ ಇದ್ದಾರೆ. ಇಟ್ ಡಸ್ ಎ ಡಿಸೆಂಟ್ ಜಾಬ್, ನಾಟ್ ಎನ್ ಇಶ್ಯೂ ಅಟ್ ಆಲ್. ಸೊ ಫ್ರೀ ಬೇಕು ಅಂತಂದ್ರೆ ಡಾವಿಂಚಿ ರಿಸಾಲ್ವ್ ಇದೆ. It is available for I don't know whether it is available for Windows platform. Mac ಗಂತೂ ಇದೆ. Adobe Premiere both Mac and Windows platform ಗೆ ಸಿಗುತ್ತೆ. That is on subscription basis. You can subscribe for 1 month and use it. It's a very good software. Resolve Windows ಗೂ ಇದೆ. Oh, Windows ಗೂ ಇದೆಯಾ? Okay, I don't know. I've never worked on Windows platform. Yeah, both platforms ಇದೆ. Sure. ಈಗ ಹೇಳಿ ಸರ್. ಅದೇ ಡಾವಿಂಚಿ ರಿಸಾಲ್ವ್ ಯೂಸ್ ಮಾಡ್ಕೋಬಹುದು. ಓಕೆ, ಈಗ ಮತ್ತೊಮ್ಮೆ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರೋಣ ನಮ್ಮ ಲಾಸ್ಟ್ ಸೆಗ್ಮೆಂಟ್ ಹೋಗಿಂತ ಮೊದಲು. ಜಸ್ಟ್ 2 minute ಬ್ರೇಕ್. ಈಗ ಇನ್ನೊಂದಿಷ್ಟು ಪ್ರಮೋಸ್ ನೋಡ್ಕೊಂಡು ವಾಪಸ್ ಬರೋಣ ಸರ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಕೃಷ್ಣ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಟೆಕ್ಸಸ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇದು ಟೆಕ್ಸಸ್ಗೆ ಮಾತ್ರ ಸೀಮಿತ ಅಲ್ಲ, ನಾರ್ತ್ ಅಮೆರಿಕಾದಲ್ಲಿ ಇರುವಂಥ ಎಲ್ಲ ಕನ್ನಡಿಗ ಪ್ರತಿಭಾವಂತರಿಗೆ ಇದೊಂದು ಸದಾವಕಾಶ. ನೀವೊಂದು ಈ ಶಾರ್ಟ್ ಫಿಲ್ಮಲ್ಲಿ ನಿಮ್ಮ ಕಲೆಯನ್ನು ಪ್ರದರ್ಶನ ಮಾಡೋದಕ್ಕೆ ನಿಮಗೊಂದು ಅದ್ಭುತ ವೇದಿಕೆ. ದಯವಿಟ್ಟು ಈ ಒಂದು ಫೆಸ್ಟಿವಲ್ನ ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮಲ್ಲಿರುವ ಒಂದು ಕಲೆ, ಅದು ಅಭಿನಯ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ಅಥವಾ ಒಂದು ಕಥೆ ಬರೆಯೋದಾಗಿರ್ಬೋದು, ಸಂಭಾಷಣೆ ಬರೆಯೋದಾಗಿರ್ಬೋದು, ಏನೇ ಆಗಿದ್ರು ಅದೆಲ್ಲವನ್ನು ಒಟ್ಟುಗೂಡಿಸಿ ಒಂದು ಶಾರ್ಟ್ ಫಿಲ್ಮ್ ಮಾಡಿ ಈ ಒಂದು ಟೆಕ್ಸಸ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲಲ್ಲಿ ನೀವು ಭಾಗಿಯಾಗಿ ನಿಮ್ಮ ಕಲೆಯನ್ನು ಇಡೀ ಪ್ರಪಂಚದ ಕನ್ನಡಿಗರೆಲ್ಲರಿಗೂ ನೋಡುವ ಒಂದು ವ್ಯವಸ್ಥೆಯನ್ನು ಈ ಒಂದು ಫಿಲಮ್ ಫೆಸ್ಟಿವಲ್ ಆಯೋಜಕರು ಮಾಡ್ತಾ ಇದ್ದಾರೆ. ನಿಮ್ಮ ಕನ್ನಡದ ಅಭಿಮಾನ ಎಷ್ಟಿದೆ ಅಂತ ಗೊತ್ತಿರೋದೆ. ಆ ಅಭಿಮಾನವನ್ನು, ನಿಮ್ಮ ಕಲೆಯನ್ನು ಈ ಒಂದು ಫೆಸ್ಟಿವಲಲ್ಲಿ ಭಾಗಿಯಾಗೋದ್ರ ಮುಖಾಂತರ ತೋರಿಸಿ. ಫೆಸ್ಟಿವಲಲ್ಲಿ ಭಾಗಿಯಾಗುವ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಫೆಸ್ಟಿವಲ್ನ ನಡೆಸ್ತಾ ಇರುವಂಥ ಆಯೋಜಕರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.
ಥ್ಯಾಂಕ್ ಯು. ಈಗ ನಾನು ಈ ಪ್ರಶ್ನೆಯನ್ನ ಇಟ್ಕೊಂಡಿದ್ದೆ, ಇನ್ನೊಬ್ಬ ಲೋಕೇಶ್ ಅನ್ನೋರು ಕೂಡ ಈ ಪ್ರಶ್ನೆನೇ ಕೇಳಿದ್ದಾರೆ. ಈ ಕಲರ್ ಗ್ರೇಡಿಂಗ್ ಅನ್ನೋದು ನಮ್ಮ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಎಷ್ಟು ಇಂಪಾರ್ಟೆಂಟು, ಮತ್ತೆ ಅದನ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅನ್ನೋದನ್ನ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು. ಕಲರ್ ಗ್ರೇಡಿಂಗ್ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಬಟ್ ಇನ್ ಮುಂದೆ ಶೂಟಿಂಗ್ ಮಾಡೋರು ಏನಾದ್ರು ಇದ್ರೆ ಅವರಿಗೆ ಒಂದು ಸಜೆಷನ್ ಏನಂದ್ರೆ, ಮೇಕ್ ಶೋರ್ ಯು ಲುಕ್ ಇನ್ ಟು ವೈಟ್ ಬ್ಯಾಲೆನ್ಸ್. ಅಂದ್ರೆ ನಾವೊಂದು ಕ್ಯಾಮ್ರಾ ಇಟ್ಕೊಂಡ್ರೆ ಮುಂದೆ ಒಂದು ವೈಟ್ ಆಬ್ಜೆಕ್ಟ್ ಇಟ್ಕೊಂಡು, ಅಂದ್ರೆ ವೈಟ್ ಶೀಟ್ ಇಟ್ಕೊಂಡು ಅದನ್ನ ವೈಟ್ ಬ್ಯಾಲೆನ್ಸ್ ಮಾಡ್ಕೊಂಡಿದ್ವಿ. ಈಗ ಡಿಜಿಟಲ್ ಕ್ಯಾಮ್ರಾಗಳಲ್ಲೆಲ್ಲ ಕಲರ್ ಟೆಂಪರೇಚರ್ ಸೆಟ್ಟಿಂಗ್ಸ್ ಇರುತ್ತೆ. ಸೊ ನೀವು ಇಂಡೋರ್ ನಲ್ಲಿ ಟಂಗ್ಸ್ಟನ್ ಲೈಟ್ ಅಂದ್ರೆ ಯೆಲ್ಲೋ ಲೈಟ್ ಬಲ್ಬ್ಸ್, ಆ ಒಂದು ನೈಟ್ ಆಗ್ಲಿ ಇಂಡೋರ್ ಆಗ್ಲಿ ಯೂಸ್ ಮಾಡ್ತಿದ್ದಾಗ ನೀವು ಕಲರ್ ಟೆಂಪರೇಚರ್ ನ ಸೆಟ್ ಮಾಡ್ಕೋಬೇಕು. ಅರೌಂಡ್ 3600 3500 ರೇಂಜ್ಗೆ ನಿಮಗೆ ಕಲರ್ ಟೆಂಪರೇಚರ್ ಇಟ್ಕೊಂಡ್ರೆ ಸ್ಕಿನ್ ಟೋನ್, ರಿಯಲ್ ಸ್ಕಿನ್ ಟೋನ್, ಆಕ್ಚುಯಲ್ ಸ್ಕಿನ್ ಟೋನ್ ಕಾಣಿಸುತ್ತೆ. ಔಟ್ಡೋರ್ ಅಲ್ಲಿ ಸನ್ಲೈಟ್ ಅಲ್ಲಿ ಶೂಟಿಂಗ್ ಮಾಡ್ತಿದ್ರೆ 5600 ಕೆಲ್ವಿನ್ ಅಥವಾ 5000 ಇಂದ 7000 6000 ಒಳಗಡೆ ಆ ರೇಂಜ್ ಅಲ್ಲಿ ಕಲರ್ ಟೆಂಪರೇಚರ್ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ನಿಮ್ ಸ್ಕಿನ್ ಟೋನ್ ಕಣ್ಣಿಗೆ ಕಾಣಿಸ್ತಿರೋದು ಕ್ಯಾಮರಾದಲ್ಲಿ ಕಾಣಿಸ್ತಿರೋದು ಒಂದೇ ಇದೆಯಾ ಅಂತ ಒಂದು ಯು ಮೇಕ್ ಶೋರ್. ಓಕೆ, ಸೊ ಆ ಕಲರ್ ಟೆಂಪರೇಚರ್ ಇಟ್ಕೊಂಡು ಶೂಟಿಂಗ್ ಮಾಡಿದ್ರೆ ಆದಷ್ಟು ನಿಮಗೆ ಕಲರ್ ಗ್ರೇಡಿಂಗ್ ಅವಶ್ಯಕತೆ ಇರಲ್ಲ. ಬಟ್ ಒಂದೊಂದ್ಸರಿ ಏನಾಗುತ್ತೆ, ಎಕ್ಸ್ಪೋಜರ್ ವೇರಿಯೇಷನ್ಸ್ ಇರುತ್ತೆ ನಿಮಗೆ. ಶೂಟಿಂಗ್ ಮಾಡುವಾಗ ಎಕ್ಸ್ಪೋಜರ್ ವೇರಿಯೇಷನ್ ಆಗಿರಬಹುದು. ಅದನ್ನ ನೀವು ಕಲರ್ ಕರೆಕ್ಷನ್ ಗ್ರೇಡಿಂಗ್ ಅಥವಾ ಕಲರ್ ಕರೆಕ್ಷನ್ ಮಾಡೋ, ಈಗ ಡಾವಿಂಚಿ ಯೂಸ್ ಮಾಡೋರಿಗೆ ತುಂಬಾನೇ ಈಸಿ ಆಗುತ್ತೆ. ಅಂದ್ರೆ ಡಾವಿಂಚಿ ಇಸ್ ಅ ಗ್ರೇಡಿಂಗ್ ಸಾಫ್ಟ್ವೇರ್. ಅದರಲ್ಲಿ ನೀವು ಏರಿಯಾಸ್ ನ ಸೆಲೆಕ್ಟ್ ಮಾಡಿ, ಬರೀ ಸ್ಕೈ ಅಥವಾ ಕ್ಲೌಡ್ಸ್, ಸ್ಕೈ ನ ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡಿ ಕಲರ್ ಮ್ಯಾಚ್ ಮಾಡಬಹುದು, ಬ್ಯಾಕ್ ಗ್ರೌಂಡ್ ಫೋರ್ ಗ್ರೌಂಡ್ ಮ್ಯಾಚ್ ಮಾಡ್ಕೋಬಹುದು. ಈ ನೀವು ಅಡೋಬಿ ಪ್ರೀಮಿಯರ್ ಅಲ್ಲಿ ಎಡಿಟಿಂಗ್ ಮಾಡ್ತಿದ್ರೆ ಅದರಲ್ಲೂ ಕಲರ್ ಅಂತ ಒಂದು ಟೂಲ್ ಇದೆ. ಅದನ್ನ ಬಳಸ್ಕೊಂಡು ನೀವು ಬ್ರೈಟ್ನೆಸ್, ಕಾಂಟ್ರಾಸ್ಟ್, ಲೆವೆಲ್ಸ್ ಮತ್ತೆ ಟೋನ್, ಅದರಲ್ಲೇ ಕೆಲವು ಪ್ರೀಲೋಡೆಡ್ ಲಟ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಡೇ ನಲ್ಲಿ ಈಗ ನೈಟ್ ಎಫೆಕ್ಟ್ ಶೂಟ್ ಮಾಡ್ಬೇಕು, ನೈಟ್ ಎಫೆಕ್ಟ್ ತೋರಿಸ್ಬೇಕು ಔಟ್ಡೋರ್, ಡೇ ನಲ್ಲಿ ಶೂಟ್ ಮಾಡ್ಬಿಟ್ಟಿರ್ತಾರೆ. ಅದರಲ್ಲೇ ಕೆಲವು ಲಟ್ಗಳಿದೆ, ಡೇ ಫಾರ್ ನೈಟ್ ಪ್ಲಗಿನ್ಸ್ಗಳಿವೆ. ಅದನ್ನ ಯೂಸ್ ಮಾಡ್ಕೊಂಡು ಡೇನ ನೈಟ್ ಆಗಿ ತೋರಿಸ್ಬೋದು. ಸೊ ಬೋತ್ ದ ಸಾಫ್ಟ್ವೇರ್ಸ್ ನಿಮಗೆ ಡಾವಿಂಚಿನಲ್ಲಿ ಎಡಿಟ್ ಮಾಡಿದ್ರೆ ಇಟ್ಸ್ ಅ ಕಂಪ್ಲೀಟ್ ಗ್ರೇಡಿಂಗ್ ಸಾಫ್ಟ್ವೇರ್. ಅದರಲ್ಲಿ ಕಲರ್ ಗ್ರೇಡಿಂಗ್ ಮಾಡ್ಬೋದು. ಸೊ ಏನಂದ್ರೆ ಕಲರ್ ಗ್ರೇಡಿಂಗ್ ಏನಂತಂದ್ರೆ ಯಾವುದೇ ಒಂದು ವಿಜುವಲ್ ತುಂಬಾ ಆಭಾಸವಾಗಿರಬಾರದು. ಅಂದ್ರೆ ಫೋರ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ತುಂಬಾ ವ್ಯತ್ಯಾಸ ಇರಬಾರ್ದು. ಎಕ್ಸ್ಪೋಜರ್ ನಲ್ಲಿ, ಕಲರ್ಸ್ ನಲ್ಲಿ ವೇರಿಯೇಷನ್ ತುಂಬಾನೇ ಇರಬಾರ್ದು. ಸೊ ಅದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಗ್ರೇಡ್ ಮಾಡ್ಕೋಬಹುದು. ಮೇಜರ್ ನಾನು ಗ್ರೇಡಿಂಗ್ ಟೇಬಲ್ ನಲ್ಲಿ ತುಂಬಾ ಒದ್ದಾಡೋ ಅಷ್ಟು ಇಟ್ಕೊಳ್ಳೋಲ್ಲ. ಶೂಟಿಂಗ್ ನಲ್ಲೇ ಎಕ್ಸ್ಪೋಜರ್ಸ್ ಆಗ್ಲಿ ಕಲರ್ಸ್ ಆಗ್ಲಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ನಿಮಗೆ ಗ್ರೇಡಿಂಗ್ ಅವಶ್ಯಕತೆ ಜಾಸ್ತಿ ಇರೋಲ್ಲ. ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಂದು ರೆಲೆವೆಂಟ್ ಪ್ರಶ್ನೆ ಅಂದ್ರೆ, ಈಗ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಿದ್ರೆ ಯಾಕಂದ್ರೆ ಇಲ್ಲಿ ಈ ಸಂದರ್ಭದಲ್ಲಿ ಒಂದು 20-25 ನಿಮಿಷದ ಒಂದು ಕಿರುಚಿತ್ರ ಮಾಡ್ತಾ ಇದ್ದಾರೆ. ಅವಾಗ ಸಾಂಗ್ಸ್ ಮತ್ತೆ ಡ್ಯಾನ್ಸ್ ಅನ್ನ ಇನ್ಕ್ಲೂಡ್ ಮಾಡೋದು ಎಷ್ಟು ಸೂಕ್ತ, ಮತ್ತೆ ಅದನ್ನ ಕನ್ಸಿಡರ್ ಮಾಡಿದ್ರೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನೀವು ಮತ್ತೆ ಭರತ್ ಅವರು ಇಫ್ ಯಾರ ಮ್ಯೂಸಿಕ್ ಡೈರೆಕ್ಟರ್ ಯಾವ ತರ ಸಜೆಸ್ಟ್ ಮಾಡ್ತೀರಾ ಸರ್? ಮತ್ತೆ ದಯಾಳ್ ಅವರು ಕೂಡ ಎನಿ ಇನ್ಪುಟ್ಸ್? ಸರ್, ದಟ್ ಈಸ್ ಟೋಟಲ್ ಡೈರೆಕ್ಟರ್ಸ್ ಕಾಲ್. ಓಕೆ, ಬೇಕು ಅಂದ್ರೆ ಮ್ಯೂಸಿಷಿಯನ್ ಸಾಂಗ್ ಮಾಡ್ಕೊಡ್ಬೋದು ನಾವು. ಆ ಸಬ್ಜೆಕ್ಟ್ ಗೆ ಅಷ್ಟು ಡ್ಯೂರೇಷನ್ ಅಲ್ಲಿ ನಿಮ್ಗೆ ಸಾಂಗ್ ಬೇಕಾ ಅನ್ನೋದು ಇಟ್ಸ್ ಅ ಡೈರೆಕ್ಟರ್ಸ್ ಕಾಲ್. ಸೊ ಹಿ ಶುಡ್ ಟೇಕ್ ಅ ಕಾಲ್. ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ಅವ್ರು ತಗೊಂಡ್ರೆ ಆಯ್ತು. ಇವಾಗ ಕೆಲಸಲಿ ಹಾಡನ್ನ ಬ್ಯಾಕ್ ಗ್ರೌಂಡ್ ಸ್ಕೋರ್ ತರನು ಬಳಸ್ಕೋಬಹುದು. ಇಫ್ ನಾಟ್ ಆಸ್ ಹಾಡ್ಗೆ ಸಪರೇಟ್ ಶೂಟ್ ಅಂತ ಇಲ್ದೇ ಹೋದ್ರು ಹಾಡ್ನೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿ ಬಳಸ್ಕೋಬಹುದು. ಸೊ ಆತರ ನೆಸೆಸಿಟಿ ಇದ್ರೆ
ದಟ್ ಇಸ್ ಆಲ್ ಕ್ರಿಯೇಟಿವ್ ಥಾಟ್ ಪ್ರೊಸೆಸ್, ಅವ್ರವ್ರಿಗೆ ಹೆಂಗ್ ಹೋಗುತ್ತೋ ಹಾಗೆ. ಮತ್ತೆ ಅದೇ ನೀವ್ ಹೇಳ್ದಂಗೆ ಕರೆಕ್ಟ್. ಕೆಲವೊಂದ್ಸಲಿ ನಮ್ಗೆ 20 ನಿಮಿಷ ಇರೋದ್ರಿಂದ ಸ್ಟೋರಿ ಅಕಸ್ಮಾತ್ ಅದು 30 ನಿಮಿಷದ ಸ್ಟೋರಿ ಆದ್ರೆ ಯು ಕ್ಯಾನ್ ಪ್ರಾಬ್ಲಿ ನರೇಟ್ ಪಾರ್ಟ್ ಆಫ್ ದಿ ಸ್ಟೋರಿ ಥ್ರೂ ಸಾಂಗ್ ಕೂಡ ಅಲ್ವಾ, ಅಂದ್ರೆ ಲೈಕ್ ಯೂಸ್ ದಟ್ ಆಸ್ ಎ ಕಾನ್ಸೆಪ್ಟ್. ನಾವು ಮಾಂಟಾಜ್ ಅಂತ ಕರಿತೀವಿ. ಮಾಂಟಾಜ್ ಸಾಂಗ್, ಜನರಲಿ ಮಾಂಟಾಜ್ ಸಾಂಗ್ ಇಸ್ ಟು ಶೋ ದಿ ಟೈಮ್ ಲ್ಯಾಪ್ಸ್ ಅಂಡ್ ನರೇಟ್ ಲಾಂಗರ್ ಟೈಮ್ ಪೀರಿಯಡ್ ಇನ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ಸೊ ಮಾಂಟಾಜ್ ಸಾಂಗ್ ಅಂದ್ರೆ ಭರತ್ ಅವ್ರು ಹೇಳಿದಾಗೆ ಒಂದು ಸಾಂಗ್ ನ ವಿಜುವಲ್ ರೆಪ್ರೆಸೆಂಟೇಷನ್ ಆಫ್ ದ ಸ್ಟೋರಿ ಬಳಸ್ಕೋಬಹುದು. ಆದ್ರೆ ಕೊರಿಯೋಗ್ರಾಫ್ಡ್ ಲಿಪ್ ಸಿಂಕ್ ಇರುವಂತ ಸಾಂಗ್ ಅಲ್ದಿದ್ರು ಒಂದು ಉದ್ದವಾದ ಒಂದು ವಿಷಯನ ಸಣ್ಣದಾಗಿ ಚಿಕ್ಕದಾಗಿ ಹೇಳ್ಬೇಕಾದ್ರೆ ಸಾಂಗ್ ಮೂಲಕ ಬಳಸ್ಕೋಬಹುದು, ವೆದರ್ ಇಟ್ ಇಸ್ ಹ್ಯಾಪಿ ಆರ್ ಸ್ಯಾಡ್, ವಾಟ್ ಎವರ್ ಇಟ್ ಇಸ್. ಗಾಟ್ ಇಟ್. ಸರ್, ಆಲ್ಮೋಸ್ಟ್ ಇನ್ನೊಂದು 8-10 ನಿಮಿಷ ಇದೆ ನಮ್ಮ ಈ ಸೆಗ್ಮೆಂಟ್ ಅಲ್ಲಿ. ಸೊ ಅದಕ್ಕೆ ನಾನು ಈಗೇನ್ ಶ್ರೀ ಅವರು, ನೀವು ಯು ಆರ್ ಎನ್ ಎಕ್ಸ್ಪರ್ಟ್ ಇನ್ ಏರಿಯಲ್ ಸಿನಿಮಾಟೋಗ್ರಫಿ ಅಂಡ್ ಅದರ್ ಥಿಂಗ್ಸ್. ಈಗ ಅದನ್ನ ಶಾರ್ಟ್ ಮೂವಿ ಕಾನ್ಸೆಪ್ಟ್ ನಲ್ಲಿ ಏನಾದ್ರು ಯಾವ ರೀತಿ ಉಪಯೋಗಿಸ್ಕೋಬಹುದು, ಮತ್ತೆ ಆರ್ ದೇರ್ ಎನಿ ಅಫೋರ್ಡಬಲ್ ವೇಸ್ ಆಫ್ ಡೂಯಿಂಗ್ ಇಟ್? ಅದೇ ಒಂದು ಸಣ್ಣ ಕರೆಕ್ಷನ್, ಏರಿಯಲ್ ಸ್ಪೆಷಲೈಸ್ ಇನ್ ಏರಿಯಲ್ ಸಿನಿಮಾಟೋಗ್ರಫಿ ಅಂತ ಹೇಳಿದ್ರಲ್ಲ, ಬಟ್ ಸ್ಪೆಷಲೈಸ್ ಇನ್ ಶೂಟಿಂಗ್ ಫ್ರಮ್ ಅ ಹೆಲಿಕಾಪ್ಟರ್. ಬಟ್ ಈಗ ಇತ್ತೀಚೆಗೆ 2017-18 ನಿಂದ ಈ ಐ ಕಾಲ್ ಇಟ್ ಎ ಟಾಯ್ ಡ್ರೋನ್ ಬಂದ್ಮೇಲೆ ಹೆಲಿಕಾಪ್ಟರ್ ನಿಂದ ಶೂಟ್ ಮಾಡೋದು ಬಹಳ ಕಡಿಮೆ ಆಗ್ಬಿಟ್ಟಿದೆ. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಡ್ರೋನ್ಸ್ ಅಂದ್ರೆ ಏರಿಯಲ್ ಫುಟೇಜ್, ಏರಿಯಲ್ ಶಾರ್ಟ್ಸ್ ನ ನಮ್ಮಲ್ಲಿ ತುಂಬಾ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ ಆಗ್ಬಿಟ್ಟಿದೆ ಈ ನಡುವೆ ಸಿನಿಮಾಗಳಲ್ಲಿ. ಮಾತೆತ್ತಿದ್ರೆ ಒಂದು ಏರಿಯಲ್ ಶಾರ್ಟ್ ಹಾಕ್ಬಿಡೋದು, ಏನೋ ಜರ 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 ಅಂತ ಏರಿಯಲ್ ಶಾರ್ಟ್ಸ್ ಹೋಗ್ತಾ ಇರುತ್ತೆ. ಬಟ್ ನನ್ನ ಪ್ರಕಾರ ಕತೆಗೆ ಪೂರಕವಾಗಿ ಅದನ್ನ ಬಳಸ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಒಂದು ಎಸ್ಟಾಬ್ಲಿಷ್ಮೆಂಟ್ ಶಾರ್ಟ್, ಏನೋ ಒಂದು ಲೊಕೇಶನ್ ತೋರಿಸ್ಬೇಕು ಅಂತಂದ್ರೆ ಅದನ್ನ ಬಳಸ್ಕೋಬಹುದು. ಫಾರ್ ಎಕ್ಸಾಂಪಲ್, ನಾನು ದಯಾಳ್ ಒಂದು ಸಿನಿಮಾ, ಅದೇ ಆ ಕರಾಳ ರಾತ್ರಿ ಸಿನಿಮಾನಲ್ಲಿ ಓಪನಿಂಗೇ ಒಂದು ಟೈಟಲ್ ಕಾರ್ಡ್ ನ ಡ್ರೋನ್ ಶಾಟ್ ಅಲ್ಲೇ ತೋರಿಸಿದ್ವಿ. ಆ ತಾಯಿ ಕ್ಯಾರೆಕ್ಟರ್ ನಡ್ಕೊಂಡ್ ಬರ್ತಾ ಇದ್ದಂಗೆ ಅವ್ರನ್ನ ಪಾಸ್ ಮಾಡ್ಕೊಂಡು ಕ್ಲೌಡ್ಸ್ಗೆ ಹೋಗ್ತಾನೇ ಇರುತ್ತೆ. ಇಡೀ ಸಿನಿಮಾದ ಟೈಟಲ್ ಕಾರ್ಡ್ ತೋರಿಸೋ ಅಷ್ಟು ಹೊತ್ತು ಹೋಗ್ತಾನೇ ಇರುತ್ತೆ ಡ್ರೋನ್, ಟುವರ್ಡ್ಸ್ ದಿ ಸನ್ ರೈಸ್ ಹೋಗ್ತಾನೆ ಇರುತ್ತೆ. ಅದು ಇನ್ನೊಂದು ಸೀಕ್ವೆನ್ಸ್ ಅಲ್ಲಿ ಓಪನಿಂಗ್ ಆಫ್ ದ ಸೀಕ್ವೆನ್ಸ್ ಅಂಡ್ ಎಂಡ್ ಆಫ್ ದಿ ಸೀಕ್ವೆನ್ಸ್ ಡ್ರೋನ್ ಶಾಟ್ ನ ಪ್ಲಾನ್ ಮಾಡಿ ತೆಗ್ದಿದ್ವಿ. ಅಂದ್ರೆ ಇದನ್ನ ಬೇರೆ ಕ್ಯಾಮರಾ ಆಲ್ಟರ್ನೇಟ್ ತೆಗಿಲೇ ಇಲ್ಲ, ಡ್ರೋನ್ ಪ್ಲಾನ್ ಮಾಡಿ ಒಂದು ಹೀರೋ ಇಂಟ್ರೊಡಕ್ಷನ್ ಶಾಟ್, ಒಂದು ಆ ಟೈಟಲ್ ಕಾರ್ಡ್ ಹೋಗ್ತಿದ್ದಂಗೆ ಅಲ್ಲಿಂದ ಡಿಸಾಲ್ವ್ ಆದ್ರೆ ಹಂಗೇ ಒಂದು ನದಿ ತೋರ್ಸ್ಕೊಂಡು ಇನ್ಕ್ಲೂಡ್ ಮಾಡ್ತೀವಿ ಹೀರೋನ. ಆ ಸೀನ್ ಮುಗಿದ ತಕ್ಷಣ ಎಂಡ್ ಆಫ್ ದ ಶಾಟ್, ಆಕ್ಚುಲಿ ಒಂದು ಇನ್ಸಿಡೆಂಟ್ ಏನೋ ದಯಾಳ್ ನೆನಪಿರುತ್ತೆ. ಎಂಡ್ ಆಫ್ ದ ಸೀನ್ ಇಬ್ರು ಕ್ಯಾರೆಕ್ಟರ್, ಹೀರೋ ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ ಮಾತಾಡ್ತಿರ್ತಾರೆ. ಆ ಡೈಲಾಗ್ ಮುಗಿದ ತಕ್ಷಣ ಹಂಗೇ ಡ್ರೋನ್ ಹಿಂದಕ್ಕೆ ಹೋಗುತ್ತೆ, ಟೋಟಲ್ ಏರಿಯಾನ ತೋರ್ಸೋ ತರ. ಆ ಶಾಟ್ ಎಲ್ಲರೂ ಬಚ್ಚಿಟ್ಕೊಂಡಿದ್ವಿ, ಯಾಕೆಂದ್ರೆ ಡ್ರೋನ್ ಅಲ್ಲಿ ನಾವು ಕಾಣಿಸ್ತೀವಿ ಅಂತ. ಸೊ ಬ್ಲೈಂಡ್ ಆಗಿ ಫ್ಲೈ ಮಾಡ್ತಿದ್ದೆ ನಾನು ಡ್ರೋನ್ ನ. ಅದು ಹೋಗಿ ಒಂದು ಮರಕ್ಕೆ ಹೊಡ್ಕೊಂಡು ಬಿದೋಯ್ತು ಡ್ರೋನ್. ಲಕಿಲಿ ನಮಗೆ ಆ ಫುಟೇಜ್ ಸಿಕ್ತು, ಯಾಕೆಂದ್ರೆ ಶಾರ್ಟ್ ಮುಗಿದ ತಕ್ಷಣ ಲೊಕೇಶನ್ ಶಿಫ್ಟ್ ಅಂತ ಹೇಳ್ಬಿಟ್ರು ಹೇಳೋರು. ಬಟ್ ನನಗೆ ಏನಂದ್ರೆ ಭಯ, ಫುಟೇಜ್ ಇದೆಯಾ ಇಲ್ವಾ, ಫುಟೇಜ್ ಅಂದ್ರೆ ಪ್ಲೇಬ್ಯಾಕ್ ಮಾಡಕ್ಕೂ ಡ್ರೋನ್ ಬಿದೋಗಿತ್ತು, ಅಲ್ಲೇ ಪ್ಲೇಬ್ಯಾಕ್ ಮಾಡಿ ಚೆಕ್ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಅದು ನಾವು ಸ್ಟೇ ಮಾಡ್ತಿದ್ದ ಜಾಗಕ್ಕೆ ಹೋಗಿ ಸಿಸ್ಟಮ್ಗೆ ಕಾಪಿ ಮಾಡಿ ನೋಡಿದ್ಮೇಲೆ ಹಬ್ಬ ಅಂತ ಒಂದು ಉಸಿರಾಡೋ ಅಂತ ಒಂದು ಪರಿಸ್ಥಿತಿ ಆಗಿದೆ. ದಟ್ ಇಸ್ ವಾಟ್, ಅದಕ್ಕೆ ನಾನು ಸ್ವಲ್ಪ ಎನ್ಹಾನ್ಸ್ ಮಾಡಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ ಒಂದು ಡ್ರೋನ್ ಶಾಟ್ ಅನ್ನೋದು ಇವತ್ತು ಹೆಂಗಾಗಿದೆ ಅಂದ್ರೆ ಜಸ್ಟ್ ಟು ಡೆಕೋರೇಟ್ ದ ಸಿನಿಮಾ, ಅದು ಇರಬಾರ್ದು, ಕಥೆಯಲ್ಲಿ ಇರಬೇಕು. ಎನಿ ಶಾರ್ಟ್ ಸರ್, ಎನಿ ಶಾರ್ಟ್ ಹ್ಯಾಸ್ ಟು ಟೆಲ್ ಎ ಸ್ಟೋರಿ. ಒಂದು ರೇಂಜ್, ನಾವು ಸ್ಕೇಲಿಂಗ್ ಅಂತ ಏನ್ ಹೇಳ್ತೀವಿ. ಸೊ ಪರ್ಟಿಕ್ಯುಲರ್ ನೀವು ಆಗರ ನೋಡಿದ್ರೆ ಅವ್ರು ಹೇಳಿದ್ರಲ್ಲ, ಒಂದು ತಾಯಿ ಟ್ರಾವೆಲಿಂಗ್ ಇಂದ ಡ್ರೋನ್ ಹೋಗಿ ಸೂರ್ಯನ್ ಮೇಲೆ ಟ್ರಾವೆಲ್ ಮಾಡ್ತೀವಿ, ಟೈಟಲ್ ಹೋಗುತ್ತೆ. ಅದೇ ಸೂರ್ಯನ ಇನ್ನೊಂದು ಬರ್ನಿಂಗ್ ಸನ್ ಮೇಲೆ ನಾವು ಡಿಸಾಲ್ವ್ ಮಾಡಿದ್ರೆ ವಿ ವಿಲ್ ಕನೆಕ್ಟ್ ದ ಸನ್ ಕ್ಯಾರೆಕ್ಟರ್. ಸೊ ನಾವು ವಿ ವಾಂಟೆಡ್ ಟು ಕನೆಕ್ಟ್ ಬೋತ್ ದ ಕ್ಯಾರೆಕ್ಟರ್ಸ್, ಮದರ್ ಅಂಡ್ ಸನ್ ಕ್ಯಾರೆಕ್ಟರ್ ಟುಗೆದರ್ ಇನ್ ಒನ್ ಫ್ರೇಮ್ ಅಲ್ಲಿ ತರಕ್ ಆಗಲ್ಲ. ಬಟ್ ವಿ
we brought both the characters through the aerial shot. So aerial shot ಅನ್ನೋದು ಇವತ್ತು ಹೆಂಗಾಗಿದೆ ಕಮರ್ಷಿಯಲ್ ಸಿನಿಮಾದಲ್ಲಿ ಅಂದ್ರೆ ಜಸ್ಟ್ ಟು ಶೋ ದಟ್ ನಮ್ ಸಿನಿಮಾ ಎಷ್ಟು ದೊಡ್ಡದು ನೋಡು, ನಮ್ ಲೊಕೇಶನ್ ಹೆಂಗಿದೆ ನೋಡು. ಎಸ್, ಇಟ್ ಹ್ಯಾಸ್ ಟು ಡೆಕೋರೇಟ್ ಅಟ್ ದ ಸೇಮ್ ಟೈಮ್ ಇಟ್ ಹ್ಯಾಸ್ ಟು ಟೆಲ್ ಸ್ಟೋರೀಸ್. ದಿಸ್ ಇಸ್ ಮೈ ಒಪಿನಿಯನ್. ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಬೋತ್ ಲವ್ ಮಾಕ್ಟೇಲ್ 1 ಅಂಡ್ ಲವ್ ಮಾಕ್ಟೇಲ್ 2. ಅದರಲ್ಲಿ ಲವ್ ಮಾಕ್ಟೇಲ್ 1 ನಲ್ಲಿ ಒಂದು ಇಂಟರ್ವಲ್ ಬ್ಲಾಕ್ ಸೀನ್ ಶೂಟ್ ಮಾಡೋದಕ್ಕೆ ನಾವು ಜೀಪ್ ಅಲ್ಲಿ ಹೋದ್ವಿ. ಒಂದು 1.5 hours ಜರ್ನಿ. ಬಟ್ ಅರ್ಧ ದಾರಿ ಮಾತ್ರ ಜೀಪ್ ಹೋಗಕ್ಕಾಯ್ತು, ಅಲ್ಲಿಂದ ನಡ್ಕೊಂಡು ಹೋಗಿದ್ವಿ. ಡಾರ್ಲಿಂಗ್ ಕೃಷ್ಣ ಅವರೇ ಡೈರೆಕ್ಟರ್ ಸಿನಿಮಾಗೆ. ಸೊ ಯಾರೋ ಅಂದ್ರೆ ಅವರು ನೋಡಿರಲಿಲ್ಲ ಲೊಕೇಶನ್ ಅಲ್ಲಿ, ಬಟ್ ಅಲ್ಲಿ ಲೋಕಲ್ ಐಟ್ಸ್ ಹೇಳಿದ್ರು ತುಂಬಾ ಅದ್ಭುತವಾಗಿದೆ ಜಾಗ ಅಂತ. ಬೆಟ್ಟದ ಮೇಲೆ ಹತ್ಕೊಂಡು ಹೋದ್ವಿ. ನನಗೆ ಅವತ್ತು ಜ್ವರ, ಆದ್ರೂ ಹತ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಹತ್ಕೊಂಡು ಹೋದ್ಮೇಲೆ ಆ ಲೊಕೇಶನ್ ನೋಡಿ, ಆ ಇಡೀ ಸೀನ್ 2 ಶಾಟ್ ಅಲ್ಲಿ ತೆಗೆದಿದ್ದು. ಒಂದು ಗಿಂಬಲ್ ಅಲ್ಲಿ ತೆಗೆದಿದ್ದೆ, ಇನ್ನೊಂದು ಡ್ರೋನ್ ಅಲ್ಲಿ. ಆ ಎಂಡ್ ಆಫ್ ದ ಸೀನ್ ಹೀರೋ ಕ್ಯಾರೆಕ್ಟರ್ ತಿರ್ಕೊಂಡು ನೀವ್ ಆ ಕಡೆ ತಿರ್ಕೊಳ್ರಿ ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಡ್ರೋನ್ ಶಾಟ್ ಹಂಗೇ ಹೋಗುತ್ತೆ. ಆ ಶಾಟ್ ತೆಗೆದು ರೋಲ್ ಕಟ್ ಮಾಡಿ ಡ್ರೋನ್ ಇಳಿಸಿ ನಾನು ಹೇಳ್ಬಿಟ್ಟೆ ಆ ಇಂಟರ್ವಲ್ ಕಾರ್ಡ್ ಈಗ ಬರುತ್ತೆ ಅಂತಂದ್ಬಿಟ್ಟು. ಅಂದ್ರೆ ಪ್ಲಾನ್ ಆಗೋಯ್ತು. ಅಂದ್ರೆ ಶಾಟ್ ನೋಡಿ ನನ್ಗೆ ಮಾನಿಟರ್ ನೋಡಿದ ತಕ್ಷಣ ಇಂಟರ್ವಲ್ ಕಾರ್ಡ್ ಹೆಂಗ್ ಬರ್ಬೇಕು ಅಂತ ನನ್ಗೆ ಐಡಿಯಾ ಬಂದ್ಬಿಡ್ತು. 2 ಬೆಟ್ಟಗಳ ಹಿಂದೆ 2ನೇ ಬೆಟ್ಟಕ್ಕೂ 3ನೇ ಬೆಟ್ಟಕ್ಕೂ ಮಧ್ಯದಲ್ಲಿ ಇಂಟರ್ವಲ್ ಕಾರ್ಡ್ ಬರುತ್ತೆ ಹೀಗೆ. ಸೊ ಆ ಐಡಿಯಾ ಅಂದ್ರೆ ಕಥೆನಲ್ಲಿ ಅದು ಇನ್ವಾಲ್ವ್ ಆಗ್ಬೇಕು, ಆ ಶಾರ್ಟ್ ಜಸ್ಟಿಫೈ ಆಗ್ಬೇಕು. ವಾವ್ ಫ್ಯಾಕ್ಟರ್ ಇಂಟರ್ವಲ್ ಅಲ್ಲಿ ವಾವ್ ಅನ್ನಿಸ್ತು ಆಡಿಯನ್ಸ್ಗೆ. ಅದೇ ರೀತಿ ಲವ್ ಮಾಕ್ಟೇಲ್ 2 ನಲ್ಲಿ ಟೈಟಲ್ ಕಾರ್ಡ್ ಎಲ್ಲ ತೋರಿಸಿದ್ವಿ, ಕಥೆನೂ ಶುರು ಆಗಿರುತ್ತೆ. ಹೀರೋ ಇಂಟ್ರೊಡಕ್ಷನ್ ಒಂದು ಸಾಂಗ್ ಅಲ್ಲಿ ಶುರು ಆಗುತ್ತೆ. ಸಾಂಗ್ ಎಂಡ್ ಅಲ್ಲಿ ಕೂಡ ಹಂಗೆ ಬೆಟ್ಟದ ಮೇಲೆ ಹಿಂಗ ಹೋಗುತ್ತೆ ಡ್ರೋನು. ಆ ಬೆಟ್ಟದಿಂದ ಹಿಂದ್ಗಡೆಯಿಂದ ಟೈಟಲ್ ಕಾರ್ಡ್ ಬರುತ್ತೆ, ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಅಂತಂದ್ಬಿಟ್ಟು. ಸೊ ಇದು ಮನ್ಸಲ್ಲಿ ಇಟ್ಕೋಬೇಕು. ಅಂದ್ರೆ ಸುಮ್ನೆ ನಮ್ಮ ಹತ್ರ ಡ್ರೋನ್ ಇದೆ ಹಾರಿಸ್ಬಿಡೋಣ, ಅಮೆರಿಕ ಚೆನ್ನಾಗಿದೆ ತೋರಿಸ್ಬಿಡೋಣ ಅನ್ನೋದಲ್ಲ. ಕಥೆನಲ್ಲಿ ಎಷ್ಟು ಪೂರಕವಾಗಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸರ್. ಈಗ ಕಡೆಯದಾಗಿ ನಿಮ್ 3 ಜನದ್ದು ಏನ್ ಒಂದ್ ರಿಕ್ವೆಸ್ಟ್ ಅಂದ್ರೆ, ಒಬ್ರೊಬ್ರು ಒಂದೊಂದು ಕಿವಿ ಮಾತು ಹೇಳೋದು ಶಾರ್ಟ್ ಫಿಲ್ಮ್ ಮೇಕರ್ಸ್, ಲೈಕ್ ವಾಟ್ ಈಸ್ ದಿ ಮಂತ್ರ ದಟ್ ದೇ ಶುಡ್ ಫಾಲೋ ಅಂತ. ಇನ್ನೊಂದು ನಿಮ್ದು ಏನಾದ್ರು ರೆಕಮೆಂಡೇಶನ್ ಇದ್ರೆ, ಸೇ ಈ ಇಂತ ಒಂದು ಮೂವಿ ನೋಡಿ ಅಥವಾ ಈ ಶಾರ್ಟ್ ಮೂವಿ ನೋಡಿ ಇದ್ರೊಳಗೆ ಈ ಆಸ್ಪೆಕ್ಟ್ ಅನ್ನು ಗಮನಿಸಿ ಅನ್ನೋದು ರೆಕಮೆಂಡೇಶನ್ ಇದ್ರೆ, ವಾಟ್ ವುಡ್ ದಟ್ ಬಿ? ಸೊ ಇಫ್ ಈಚ್ ಆಫ್ ಯು ಕ್ಯಾನ್ ಒಂದು ಟರ್ನ್ ತಗೊಂಡು ಹೇಳಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಶಾರ್ಟ್ ಫಿಲ್ಮ್ಸ್ ನಾನು ಜಾಸ್ತಿ ವರ್ಕ್ ಮಾಡಿಲ್ಲ, ಬಟ್ ಒಂದು ಒಳ್ಳೆ ಶಾರ್ಟ್ ಫಿಲ್ಮ್ ನಾನು ಭರತ್ ಅವರು ವರ್ಕ್ ಮಾಡಿದ್ವಿ, ಕೈಲಾಸ. ಅಂದ್ರೆ ಒಂದು ಅದ್ಭುತವಾದಂತ ಒಂದು ಶಾರ್ಟ್ ಫಿಲ್ಮ್. ಅದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಇದೆಯೋ ಇಲ್ವಾ ನನ್ಗೆ ಐ ಆಮ್ ನಾಟ್ ಶೋರ್. ಭರತ್ ಇಲ್ಲ ಅನ್ಸುತ್ತೆ ಅದು ಆನ್ಲೈನ್ ಅಲ್ಲಿ. ಶ್ರೀನಿ ಕೇಳಿ ಹೇಳ್ಬೇಕು. ಹೌದು, ಅದು ತುಂಬಾ ಅಂದ್ರೆ ನನ್ಗೆ ತುಂಬಾ ಖುಷಿ ಕೊಟ್ಟಂತ ಶಾರ್ಟ್ ಫಿಲ್ಮ್ ಅದು. ತುಂಬಾ ಅಂದ್ರೆ ಸಿನಿಮಾ ರೇಂಜಿಗೆ ಪ್ಲಾನ್ ಮಾಡಿ ಇದೆ. ಶ್ರೀ ಸಾರಿ ಟು ಡಿಸ್ಟರ್ಬ್, ಇದೆ ಅನ್ಸುತ್ತೆ ಸರ್. ಇದೆ ಸಿಂಪ್ಲಿ ಕೈಲ್ ಆಸಮ್. ಕೈಲ್ ಆಸಮ್ ಅದು ಕೈಲ್ ಆಸಮ್ ಆಸಮ್ ನೋಡಿ ಸರ್. ನಾನು ಇದೆ A2 ಮೂವೀಸ್ ಅಲ್ಲಿ ಇದೆ. ಹಾ, ಓಕೆ. ಸೊ ಅದನ್ನ ನೋಡಿ, ಯಾಕೆಂದ್ರೆ ತುಂಬಾ ಒಂದು ಪ್ರೊಫೆಷನಲಿ ಮಾಡಿರುವಂತ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ಶ್ರೀನಿ ಆಸ್ ಎ ಡೈರೆಕ್ಟರ್ ಡೆಬ್ಯೂ ಅಂಡ್ ಕ್ಯಾಮ್ರಾಮನ್ ಶ್ರೀಶಾನು ಡೆಬ್ಯೂ. ಇಬ್ರು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಅಂಡ್ ಭರತ್ ಅವರು ಒಳ್ಳೆ ಅಂದ್ರೆ ಒಂದು ಮ್ಯೂಸಿಕ್ ಕೊಟ್ಟಿದ್ದಾರೆ ಅದಕ್ಕೆ. ಸೊ ಅದನ್ನ ನೋಡಿ, ಅಂದ್ರೆ ಶ್ರೀನಿ ಡೈರೆಕ್ಟರ್ ಆಗಕ್ ಮುಂಚೆ ಒಂದು ಏನೋ ಅಪ್ರೋಚ್, ಅಂದ್ರೆ ಟು ಶೋ ದಟ್ ಶೋಕೇಸ್ ದಟ್ ಈಸ್ ಡೈರೆಕ್ಟರ್ ಅನ್ನೋ ಎಕ್ಸಾಂಪಲ್ಗೆ ಆ ಶಾರ್ಟ್ ಫಿಲ್ಮ್ ನೋಡ್ಬೋದು. ಇನ್ನೊಂದು ಸಜೆಷನ್ ಏನಂದ್ರೆ, ಪೋಸ್ಟ್ ಪ್ರೊಡಕ್ಷನ್ ನಲ್ಲಿ ಹ್ಯಾಪಜಾರ್ಡ್ ಆಗಿ ರೆಡಿಮೇಡ್ ಎಫೆಕ್ಟ್ಸ್ ಅಂತ ಸಿಗುತ್ತೆ, ಅದನ್ನ ಎಳೆದು ಇಟ್ಟು ಹಾಕಕ್ ಹೋಗ್ಬೇಡಿ. ಏನೋ ತಿರ್ಕೊಂಡು ಹೋಗೋದು ಆ ತರ ಎಫೆಕ್ಟ್ಸ್ ಎಲ್ಲ ಹಾಕಕ್ ಹೋಗ್ಬೇಡಿ. ಕೀಪ್ ಇಟ್ ಸಿಂಪಲ್ ಡಿಸಾಲ್ವ್ಸ್, ಸಿಂಪಲ್ ವೈಟ್ ಫ್ಲಾಶಸ್, ಫೇಡ್ ಔಟ್ ಅಂಡ್ ಫೇಡ್ ಇನ್. ಆ ಒಂದು ಸಿಂಪಲ್ ಒಂದು 3-4 ಎಫೆಕ್ಟ್ಸ್ ಅಂತ ಕರೆಯಲ್ಲ ನಾನು ಅದು. ಇಟ್ಸ್ ಜಸ್ಟ್ ಟ್ರಾನ್ಸಿಷನ್. ಎಫೆಕ್ಟ್ಸ್ ಆರ್ ಮೆಂಟ್ ಟು ಕವರ್ ಅಪ್ ಮಿಸ್ಟೇಕ್ಸ್. ನನ್ನ ಪ್ರಕಾರ ಸುಮ್ಮನೆ ಅಂತ ಎಫೆಕ್ಟ್ಸ್ ಹಾಕ್ಬಿಟ್ರೆ ಇಟ್ ಇಸ್ ಯು ಆರ್ ಟ್ರೈಂಗ್ ಟು ಕವರ್ ಅಪ್ ಮಿಸ್ಟೇಕ್ಸ್. ಒಂದು ರೀಸೆಂಟ್ ಆಗಿ ಒಂದು ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಒಂದು ಸಿನಿಮಾ ಬಂತು, ಅದರಲ್ಲಿ ಚಕ್ 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 ಅಂತ ಬ್ಲಾಕ್ ಔಟ್ಸ್ ಆಗೋದು. ಅದು ಆಕ್ಚುಲಿ ಇಟ್ ವಾಸ್ ಟು ಕವರ್ ಅಪ್ ಮಿಸ್ಟೇಕ್ಸ್.
ಅದು ಟ್ರೆಂಡ್ ಆಗೋಯ್ತು. ಅದಾದ್ಮೇಲೆ ಎಲ್ಲರೂ ಅದನ್ನೇ ಬಳಸಕ್ ಶುರು ಮಾಡಿದ್ರು. ಇಟ್ ಇಸ್ ನಾಟ್. I know for the fact that I know internally also it was just to avoid mistakes. ಏನೋ ಒಂದು ಶೂಟಿಂಗ್ ಮಾಡಕ್ ಆಗಿರ್ಲಿಲ್ಲ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಬ್ಲ್ಯಾಕ್ ಔಟ್, ಒಂದು ಫ್ಲಾಶಸ್ ಮಾಡಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಆಡಿಯನ್ಸ್ಗೆ ಮ್ಯೂಸಿಕಲಿ ಅದನ್ನ ಅಪ್ಲಿಫ್ಟ್ ಮಾಡಿ ಮಾಡುವಂತ ಒಂದು ಪ್ರಕ್ರಿಯೆ ಅದು. ಆದಷ್ಟು ವಿಜುವಲ್ ಎಫೆಕ್ಟ್ಸ್ ಅಂದ್ರೆ ಟ್ರಾನ್ಸಿಷನ್ಸ್ ಯೂಸ್ ಮಾಡೋದು ಕಡಿಮೆ ಮಾಡಿ, try to narrate the story in straight cuts, most simplest cuts. Basically ಹೇಳ್ಬೇಕಂದ್ರೆ editor's job is a thankless job. If you don't notice a cut, that's the best cut. When you notice a cut, that means it's a very bad cut. ಅದಕ್ಕೆ ಒಳ್ಳೊಳ್ಳೆ ಎಡಿಟ್ ಆಗಿರುವಂತ ಸಿನಿಮಾಗಳು ನೋಟಿಸೇ ಆಗಲ್ಲ, ಎಡಿಟರ್ ನೋಟಿಸ್ ಆಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭರತ್, ನೀವೇನ್ ಹೇಳ್ತೀರಾ? ಲೈಕ್ ವಾಟ್ಸ್ ಯುವರ್ ಒನ್ ಕೀ ಇನ್ಸೈಟ್ ನಮ್ಮ ಇದಕ್ಕೆ, ಮತ್ತೆ ನಿಮ್ಮ ರೆಕಮೆಂಡೇಶನ್ ಏನಾದ್ರು ಇತ್ತೆ? ಸರ್, ಸುಮಾರು ರಾಶಿಗಟ್ಲೆ ಫಿಲ್ಮ್ಸ್ ಇದೆ. ಐ ನೋ. ಬಟ್ ನನ್ಗೆ ವಿಶಾಲ್ ಭಾರದ್ವಾಜ್ ಟ್ರೀಟ್ಮೆಂಟ್ ಇಷ್ಟ ಆಗುತ್ತೆ. ಯಾಕಂದ್ರೆ ಈಸ್ ಆಲ್ಸೋ ಡೈರೆಕ್ಟರ್ ಅಂಡ್ ಮ್ಯೂಸಿಷಿಯನ್. ಸೊ ಅವ್ರ ಮೂವೀಸ್ ನೋಡಿ, ಸಿನ್ಸ್ ಈಸ್ ಅ ಡೈರೆಕ್ಟರ್, ಆಮೇಲೆ ಮ್ಯೂಸಿಕ್ ಡೈರೆಕ್ಷನ್ ಗೊತ್ತಿರೋದ್ರಿಂದ ಹಿ ಅಪ್ರೋಚಸ್ ಐ ಥಿಂಕ್ ಬೋತ್ ಟುಗೆದರ್ ವೈಲ್ ಶೂಟಿಂಗ್ ಆಲ್ಸೋ ವೈಲ್ ಕಂಪೋಸಿಂಗ್. somehow I just love his treatment. ವಿಶಾಲ್ ಭಾರದ್ವಾಜ್ ಮೂವೀಸ್ ಮಕ್ಬೂಲ್ ಆಗಿರ್ಬೋದು, ಓಂಕಾರ ಆಗಿರ್ಬೋದು, ಅವ್ರದ್ದು ವೆರಿ ಸೆನ್ಸಿಬಲ್ ಅನ್ಸುತ್ತೆ. ಕ್ಯಾನ್ ಆಲ್ವೇಸ್ ಟೇಕ್ ಐಡಿಯಾಸ್. ಆಮೇಲೆ ದಯಾಳ್ ಸರ್ ಹೇಳ್ದಂಗೆ ನೀವು ತಗೋಬಹುದು. ಐ ವಾಸ್ ಅಬೌಟ್ ಟು ಟೆಲ್, ಅವರೇ ಹೇಳ್ಬಿಟ್ರು. ಪ್ರಾಬ್ಲಮ್ ಏನಾಗುತ್ತೆ ವೆನ್ ಯು ಟೇಕ್ ಮ್ಯೂಸಿಕ್ ಬಿಟ್ಸ್ ವಿಚ್ ಆರ್ ಅವೈಲಬಲ್ ರಾಯಲ್ಟಿ ಫ್ರೀ, ಸೀಮ್ಲೆಸ್ ಆಗಿರಲ್ಲ. ಒಂದ್ ಸೀಕ್ವೆನ್ಸ್ ಏನೋ ಸ್ಕೋರ್ ಹಾಕ್ತೀರಾ, ನೆಕ್ಸ್ಟ್ ಸೀಕ್ವೆನ್ಸ್ ಚೇಂಜ್ ಆಗುತ್ತೆ, ಇನ್ಯಾವುದೋ ಮ್ಯೂಸಿಕ್ ಹಾಕ್ತೀರಾ. ಸೊ ಇಟ್ ವಿಲ್ ಬಿಕಮ್ ವೆರಿ ಅಪರೆಂಟ್. ಅದೇ ಒಂದ್ ತರ ಇರುತ್ತೆ, ಇದೇ ಒಂದ್ ಕ್ವಾಲಿಟಿ, ಇದೇ ಒಂದ್ ತರ ಇರುತ್ತೆ. ಒಂದ್ ಇಡೀ ಫಿಲಮ್ ಅಲ್ಲಿ ಮ್ಯೂಸಿಕ್ ಅಂದ್ರೆ ನಾವ್ ಹೆಂಗ್ ಫಾಲೋ ಮಾಡ್ತೀವಿ ಅಂದ್ರೆ ಇನ್ಸ್ಟ್ರೂಮೆಂಟೇಶನ್ ಸೇಮ್ ಇಟ್ಕೊಂಡು ಹೋಗ್ತೀವಿ. ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ರು ಅದು ಎಲ್ಲೋ ಒಂದ್ ಕಡೆ ಬಂದು ಹೋಗಲ್ಲ. ಮೇಕ್ ಶೂರ್ ಇಟ್ ಇಸ್ ದೇರ್ ಕಂಟಿನ್ಯೂಟಿ ಥ್ರೂ ಔಟ್. ಸೊ ಶ್ರೀ ಹೇಳ್ದಾಗೆ ಎಡಿಟಿಂಗ್ ಹೇಗ್ ಸೀಮ್ಲೆಸ್ ಆಗಿರ್ಬೇಕು, ಮ್ಯೂಸಿಕ್ ಶುಡ್ ಆಲ್ಸೋ ಸಪೋರ್ಟ್ ದಟ್. ಮ್ಯೂಸಿಕ್ ಸೀಮ್ಲೆಸ್ ಆಗಿದ್ರೇನೆ ಇಟ್ ವಿಲ್ ಸಪೋರ್ಟ್ ಇಟ್ ಇನ್ ದ ರೈಟ್ ವೇ. ದಯಾಳ್ ಸರ್ ಹೇಳಿದ್ ಕರೆಕ್ಟ್. ವಾಸ್ ಅಬೌಟ್ ಟು ಟೆಲ್, ಆದಷ್ಟು ಟ್ರೈ ಟು ಹೈಯರ್ ದಿಸ್ ಯೂಸಿಂಗ್ ಎಕ್ಸಿಸ್ಟಿಂಗ್ ಶುಡ್ ಬಿ ದ ಲಾಸ್ಟ್ ರೆಸಾರ್ಟ್. ನನ್ನ ಹತ್ರ ಇನ್ನೇನು ಮಾಡಕ್ಕಾಗಲ್ಲ ಅಂದ್ರೆ ಮಾತ್ರ ಯು ಶುಡ್ ಗೋ ಫಾರ್ ಇಟ್. ಎಲ್ಸ್ ಯು ಹೈಯರ್ ಅ ಮ್ಯೂಸಿಷಿಯನ್, ಲೆಟ್ ಹಿಮ್ ಬಿ ಅಮೇಚೂರ್ ಮ್ಯೂಸಿಷಿಯನ್. ಮ್ಯೂಸಿಕ್ ನಾಲೆಡ್ಜ್ ಇರುತ್ತಲ್ಲ, ಯು ಕ್ಯಾನ್ ಟೇಕ್ ಸಮಥಿಂಗ್ ಔಟ್ ಆಫ್ ಹಿಮ್. ಮಾಡ್ತಾರೆ. ನಿಮ್ಮ ಕಿವಿ ಮಾತು ಮತ್ತೆ ಏನಾದ್ರು ರೆಕಮೆಂಡೇಶನ್? ಕಿವಿ ಮಾತು, ಒಂದು ವಿಷಯ ಏನಂದ್ರೆ, ಸಿನಿಮಾನ ಯಾವತ್ತೂ ಅಷ್ಟೇ, ದ ಸಿನಿಮಾ ಇಸ್ ರಿಟರ್ನ್ ಆರ್ ಕ್ರಿಯೇಟೆಡ್ ವೆನ್ ಯು ರೈಟ್ ದ ಸ್ಕ್ರಿಪ್ಟ್. ಇದನ್ನ ನಾನು ತುಂಬಾ ನಂಬ್ತೀನಿ. ಒಂದು ಸ್ಕ್ರಿಪ್ಟ್ ಬರೆಯುವಾಗಲೇ ದಿಸ್ ಇಸ್ ವಾಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಯುವರ್ ಸಿನಿಮಾ ಅನ್ನೋದನ್ನ ನೀವು ಫ್ರೇಮ್ ಆಗ್ಬೇಕು. ಸಿನಿಮಾ ತುಂಬಾನೇ ಚೇಂಜ್ ಆಗ್ತಾ ಹೋಗ್ಬಾರ್ದು. ದೆನ್ ನಿಮ್ಮ ಥಾಟ್ ಪ್ರಾಸೆಸ್ಗೆ ಇಫ್ ದರ್ ಇಸ್ ನೋ ಫುಲ್ ಸ್ಟಾಪ್, ಸಿನಿಮಾ ಒಂದು ಕಂಟ್ರೋಲ್ ಅಲ್ಲಿ ಬರಲ್ಲ. ಸೊ ಸ್ಕ್ರಿಪ್ಟ್ ನ ಒಂದು ಪಾಯಿಂಟ್ ಅಲ್ಲಿ ಸ್ಟಾಪ್ ಮಾಡಿ ಫಸ್ಟ್. ದಟ್ ಈಸ್ ವಾಟ್ ದ ಸಿನಿಮಾ, ಅಲ್ಲೇ ಸಿನಿಮಾ ಆಗ್ಬಿಡ್ಬೇಕು. ದೆನ್ ಟ್ರಸ್ಟ್ ದ ಟೆಕ್ನಿಷಿಯನ್ಸ್. ಅವನ ರೆಕಮೆಂಡೇಶನ್ಸ್ ಏನಿದೆ, ಅವನ ಸಜೆಷನ್ಸ್ ಏನಿದೆ ಅದನ್ನ ಕೇಳಿ. ಓಕೆ, ಅದನ್ನ ಕೇಳ್ಕೊಳ್ಳುವ ನಮ್ ಈಗೋನ ಬಿಟ್ಟು ನಾನು ಹೇಳ್ದೆ ಏನ್ ಮಾಡ್ಬೇಕು ಅನ್ನೋದನ್ನ ಬಿಟ್ಬಿಟ್ಟು, ಇಟ್ ಶುಡ್ ಬಿ ಎ ಕಲೆಕ್ಟಿವ್ ಡೆಸಿಷನ್, ಸಜೆಷನ್ಸ್ ಆಫ್ ಆಲ್ ದ ಟೆಕ್ನಿಷಿಯನ್ಸ್. ಸೊ ಈ ವಿಷಯಗಳು ಬಂದ್ಬಿಟ್ಟು ನಾವು ಒಂದು ಸ್ಕ್ರಿಪ್ಟ್ ನ ಜಸ್ಟ್ ಬರೆಯುವಾಗಲೇ ಒಂದು ವಿಜುವಲ್ ಏನ್ ಫಾರ್ಮ್ ಆಗಿರುತ್ತೋ ಅದು 70% ಅಚೀವ್ ಮಾಡ್ಬಿಟ್ರೆ ವಿ ಆರ್ ಸಕ್ಸಸ್ ವಿತ್ ದ ಸಿನಿಮಾ. ದಿಸ್ ಇಸ್ ವಾಟ್ ಮೈ ಸಜೆಷನ್. ಇನ್ನೊಂದು ವಿಷಯನ ಕಲೆಕ್ಟಿವ್ ಆಗಿರಿ, ಡೆಸಿಷನ್ ಸಜೆಷನ್ಸ್ ಯಾರು ಏನೇನು ಹೇಳಿದ್ರು ಕೇಳಿಸ್ಕೊಂಡು ಇಟ್ ಇಸ್ ಗುಡ್ ಫಾರ್ ದ ಥಿಂಗ್. ಬಟ್ ಎಂಡ್ ಆಫ್ ದ ಟೈಮ್ ನಿಮಗೆ ಒಂದು ಐಡಿಯಾ ಇದೆಯಾ ಸಿನಿಮಾ ಬಗ್ಗೆ, ಅದನ್ನ ಅಚೀವ್ ಮಾಡಿ. ದಿಸ್ ಇಸ್ ಒನ್ ಥಿಂಗ್. ಸಿನಿಮಾ ರೆಫರೆನ್ಸ್ ಗೆ ನೀವು ಲೇಟೆಸ್ಟ್ ಸಿನಿಮಾ ಡೈರೆಕ್ಟರ್ ಯಾರ್ದು ಕೇಳಿದ್ರು ನಾನು ಹೇಳಲ್ಲ. ನಾನು ಸ್ವಲ್ಪ ಓಲ್ಡ್ ಸ್ಕೂಲೇ. ಪುಟ್ಟಣ ಕಣಗಳು ಅವ್ರದ್ದು ಸಿನಿಮಾ, ಸಿದ್ಧಲಿಂಗ ಅವ್ರದ್ದು ಸಿನಿಮಾ, ವೆರಿ ಸಿಂಪಲ್ ಅಂಡ್ ಇಂಟೆನ್ಸ್ ನರೇಷನ್. ಬಾಲಚಂದ್ರ ಸರ್ದು, ಭಾರತಿ ರಾಜ, CV ಶ್ರೀಧರ್, ಇವ್ರ ಸಿನಿಮಾಗಳನ್ನ ನೋಡಿ. ವೆರಿ ಸ್ಟ್ರೈಟ್, ವೆರಿ ಈ ಡೆಕೋರೇಟಿವ್ ಎಲ್ಲ ಏನಿರಲ್ಲ. ನನ್ನ ಮುಂದೆ ಸಿನಿಮಾ ನೋಡೋದೇ ನಮಗ್ ಅನ್ಸಲ್ಲ, ಹಂಗ್ ನೋಡ್ಕೊಂಡು ನಮ್ನ ನೋಡ್ಸುತ್ತೆ ಸಿನಿಮಾ.
ಸೊ ಅಂತವ್ರ ಸಿನಿಮಾಗಳು ನೋಡಿ, ಮಹೇಂದ್ರನ್, ಆಮೇಲೆ ಬಾಲಚಂದರ್, ಭಾರತ ರಾಜ, ಇವರು ಸಿನಿಮಾಗಳು ನೋಡಿ. ಪ್ಲಸ್ ಕನ್ನಡದಲ್ಲಿ ಪುಟ್ಟಣ್ಣ ಕಣಗಲ್, ಸಿದ್ಲಿಂಗ್ ಅವರು, ಯಾರು ಫಣಿರಾಮಚಂದ್ರ ರಾಮಚಂದ್ರ ಸಿನಿಮಾ ನೋಡಿ, ರಾಮಚಂದ್ರ ಸರ್ ಸಿನಿಮಾ ನೋಡಿ, ಕಾಮಿಡಿ ನೋಡ್ಬೇಕಂದ್ರೆ ಫಣಿರಾಮಚಂದ್ರ ಅವ್ರ ಸಿನಿಮಾಗಳು ನೋಡಿ, ಎಷ್ಟು ಸಿಂಪಲ್ ಆಗಿ ನೋಡಿ. ಆಮೇಲೆ ಸುನಿಲ್ ಕುಮಾರ್ ದೇಸಾಯಿ, ಒಂದು ಥ್ರಿಲ್ಲರ್ ಕರೆಕ್ಟ್ ಎಕ್ಸಾಂಪಲ್ ಇಂದ ಸುನಿಲ್ ಕುಮಾರ್ ದೇಸಾಯಿ ಎಕ್ಸ್ಟ್ರಾರ್ಡಿನರಿ ಫಿಲ್ಮ್ ಮೇಕರ್. ಸೊ ಇಂತ ಇವ್ರ ಸಿನಿಮಾಗಳನ್ನ ನೋಡಿ, ದಟ್ ಇಸ್ ಎನಫ್ ಸರ್, ನಥಿಂಗ್ ಎಲ್ಸ್ ಐ ಕ್ಯಾನ್ ಸೇ. ಸರ್ ಎಲ್ಲರೂ 3 ಜನಕ್ಕೆ ಥ್ಯಾಂಕ್ ಯು. ಯು ಹ್ಯಾವ್ ಬೀನ್ ವೆರಿ ಜನರಸ್ ಇನ್ ಗಿವಿಂಗ್ ಅತ್ಯಮೂಲ್ಯವಾದ ನಿಮ್ಮ ಸಮಯನ ನಮಗೆ ಕೊಟ್ಟಿದ್ದೀರಾ, ಮತ್ತೆ ಸಾಕಷ್ಟು ಒಳ್ಳೆ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಐ ಆಮ್ ರಿಯಲಿ ಹಾರ್ಟ್ ಫಿಲ್ ಥ್ಯಾಂಕ್ಸ್ TKSFF ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಆಲ್ ದ ಫಿಲ್ಮ್ ಮೇಕರ್ಸ್, ಆಲ್ ದ ಬೆಸ್ಟ್ ಫ್ರಮ್ ಮೈ ಸೈಡ್. ಬೆಸ್ಟ್, ಎಲ್ಲರೂ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಭರತ್, ಥ್ಯಾಂಕ್ ಯು ಶ್ರೀ, ಥ್ಯಾಂಕ್ ಯು ಸರ್, ಹರಿಚರಣ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಸರ್. ಥ್ಯಾಂಕ್ ಯು. ಇಟ್ ವಾಸ್ ಮೈ ಪ್ರಿವಿಲೇಜ್. ಥ್ಯಾಂಕ್ ಯು. Two, three, four.